ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಸ್ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಪೇಪರ್ 1 ವಿಡಿಯೋ ಡಿಸ್ಕಷನ್ ಅಪ್ಲೋಡ್ ಮಾಡಿದೀವಿ. ಈಗ ಪೇಪರ್ 2 ನ ವಿಡಿಯೋ ಡಿಸ್ಕಷನ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೇಪರ್ 2 ಅಂದ್ರೆ GS ನ ಏನ್ ಪೇಪರ್ 2 ಅಂತ ಕರಿತೀವಿ. ಪೇಪರ್ 2 ನಲ್ಲಿ ಮುಖ್ಯವಾಗಿ ನಾವು ಕಾಣುವಂತದ್ದು ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್, ಅದು ಕರ್ನಾಟಕ ರಿಲೇಟೆಡ್ ಆಗಿರ್ಬೋದು, ಅಥವಾ ಇಂಡಿಯನ್ ಈ ಸತಿ ಎಕ್ಸಾಮಿನೇಷನ್ ಅಲ್ಲಿ ನಾವು ಇಂಡಿಯನ್ ಎಕನಾಮಿಕ್ ಸರ್ವೆ ಅಥವಾ ಬಜೆಟ್ ಕ್ವಶನ್ಸ್ ಗಳು ನಾವು ನೋಡ್ತಾ ಬರ್ಬೋದು. ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್, ದೆನ್ ಸೈನ್ಸ್ ಓರಿಯೆಂಟೆಡ್ ಕ್ವಶನ್ಗಳು, ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗಳಾಗಿರ್ಬೋದು ಅಥವಾ GK ಅಂತ ನಾವೇನ್ ಕರಿತೀವಿ ಅದ್ರ ಕ್ವಶನ್ಗಳನ್ನ ನಾವು ಈ ಪೇಪರ್ ಅಲ್ಲಿ ನೋಡ್ತಾ ಬರ್ತೀವಿ. ಸೊ ಅಂಡ್ ದೆನ್ ಈ ಆನ್ಸರ್ ನಾನು ಹೇಳ್ತಾ ಹೋಗ್ತಿದ್ದಂಗೆ ನಿಮಗೆ ಲೈಕ್ ಮೆಂಟಲ್ ಎಬಿಲಿಟಿ ಏನ್ ಕ್ವಶನ್ಸ್ ಇರುತ್ತೆ ಅದನ್ನ ಯೂಶಲಿ ನಾನು ಜಸ್ಟ್ ಆನ್ಸರ್ ವೈಸ್ ಮಾತ್ರ ಹೇಳ್ತಾ ಇರ್ತೀನಿ, ಆ ಪ್ರಾಬ್ಲಮ್ ಏನು ಬಿಡಿಸೋದಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ಮಿಕ್ಕಿದಂತಾಗಿ ನಾವು ಲೈಕ್ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಅಥವಾ ನಾವೇನು ಸೈನ್ಸ್ ಓರಿಯೆಂಟೆಡ್ ಕ್ವಶನ್ ಗಳಲ್ಲಿ ಎಲ್ಲಿ ಸಾಮಾನ್ಯವಾಗಿ ತಪ್ಪು ಮಾಡಬಹುದು ಅಥವಾ ಎಲ್ಲಿ ನಮಗೆ ಟ್ರಾಪ್ ಗಳನ್ನ ಹಾಕಿದ ನಾನು ಮುಖ್ಯವಾಗಿ ನೋಡ್ತಾ ಬಂದಾಗ ಪೇಪರ್ ಸಲ್ಲಿಸಲಿ ಈಸಿ ಅನ್ಸುತ್ತೆ. ಬಟ್ ಈಸಿ ಆಗಿದ್ರು ಕೂಡ ನಮಗೆ ಕೆಲವು ಕಡೆ ಟ್ರಾಪ್ ಗಳಿಗೆ ಹಾಕಿದಾನೆ, ಅಂದ್ರೆ ನಾವೆಲ್ಲ ಒಂದು ಲೈಕ್ ಮಿಸ್ ಆಗಿ ತಪ್ಪು ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ಸಾಧ್ಯತೆಗಳು ಎಲ್ಲೆಲ್ಲಿದಾವೆ, ಸೊ ನಾವು ಅದನ್ನ ಎಲ್ಲೆಲ್ಲಿ ಸರಿಪಡಿಸ್ಕೋಬಹುದು, ಸೊ ಯಾವ್ದು ಜೊತೆಗೆ ಕರೆಕ್ಟ್ ಆಗಿರುವಂತ ಆನ್ಸರ್ ಯಾವ್ದು ಅಂತ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಫಸ್ಟ್ನೇ ಲೈಕ್ ನಾವು ನೋಡ್ತಿರೋಂಥ ಫಸ್ಟ್ನೇ ಪೇಪರ್ ಬಂದು ಯೂಶಲಿ ಫಸ್ಟ್ನೇ ಕ್ವಶನ್ ಬಂದು ಲೈಕ್ BBMP ಇತ್ತೀಚೆಗೆ ಬಿಡುಗಡೆ ಮಾಡಿದಂತಹ ನಂಬಿಕೆ ನಕ್ಷೆ ಅನ್ನೋದು ಸ್ಕೀಮ್ ಎಲ್ಲ ನೀವು ನೋಡಿರ್ತೀರ, ಪೇಪರ್ಗಳಲ್ಲಿ ಎಲ್ಲ ಕಡೆ ಕವರ್ ಆಗಿರುತ್ತೆ. ಸೊ ಈ ನಂಬಿಕೆ ನಕ್ಷೆ ನಾವು ಸ್ಕೀಮ್ ಬಗ್ಗೆ ನಾವು ಯೂಶಲಿ ನಾವು ನೋಡ್ತಾ ಇರುವಂತದ್ದು ಲೈಕ್ ಇಲ್ಲಿ ನಮ್ಗೆ ಏನ್ ಹೇಳ್ತಾ ಇದ್ದಾನೆ, ಇಟ್ಸ್ ಅಪ್ರೂವಲ್ ಕಂಪ್ಲೀಟ್ಲಿ ಆನ್ಲೈನ್. ಎಸ್, ಇದು ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ನಂಬಿಕೆ ನಕ್ಷೆ ಅನ್ನೋದು ಈಗಿನ ನ್ಯೂ ಡಿಜಿಟಲ್ ಎಕಾನಮಿಗೆ ಅಥವಾ ಡಿಜಿಟಲ್ ಎರಾಕೆ ನಾವು ಕೂಡ ಒಂದು ಸಕ್ರಿಯವಾಗಿ ಲೈಕ್ ಇನ್ಕ್ಲೂಸಿವ್ ಮಾಡೋದಕ್ಕೋಸ್ಕರ ಇದನ್ನ ಕಂಪ್ಲೀಟ್ ಆಗಿ ಆನ್ಲೈನ್ ಮೋಡಮಲ್ಲಿ ತಂದಿದ್ದಾರೆ, ಅದು ಕರೆಕ್ಟ್ ಆಗಿರುತ್ತೆ. ಬಟ್ ನಮ್ಗೆ ಇಲ್ಲಿ ಟ್ರಾಪ್ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ನಂಬರ್ ವೈಸ್ ನೋಡ್ತಾ ಹೋಗ್ಬೇಕು. ಅಂದ್ರೆ ಯೂಶಲಿ ನೀವು ಇದನ್ನೆಲ್ಲವನ್ನು ಕೂಡ UPSC ಸ್ಟೂಡೆಂಟ್ಸ್ ಯಾರು ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಬಟ್ KPSC ಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ ನಮ್ಗೆ ಯೂಶಲಿ ನಮ್ಗೆ ಅಷ್ಟು ಒಂದು ಐಡಿಯಾ ಇರೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರುವಂತದ್ದು ಎಲ್ಲಿ ಟ್ರಾಪ್ ಇದೆ ನೋಡಿ. ಆ ಸೆಕೆಂಡ್ ಆಪ್ಷನ್ ಬಂದಾಗ ನಮ್ಗೆ ಇಲ್ಲಿ ಮೋರ್ ದ್ಯಾನ್ ಅಂತ ಬಳಸಿದಾನೆ, ಅಂದ್ರೆ ಇಂಡಿಪೆಂಡೆಂಟ್ ಹೌಸಸ್ ಮೋರ್ ದ್ಯಾನ್ ದ 50-80 ಲೈಕ್ 50/80 ಸ್ಕ್ವೇರ್ ಫೀಟ್ ಇರುವಂತ ಮನೆಗಳಿಗೆ ಇದನ್ನ ಬಳಸ್ತಿದ್ವಿ ಅಂತ. ಖಂಡಿತ ಅಲ್ಲ, ಇಟ್ಸ್ ಲೆಸ್ಸರ್ ದ್ಯಾನ್, ನಾಟ್ ಎ ಮೋರ್ ದ್ಯಾನ್. ಅಂದ್ರೆ ಇಲ್ಲಿ ಹೆಚ್ಚಿನ ಅಂದ್ರೆ 50/80 ಇದಕ್ಕಿಂತ ಹೆಚ್ಚಿನದಲ್ಲ, 50/80 ಗಿಂತ ಕಮ್ಮಿ ಇರುವಂತಹ ಮನೆಗಳ ನಿವೇಶನಕ್ಕೆ ಮಾತ್ರ ನಮ್ಗೆ ಈ ನಂಬಿಕೆ ನಕ್ಷೆ ಅನ್ನುವಂಥದ್ದು ವರ್ಕ್ ಆಗುತ್ತೆ. ಹಂಗಾರೆ ಇಲ್ಲಿ ನಮ್ಗೆ ಈ ಸ್ಟೇಟ್ಮೆಂಟ್ ರಾಂಗ್ ಆಯ್ತು. ಇನ್ ಥರ್ಡ್ ಸ್ಟೇಟ್ಮೆಂಟ್ ಬಂದು ಅಪ್ಲಿಕೆಂಟ್ ಗಿವ್ ದ ಮ್ಯಾಕ್ಸಿಮಮ್ ಆಫ್ 30 ಡೇಸ್ ಅಂತ ಕೇಳಿದಾನೆ. ಖಂಡಿತ ಅಲ್ಲ, ಇಟ್ಸ್ 45 ಡೇಸ್. ಯಾವಾಗ್ಲೂ ಕೂಡ ನಾವು APSC ಆಗಿರ್ಲಿ UPSC ಆಗಿರ್ಲಿ ನಂಬರ್ಗಳು ಕೊಟ್ಟಾಗ ಸ್ವಲ್ಪ ಎಚ್ಚರ ವಹಿಸಬೇಕಾಗತ್ತೆ. ಕೆಲವು ಸಲ ನಂಬರ್ಸ್ ಕರೆಕ್ಟ್ ಆಗೂ ಇರುತ್ತೆ, ಬಟ್ ಕೆಲವು ಸಲ ನಂಬರ್ಸ್ಗಳು ನಮಗೆ ತಪ್ಪಾಗೂ ಕೂಡ ನಮ್ಮನ್ನ ಟ್ರಾಪ್ ಮಾಡುವಂತಹ ಅಥವಾ ನಮ್ಮನ್ನ ಸರಿಯ ಆನ್ಸರ್ ಮಾಡೋದು ಬದಲು ತಪ್ಪಾಗಿ ಮಾಡೋಕೆ ನಮ್ಮನ್ನ ಪ್ರವೋಕ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದಾಗಿ ಇದು 45 ಡೇಸ್ ಆಗುತ್ತೆ, ನಾಟ್ 30 ಡೇಸ್. ದೆನ್ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಅಂಡ್ ಥರ್ಡ್ ಸ್ಟೇಟ್ಮೆಂಟ್ ಬಂದು ಫೋರ್ತ್ ಬಂದು ಇಟ್ಸ್ 15 ಡೇಸ್ ಒಳಗಡೆ ವಿತ್ ಡಿಜಿಟಲ್ ಸಿಗ್ನೇಚರ್ ಆಗಿರೋದ್ರಿಂದ, ನಿಮ್ಗೆ ಮೊದಲೇ ಹೇಳ್ದಂಗೆ ಇಟ್ಸ್ ಡಿಜಿಟಲ್ ಒಂದು ಇನಿಷಿಯೇಟಿವ್ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಕೇಳಿರುವಂತದ್ದು ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ನಮ್ಗೆ ಓನ್ಲಿ 2 ಸ್ಟೇಟ್ಮೆಂಟ್, ಅಂದ್ರೆ ಈ ಪ್ರಶ್ನೆಗೆ B ಇಸ್ ದ ಕೀ ಆನ್ಸರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನಾವು ನೋಡೋದಾದ್ರೆ, ಇನ್ ಕ್ವಶನ್ ನಂಬರ್ 2 ನಾವು ನೋಡ್ತಾ ಹೋಗೋದಾದ್ರೆ, ನೆಕ್ಸ್ಟ್ ಕ್ವಶನ್ ಬಂದಿರುವಂತದ್ದು ರಾಜ್ಯೋತ್ಸವ ಅವಾರ್ಡ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ 69ನೇ ರಾಜ್ಯೋತ್ಸವವನ್ನು ಕರ್ನಾಟಕ ಆಚರಿಸಿ ನವೆಂಬರ್ 1ರಂದು. ಸೊ ಬಟ್ ನಮ್ಗೆ ಇಲ್ಲೂ ಕೂಡ ಟ್ರಾಪ್ ಇದೆ. ನಾವು ರಾಜ್ಯೋತ್ಸವ ನೋಡ್ತಾ ಹೋದಾಗ ಹಿಂಗೆ ಸಡನ್ ಆಗಿ ಗೊತ್ತು ಹೋಗ್ಬಿಡ್ತೀವಿ. ಬಟ್ ಫಸ್ಟ್ ಆಪ್ಷನ್ ಅಲ್ಲೇ ನಮ್ಗೆ ತಪ್ಪು ಮಾಡುವಂತಹ ಉದ್ದೀಪನ ಅಂತ ಕರಿತೀವಿ ಅಥವಾ ಟ್ರಾಪ್ ಅಂತ ಕರಿತೀವಿ. ಅದೇನು ಅಂತ ಕೇಳಿದ್ರೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂತ ಹೇಳ್ತಿದ್ದೆ ನಾನು. ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಬಂದು ಕರ್ನಾಟಕ ರತ್ನ ಅನ್ನುವಂಥದ್ದು, ನಾಟ್ ರಾಜ್ಯೋತ್ಸವ ಅವಾರ್ಡ್ ಅನ್ನುವಂಥದ್ದು. ರಾಜ್ಯೋತ್ಸವ ಅವಾರ್ಡ್ ಕರ್ನಾಟಕ ರತ್ನಗಿಂತ ಕೆಳಗಡೆ ಬರ್ತವೆ. ಸೊ ಅದರಿಂದಾಗಿ ಇಟ್ಸ್ ನಾಟ್ ಎ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಸೊ ಅದರಿಂದಾಗಿ ನಮ್ಗೆ ಸ್ಟೇಟ್ಮೆಂಟ್ ಫಸ್ಟ್ ಒನ್ನೇ ನಮ್ಗೆ ರಾಂಗ್ ಅಂತ ಬರುತ್ತೆ. ಸೊ ಇದು ನಮ್ಗೆ ರಾಂಗ್ ಆಯ್ತು. ದೆನ್ ದ ಅವಾರ್ಡ್ ಕ್ಯಾರೀಸ್ ಪರ್ಸ್ ಆಫ್ 1,20,000 ಗ್ರಾಮ್ ಗೋಲ್ಡ್ ಅಂತ ಕೇಳಿದಾನೆ. ಇದು ಕೂಡ ತಪ್ಪಾಗುತ್ತೆ. ಯಾಕೆ ಅಂದ್ರೆ ಇಟ್ಸ್ ನಾಟ್ 1 lakh, ಇಟ್ಸ್ 5 lakh. ಅದ್ರ ಜೊತೆಗೆ 20 ಗ್ರಾಮ್ ಅಲ್ಲ 25 ಗ್ರಾಮ್ಗಳ ಚಿನ್ನದ ಒಂದು ಫಲಕವನ್ನ ಕೊಡ್ತಾ ಬರ್ತಾರೆ. ಸೊ ಅದರಿಂದಾಗಿ ನಮ್ಗೆ ಇನ್ನೊಂದು ನಿಮ್ಗೆ ಇನ್ಕರೆಕ್ಟ್ ಅಂತ ಸ್ಟೇಟ್ಮೆಂಟ್ ಗಳು ಕೇಳುವಂತದ್ದು. ನಾವು ಹರಿಬರಿನಲ್ಲಿ ಏನ್ ಮಾಡ್ತೀವಿ, ಯಾವಾಗ್ಲೂ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾನೆ ಅಂತ ನಾವು ಆ ಕರೆಕ್ಟ್ ಸ್ಟೇಟ್ಮೆಂಟ್ ಗಳು ಅನ್ಕೊಂಡು ಹಾಕೊಂಡು ಹೋಗ್ಬಿಡ್ತೀವಿ. ಬಟ್ ನಾವ್ ಇಲ್ಲಿ ಎಚ್ಚರ ವಹಿಸಬೇಕಾಗಿರುವಂತದ್ದು, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಕೇಳಿರೋದ್ರಿಂದಾಗಿ ನಮ್ಗೆ ಇದು ಕರೆಕ್ಟ್ ಇಲ್ಲ, ಇದು ನಮ್ಗೆ ಸರಿಯಾದ ಆಪ್ಷನ್ ಆಗುತ್ತೆ ಇಲ್ಲಿ. ಅಂಡ್ B ಇಸ್ ರಾಂಗ್ ಆಪ್ಷನ್ ಆಗುತ್ತೆ. ಸೊ ಅದರಿಂದಾಗಿ ನೇನು 4th ಅಥವಾ D ಅಥವಾ 4 ಅಂತ ಏನ್ ಕರಿತೀವಿ, ಇದು ನಮ್ಗೆ ಕರೆಕ್ಟ್ ಆದಂತ ಆನ್ಸರ್ ಆಗುತ್ತೆ. ಇನ್ನು 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರುತ್ತೆ, ನೀವು ಅದನ್ನ ನೋಡ್ತಾ ಹೋಗ್ಬೋದು. ದೆನ್ ಥರ್ಡ್ ಒನ್ ನೋಡ್ತಾ ಬಂದಾಗ ನಿಮ್ಗೆ ಥರ್ಡ್ ಕ್ವಶನ್ ಬಂದು ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದೇನೆ. ಸೊ ಕರ್ನಾಟಕ ಪ್ಲಾನ್ಸ್ ಟು ಆಫರ್ 6 days ಆಫ್ ಪೇಯ್ಡ್ ಮಿನಿಸ್ಟ್ರಲ್ ಲೀವ್ ಅಂತ ಕೇಳ್ತಾ ಇದ್ವಿ. ಅಂದ್ರೆ ಲೈಕ್ ನಮ್ಗೆ ಇನ್ನೊಂದು ಟ್ರಾಪ್ ಅನ್ನುವಂಥದ್ದು, ಇಲ್ಲಿ ಓನ್ಲಿ ಪ್ರೈವೇಟ್ ಸೆಕ್ಟರ್ ಅಂತ ಕೇಳ್ತಿದ್ದಾನೆ. ಈ ಕರ್ನಾಟಕ ಸರ್ಕಾರ ತರೋದಾಗಿದ್ರೆ ಪ್ರೈವೇಟ್ ಸೆಕ್ಟರ್ ಜೊತೆಗೆ ಪಬ್ಲಿಕ್ ಸೆಕ್ಟರ್ ಅಲ್ಲೂ ತರ್ತಾನೆ ಎನ್ನುವಂತಹ ಒಂದು ಸಣ್ಣವಾದಂತಹ ಒಂದು ಮುಂದಾಲೋಚನೆ ನಮ್ಮಲ್ಲಿ ಇರಬೇಕಾಗುತ್ತೆ. ಸೊ ಅದರಿಂದಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಕರ್ನಾಟಕ ಇಸ್ ಅ ಸೆಕೆಂಡ್ ಸ್ಟೇಟ್ ಕಮ್ ಔಟ್ ಟು ದ ಸಚ್ ಪಾಲಿಸಿ ಆಫ್ಟರ್ ದ ಕೇರಳ. ಸೊ ಮೇ ಬಿ ನಾವು ಯಾವಾಗಲೂ ಕೂಡ ಪ್ರವೋಕ್ ಆಗ್ತೀವಿ. ಎಲ್ಲಿ
ಕೇರಳ ಇಟ್ಸ್ ಮೋರ್ ಇಂಟು ಸೋಷಿಯಲಿಸ್ಟಿಕ್ ಕಂಟ್ರಿ ಆಗಿರೋ ಸೋಷಿಯಲಿಸ್ಟಿಕ್ ಸ್ಟೇಟ್ ಆಗಿರೋದ್ರಿಂದ ಮೇ ಬಿ ಅದೇ ಫಸ್ಟ್ ಇರ್ಬೋದು ಅಂತ. ಖಂಡಿತ ಅಲ್ಲ. ಫಸ್ಟ್ ತಂದಿದ್ದು ಇದನ್ನ ಬಿಹಾರ್ ಸ್ಟೇಟ್ ತಂದಿರುತ್ತೆ. ಬಿಹಾರ್ ಆದ್ಮೇಲೆ UP, ಮಹಾರಾಷ್ಟ್ರ, ದೆನ್ ಕೇರಳ, ಆಮೇಲೆ ಕರ್ನಾಟಕ 5th ಸ್ಟೇಟ್ ಆಗಿ ನಾವು ನೋಡ್ತಾ ಬರ್ತೀವಿ. ಇದು ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಸೊ ನಮ್ಗೆ ಅಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ನನ್ ಆಫ್ ದಿ ಎಬವ್ ಅಂತ ನಾವು ಆನ್ಸರ್ ಮಾಡ್ಬೇಕಾಗತ್ತೆ, ಅಥವಾ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕೇಳಿರುವಂತದ್ದು ಓವಿ ಟ್ರಾಪ್ ಬ್ಯಾಸ್ಕೆಟ್ ಅಂತ ಕೇಳ್ತೀವಿ. ಇದು ಕೂಡ ಇತ್ತೀಚೆಗೆ ನ್ಯೂಸ್ ನಲ್ಲಿ ಇದ್ದಿದಂತದ್ದು. ನೀವೆಲ್ಲ ನ್ಯೂಸ್ ಅನ್ನು ಯಾರು ಫಾಲೋ ಅಪ್ ಮಾಡ್ತಾ ಬರ್ತೀರಾ, ನೀವೆಲ್ಲ ಆನ್ಸರ್ ನ ಕರೆಕ್ಟ್ ಆಗಿ ಮಾಡ್ತಾ ಬರ್ಬೋದು. ಇಲ್ಲಿರುವಂತಹ 3 ಸ್ಟೇಟ್ಮೆಂಟ್ ಗಳು ಕರೆಕ್ಟ್ ಆಗಿದೆ. ಬಟ್ ತಪ್ಪಿರುವಂತದ್ದು ಈ ಡಿ ಆಪ್ಷನ್ಸ್ ಏನ್ ಹೇಳ್ತಾ ಇದೆ, ಎಲೆಕ್ಟ್ರಿಸಿಟಿ ಇಸ್ ರಿಕ್ವೈರ್ಡ್ ಫಾರ್ ದ ಫಂಕ್ಷನಿಂಗ್ ಆಫ್ ಡಿವೈಸ್. ಈ ಡಿವೈಸ್ ನ ಕಾರ್ಯಪ್ರವೃತ್ತ ಮಾಡಕ್ಕೆ ಅಥವಾ ಕಾರ್ಯಾಚರಣೆ ನಡೆಸೋದಕ್ಕೆ ಎಲೆಕ್ಟ್ರಿಸಿಟಿ ಅಥವಾ ವಿದ್ಯುತ್ ಅವಶ್ಯಕತೆ ಇದೆ ಅಂತ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ನೋ, ಇದಕ್ಕೆ ವಿದ್ಯುತ್ ಅವಶ್ಯಕತೆ ಇಲ್ಲ. ಸೊ ಅದರಿಂದಾಗಿ ನಾವೇನ್ ಹೇಳ್ತೀವಿ, ಸೊ ಇಲ್ಲಿ ಕೇಳ್ತಾ ಇರುವಂತದ್ದು ನಮ್ಗೆ ಲೈಕ್ ರಾಂಗ್ ಅನ್ನೋಂಥ ಸ್ಟೇಟ್ಮೆಂಟ್. ನಾವು ಅದಕ್ಕೆ ಯಾವಾಗ್ಲೂ ಕೇಳ್ತಾ ಇರೋಂಥದ್ದು, ಅವನು ಸ್ಟೇಟ್ಮೆಂಟ್ ಅಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾನ ಅಥವಾ ರಾಂಗ್ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಕೇಳ್ತಿದ್ದಾನ. ಸೊ ಯಾವಾಗ್ಲೂ ಎಚ್ಚರವನ್ನ ವಹಿಸಬೇಕಾಗುತ್ತೆ. ನಾವು ಲೈಕ್ ನಮ್ಮ ರೂಢಿ ಏನು, ನಮ್ಮ ಅಭ್ಯಾಸವೇನು, ಯಾವಾಗ್ಲೂ ರೈಟ್ ಅಥವಾ ಕರೆಕ್ಟ್ ಸ್ಟೇಟ್ಮೆಂಟ್ ಗಳು ಕೇಳ್ತಾನೆ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಪ್ರಿಂಟ್ ಆಗ್ಬಿಟ್ಟಿರುತ್ತೆ. ಸೊ ಆ ಪ್ರಿಂಟ್ ಇಂದ ಹೊರಗಡೆ ಬಂದು ಅಥವಾ ಆ ಮನಸ್ಥಿತಿಯಿಂದ ಹೊರಗಡೆ ಬಂದು ನಾವು ಯಾವಾಗ್ಲೂ ಕ್ವಶನ್ ಫಸ್ಟ್ ಓದ್ತಾ ಇದ್ದಂಗ್ಲೇನೆ ನಾವು ಒಂದನ್ನ ಸರ್ಕಲ್ ಮಾಡ್ಬೇಕು ಹಿಂಗೆ, ಲೈಕ್ ಏನಂತ, ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಿದ್ದಾನ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಿದ್ದಾನ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇದ್ರ ನಿಮ್ಗೆ ಒಂದು ಟ್ರಾಪ್ ಆಗಿರುತ್ತೆ. ಸೊ ಇಲ್ಲಿ ರಾಂಗ್ ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದಾಗಿ ಆಪ್ಷನ್ ಎ ಅಥವಾ ಡಿ ಓನ್ಲಿ ಅನ್ನುವಂತಹ ನಮ್ಗೆ ಆಪ್ಷನ್ ಕರೆಕ್ಟ್ ಆದಂತಹ ಇದಾಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಪೇಜ್ ನೋಡೋದಾದ್ರೆ ನೆಕ್ಸ್ಟ್ ಕ್ವಶನ್ ಫಿಶ್ ಸ್ಯಾಂಚುರೀಸ್ ಅನ್ನು ನೋಡ್ತಾ ಬರ್ತೀವಿ. ಇದೆಲ್ಲವೂ ಕೂಡ ನಿಮ್ಗೆ ಇತ್ತೀಚೆಗೆ ನ್ಯೂಸ್ ನಲ್ಲಿ ಇದ್ದಿರುವಂತದ್ದು. ಯಾರೆಲ್ಲ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಗಳು ನೋಡ್ತಾ ಬಂದಿರ್ತೀರೋ, ಅಥವಾ ನಮ್ಮದೇ ಆದಂತಹ ಇಂಡಿಯಾ ಫಾರ್ ಐಸ್ ಇನ್ಸ್ಟಿಟ್ಯೂಷನ್ ಕೊಟ್ಟಂತಹ ಕರ್ನಾಟಕ ಸರ್ವೆ ಅಂಡ್ ಬಜೆಟ್ ಏನ್ ನಾವು ಪ್ರಿಸೈಸ್ ಮಾಡಿ ನಿಮ್ಗೆ ಕೊಟ್ಟಿದ್ದು, ಅದನ್ನೆಲ್ಲ ನೀವು ಫಾಲೋ ಅಪ್ ಮಾಡ್ತಾ ಇದ್ರೆ ಬಂದಿದ್ರೆ ನಿಮ್ಗೆ ಅದರಲ್ಲಿ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಈ 4 ಪ್ಲೇಸಸ್ ಅಲ್ಲಿ ಏನ್ ನಿಮ್ಗೆ ಲೈಕ್ ರಿವರ್ ಗಳಾಗಿರ್ಬೋದು, ಯಾವ ಡಿಸ್ಟಿಕ್ ಅಂಡ್ ಯಾವ ನದಿ ಅನ್ನುವಂತ ನಾವೇನ್ ಕೊಟ್ಟಿದೀವಿ, ಇದೆಲ್ಲವೂ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇದೆಲ್ಲವೂ ಕೂಡ ನಿಮ್ಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಿಮಗೆ ಡಿ ಅಂದ್ರೆ ಲೈಕ್ ಆನ್ಸರ್ ಇಸ್ ಆಲ್ ಆಫ್ ದಿ ಅಬೌವ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ 6th ಕ್ವಶನ್ ಅನ್ನು ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ ಕೇಳ್ತಿದ್ದಾನೆ. ಸೊ ಇಲ್ಲಿ ಏನ್ ಕೇಳ್ತಿದ್ದಾನೆ, ವೆಂಚರ್ ರೈಸ್ ಅನ್ನುವಂಥದ್ದು. ನಾವು ಈ ವೆಂಚರ್ ರೈಸ್ ಅನ್ನ ನೋಡ್ತಾ ಬಂದಾಗ, ಸೊ ಇಸ್ ಚಾಲೆಂಜ್ ಫೋಕಸ್ ಆನ್ ದ ಎಲೆಕ್ಟ್ರಿಕ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಓನ್ಲಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಟ್ರ್ಯಾಪ್ ಅಂತ ಕರಿತೀವಿ. ಇದು ಯಾಕೆ ಜಸ್ಟ್ ಏನು ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಅದ್ರ ಜೊತೆಗೆ ಆಟೋಮೊಬೈಲ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಡಿಫೆನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ಇವೆಲ್ಲವೂ ಆಗಿರುತ್ತೆ. ಸೊ ಇದು ನಿಮ್ಗೆ ಈ ತರದವು ಟ್ರಾಪ್ ಗಳಾಗಿರ್ತವೆ. ಎಲ್ಲೆಲ್ಲಿ ಓನ್ಲಿ ಅಂತ ಇರುತ್ತೆ, ಅಥವಾ ಮೋರ್ ದ್ಯಾನ್ ಅಂತ ಇರುತ್ತೆ, ಅಥವಾ ಲೋವರ್ ದ್ಯಾನ್ ಅಂತ ಇರುತ್ತೆ, ಎಕ್ಸ್ಟ್ರೀಮ್ ಅಂತ ಇರುತ್ತೆ, ಈ ರೀತಿಯಿಂದ ಪದಗಳಿದ್ದಾಗ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಂದ್ರೆ ಓನ್ಲಿ ಅನ್ನೋಂಥದ್ದು ಕರೆಕ್ಟ್ ಆಗಿರತ್ತಾ, ಮೋಸ್ಟ್ ಆಫ್ ದ ಟೈಮ್ ಅಂದ್ರೆ ಲೈಕ್ 10ರಲ್ಲಿ 7ರಿಂದ 8 ಟೈಮ್ ಓನ್ಲಿ ಅನ್ನೋದು ತಪ್ಪಾಗಿರುತ್ತೆ. ಸೊ ಅದರಿಂದಾಗಿ ಯಾವಾಗ್ಲೂ ನಾವು ಆನ್ಸರ್ ಮಾಡ್ಬೇಕಾದ್ರೆ ಓನ್ಲಿ ಅನ್ನೋದು ಕರೆಕ್ಟ್ ಆಗಿದೆಯಾ ಅನ್ನೋಂಥದ್ದು ನೀವು ನೋಡ್ತಾ ಬರಬೇಕು. ದೆನ್ 3rd ಸ್ಟೇಟ್ಮೆಂಟ್ ಕರೆಕ್ಟ್ ಹೇಳಿದ್ದಾರೆ. ಅಂಡ್ 4th ಸ್ಟೇಟ್ಮೆಂಟ್ ಬಂದು ಕೂಡ ಇಟ್ ಸ್ಟಾರ್ಟೆಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳ್ತಿದ್ದಾನೆ. ಇದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಕರ್ನಾಟಕ ಸ್ಟೇಟ್ ಏನ್ ಕರ್ನಾಟಕ ಗೌರ್ಮೆಂಟ್ ಇರುತ್ತೆ ಅದ್ರ ಜೊತೆಗೆ ಕೆಲವು NGOs ಅಥವಾ ಕೆಲವು ಲೈಕ್ ಏನು ಲೈಕ್ ಈ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಇನ್ಸ್ಟಿಟ್ಯೂಷನ್ಸ್ ಏನಿದಾವೆ, ಫಾರಿನ್ ಇನ್ಸ್ಟಿಟ್ಯೂಷನ್ಸ್, ಅದ್ರ ಜೊತೆ ಸೇರಿ ನಾವು ಇದನ್ನ ಮಾಡಿರೋದ್ರಿಂದಾಗಿ ನಮ್ಗೆ ಓನ್ಲಿ ಆನ್ಸರ್ ಎ ಅಂಡ್ ಸಿ ಅಥವಾ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಂತ ನಾವು ನೋಡ್ತಾ ಬರ್ಬೋದು. ಸೊ ನೆಕ್ಸ್ಟ್ ರಾಮ್ಸಾರ್ ಸೈಟ್ ಬಗ್ಗೆ ನಿಮ್ಗೆ, ಯಾಕಂದ್ರೆ ಇತ್ತೀಚೆಗೆ ಎಲ್ಲವೂ ಕೂಡ ನಮ್ಗೆ ರಾಮ್ಸಾರ್ ಸೈಟ್ ಅನ್ನ ನೋಡ್ತಾ ಬಂದಿದೀವಿ. ಅಂದ್ರೆ 75ನೇ ವರ್ಷಕ್ಕೆ, ಅದು 75ನೇ ಸ್ವತಂತ್ರ ದಿನಾಚರಣೆ ಸಮಯದಲ್ಲಿ 75 ರಾಮ್ಸಾರ್ ಸೈಟ್ ಗಳನ್ನ ನಾವು ಘೋಷಣೆ ಮಾಡ್ಲೇಬೇಕು ಅಂತ ಕೇಂದ್ರ ಸರ್ಕಾರ ಪಣ ತೊಟ್ಟು ಒಂದಷ್ಟು ಸ್ಥಳಗಳನ್ನ ಲೈಕ್ ಏನು ನಾವು ಜೌಗು ಭೂಮಿ ಅಂತ ಏನ್ ಕರಿತೀವಿ ಅಥವಾ ರಾಮ್ಸಾರ್ ಸೈಟ್ಸ್ ಅಂತ ಏನ್ ಕರಿತೀವಿ ಅದ್ರ ನೋಡ್ತಾ ಬಂದಾಗ ನಿಮ್ಗೆ ಇಲ್ಲಿ ಒಂದು ಟ್ರಿಕ್ಸ್ ಇರುತ್ತೆ. ಅಂದ್ರೆ ಯೂಶಲಿ ಒನ್ ಸ್ಟೇಟ್ಮೆಂಟ್ ಯಾವ್ದಕ್ಕೆ ನಾವು ಸರಿಯಾಗಿರುತ್ತೆ ಅಂತ ನೋಡ್ತಾ ಬಂದಾಗ, ಸುಲ್ತಾನ್ಪುರ್ ಅನ್ನುವಂಥದ್ದು ಹರಿಯಾಣ ಸ್ಟೇಟ್ ಗೆ ಸಂಬಂಧಪಟ್ಟಿರುವಂತದ್ದು, ಈ ರುದ್ರಸಾಗರ್ ಅನ್ನುವಂಥದ್ದು ತ್ರಿಪುರಾಗೆ ಸಂಬಂಧಪಟ್ಟಿರೋದು. ಈ ರೀತಿಯಾಗಿ 1 or 2 ಸ್ಟೇಟ್ಮೆಂಟ್ ಗಳನ್ನ ನಾವು ಜಾಯಿನ್ ಮಾಡಿದ್ರೆ ಆನ್ಸರ್ ನಮ್ಗೆ ಈಸಿಲಿ ನಮ್ಗೆ ಅರೈವ್ ಆಗ್ಬಿಡ್ತೀವಿ. ಅಂದ್ರೆ ಆನ್ಸರ್ ಯಾವ್ದು ಅಂತ ನಮ್ಗೆ ಈಸಿಲಿ ಗೊತ್ತಾಗ್ತಾ ಬರುತ್ತೆ. ಈ ಕ್ವಶನ್ಗೆ ನಮ್ಗೆ ಆನ್ಸರ್ ಅನ್ನುವಂಥದ್ದು 3 ಅಥವಾ ಸಿ ಅನ್ನುವಂಥದ್ದು ನಮ್ಗೆ ಆನ್ಸರ್ ಆಗಿರುತ್ತೆ. ಇನ್ನೊಂದು ನಮ್ಗೆ ಯಾವಾಗ್ಲೂ ಕೂಡ ಸ್ವಲ್ಪ ಲೈಕ್ ಎಚ್ಚರಿಕೆಯನ್ನು ವಹಿಸುವಂಥದ್ದು ನಮ್ಗೆ ಈ ಕೆಲ್ಫ್ ಫಾರೆಸ್ಟ್ ಅನ್ನುವಂಥದ್ದು. ಯಾರೆಲ್ಲ ಈ ಲೈಕ್ UPSC ಓದಿರ್ತಾರೆ ಅಥವಾ ಹೈಯರ್ ಸ್ಟಡೀಸ್ ಓದಿರ್ತಾರೆ ಅವ್ರಿಗೆಲ್ಲರೂ ನಿಮ್ಗೆ ಈಸಿಲಿ ಗೊತ್ತಿರುತ್ತೆ. ಕೆಲ್ಫ್ ಫಾರೆಸ್ಟ್ ಅನ್ನುವಂಥದ್ದು ಸಾಗರ ತಳದಲ್ಲಿ ಅಥವಾ ಏನು ಸಮುದ್ರದಲ್ಲಿ ಇರುವಂತಹ ಒಂದು ಜೀವ ಸಂಕುಲವನ್ನ ಅಥವಾ ಜೀವ ವೈವಿಧ್ಯವನ್ನ ಅಥವಾ ಒಂದು ಪರಿಸರ ವ್ಯವಸ್ಥೆಯನ್ನ ನಾವು ಕೆಲ್ಫ್ ಫಾರೆಸ್ಟ್ ಅಂತ ಕರಿತೀವಿ. ಬಟ್ ಇವೆರಡೂ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ, ಇಲ್ಲಿ ಮೌಂಟೈನ್ ಅಂತ ಕರಿತೀವಿ, ಅಂದ್ರೆ ಪರ್ವತ ಅರಣ್ಯಗಳು, ಈ ಹಿಮಾಲಯ ಪರ್ವತ ಆಗಿರ್ಬೋದು ಅಥವಾ ಲೈಕ್ ಅಮೆಜಾನ್ ಕಾಡುಗಳಾಗಿರ್ಬೋದು, ಈ ರೀತಿಯಾದಂತಹ ನಮ್ಗೆ ಇಲ್ಲಿ ತಪ್ಪಾಗುತ್ತೆ. ಯಾಕಂದ್ರೆ ಕೇಳ್ತಾ ಇರೋದು ಕೆಲ್ಫ್ ಫಾರೆಸ್ಟ್ ಅಂದ್ರೆ ಸಮುದ್ರದ ತಳದಲ್ಲಿ ಇರುವಂತಹ ಪರಿಸರ ವ್ಯವಸ್ಥೆ ಬಗ್ಗೆ, ಬಟ್ ಆಪ್ಷನ್ ಹೇಳ್ತಾ ಇರುವಂತದ್ದು ಮೌಂಟೇನ್ ಫಾರೆಸ್ಟ್ ಬಗ್ಗೆ. ಸೊ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಅಂಡ್ ಪೈನ್ ಆಗಿರ್ಬೋದು, ದಿಯೋದಾರ್ ಆಗಿರ್ಬೋದು, ಈ ಟ್ರೀಗಳ ಬಗ್ಗೆ ಮಾತಾಡ್ತಿದ್ದಾನೆ. ಸಮುದ್ರ ತಳದಲ್ಲಿ ಯಾವುದು ಟ್ರೀಗಳು ಬೆಳೆಯೋದಿಲ್ಲ, ಎಲ್ಲವೂ ಕೂಡ ಅದೇನು ಲೈಕ್ ಕಳೆ ಅಂತ ಕರಿತೀವಿ, ಅಂದ್ರೆ ಸಮುದ್ರದ ವೀಡ್ ಅಂದ್ರೆ ಲೈಕ್ ಸಿ ವೀಡ್ ಅಂತ ಕರಿತೀವಿ ಅಥವಾ ಸಮುದ್ರ ಕಳೆ ಅಂತ ಕನ್ನಡದಲ್ಲಿ ಕರಿತಾ ಬರ್ತೀವಿ. ಸೊ ಅದರಿಂದಾಗಿ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ನಮ್ಗೆ ನನ್ ಆಫ್ ದಿ ಎಬೋವ್ ಅನ್ನುವಂಥದ್ದು
ಈ ಒಂದು ಕ್ವಶನ್ಗೆ ಅಥವಾ ಏನು ಈ ಆಪ್ಷನ್ಗೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ಕೊಡಿದ್ರೆ ನಮಗೆ ಯೂಶಲಿ ಇದು 2 ವರ್ಷದಿಂದನೂ ನ್ಯೂಸ್ ಅಲ್ಲಿ ಇದೆ. ಅಂದ್ರೆ ಯಾವಾಗ್ಲೂ ನಾವು ರೀಸೆಂಟ್ ನ್ಯೂಸ್ ಅಲ್ಲಿ ಅಂದ್ರೆ ಇರೋದು ಮಾತ್ರ ಕೇಳ್ತಾನ, ಖಂಡಿತ ಇಲ್ಲ. ನಮ್ಗೆ ಈ ಬ್ಲೂ ಫ್ಲಾಗ್ ಪ್ರೋಗ್ರಾಮ್ ಅನ್ನುವಂಥದ್ದು ಲೈಕ್ 2 ವರ್ಷದಿಂದ ಅಥವಾ 3 ವರ್ಷದಿಂದ ಹಿಂದೆನೂ ಕೂಡ ನಮಗೆ ಕೇಳ ಬಂದಿರುವಂತದ್ದು. ಬೇಸಿಕ್ ಆಗಿ ಏನ್ ಹೇಳುತ್ತೆ ಅಂದ್ರೆ ಎಲ್ಲಾ ಲೈಕ್ ಅಮ್ಯುನಿಟೀಸ್, ಎಲ್ಲಾ ಸವಲತ್ತುಗಳನ್ನು ಹೊಂದಿರುವಂತಹ ಸುಸ್ಥಿರವಾದಂತಹ ಲೈಕ್ ಬೀಚ್ ಗಳನ್ನ, ಕರಾವಳಿ ತೀರಗಳನ್ನ ಹೊಂದಿರುವಂತಹ ಪ್ರದೇಶಗಳಿಗೆ ಅಥವಾ ತೀರಗಳಿಗೆ ನಾವು ಈ ಬ್ಲೂ ಫ್ಲಾಗ್ ಪ್ರೋಗ್ರಾಮ್ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಬರ್ತಾರೆ. ಸ್ಟೇಟ್ಮೆಂಟ್ ವೈಸ್ ನೋಡ್ತಾ ಬಂದಾಗ ಏನ್ ಕೇಳ್ತಾ ಇದೆ ನಮ್ಗೆ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಯಾಕಂದ್ರೆ ಫೌಂಡೇಶನ್ ಫಾರ್ ದ ಎನ್ವೈರನ್ಮೆಂಟಲ್ ಎಜುಕೇಶನ್ ಇನ್ ಹೆಡ್ ಕ್ವಾರ್ಟರ್ಸ್, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇದನ್ನ ಒಂದು NGO ಅಂತ ಕರಿತೀವಿ, ಎಜುಕೇಶನ್ ಲೈಕ್ ಫೌಂಡೇಶನ್ ಫಾರ್ ದ ಎನ್ವೈರನ್ಮೆಂಟಲ್ ಎಜುಕೇಶನ್ ಅನ್ನುವಂತಹ ಒಂದು NGO ಈ ಒಂದು ಬ್ಲೂ ಫ್ಲಾಗ್ ಪ್ರೋಗ್ರಾಮ್ ಅನ್ನ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಬರುತ್ತೆ ಅಥವಾ ಇಶ್ಯೂ ಮಾಡ್ತಾ ಬರುತ್ತೆ. ಬಟ್ ನಮ್ಗೆ ಟ್ರಿಕ್ಸ್ ಇರೋಂಥದ್ದು ನಾವೇನ್ ಮಾಡ್ತೀವಿ, ಎಲ್ಲ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಮೋಸ್ಟ್ಲಿ ಇದು ಕರೆಕ್ಟ್ ಆಗಿರುತ್ತೆ ಅಂತ ಹೋಗ್ತೀವಿ. ಕೀನ್ಯಾ, ನೋ, ಇದು ಕೀನ್ಯಾ ಅಲ್ಲ, ಫ್ರಾನ್ಸ್ ನಲ್ಲಿ ಇರುವಂತಹ ಏನ್ ಈ ಒಂದು NGO ಇದೆ, ನಮ್ಗೆ ಆನ್ಸರ್ ನ ಕೊಡ್ತಾ ಬರುವಂತದ್ದು. ಸೊ ಅದ್ರ ಜೊತೆಗೆ ನಮ್ಗೆ ಇನ್ನೊಂದು ಟ್ರಿಕ್ಸ್ ಅನ್ನುವಂಥದ್ದು, ಕರ್ನಾಟಕದಲ್ಲಿ ಯಾವೆಲ್ಲ ಇದಾವೆ, ಕಾಸರಗೋಡು ಇದೆಯಾ? ಖಂಡಿತ ಹೌದು. ಕಾಸರಗೋಡು ಆಗಿರ್ಬೋದು ಅಥವಾ ಪಡುಬಿದ್ರಿ ಅಂತ ನಾವೇನ್ ಕರಿತೀವಿ, ಅಂದ್ರೆ ಭಾರತದಲ್ಲಿ ಒಟ್ಟಾರೆಯಾಗಿ 12 ಈ ಬ್ಲೂ ಫ್ಲಾಗ್ ಪ್ರೋಗ್ರಾಮ್ ಅಥವಾ ಬೀಚ್ ಗಳನ್ನ ನೋಡ್ತಾ ಬರ್ತೀವಿ. ಆ 12ರಲ್ಲಿ 2 ಅಂದ್ರೆ ಹೆಚ್ಚಿನ ನಂಬರ್ ಅಂದ್ರೆ ಲೈಕ್ ಅದರಲ್ಲಿ ಅಧಿಕವಾದಂತಹ 2 ಬೀಚ್ ಗಳನ್ನ ಹೊಂದಿರುವಂತದ್ದು ಕರ್ನಾಟಕ. ಯಾವ್ಯಾವು? ಕಾಸರಗೋಡ್ ಅಂಡ್ ಪಡುಬಿದ್ರಿ ಅನ್ನುವಂಥದ್ದು. ಅದ್ರ ಜೊತೆಗೆ ಥರ್ಡ್ ಸ್ಟೇಟ್ಮೆಂಟ್ ನೋಡ್ತಾ ಬಂದಾಗ ಹೈಯೆಸ್ಟ್ ನಂಬರ್ ಆಫ್ ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಇರುವಂತದ್ದು ಇಂಡಿಯಾದಲ್ಲಿ, ಅಂದ್ರೆ ವರ್ಲ್ಡ್ ಅಲ್ಲೇ ಇಂಡಿಯಾದಲ್ಲಿ ಅಂತ ಖಂಡಿತ ಅಲ್ಲ. ಸ್ಪೈನ್ ಅನ್ನುವಂತ ದೇಶದಲ್ಲಿ ನಮ್ಗೆ ಅತಿ ಹೆಚ್ಚು ಬ್ಲೂ ಫ್ಲಾಗ್ ಒಂದು ಬೀಚ್ ಗಳನ್ನ ಹೊಂದಿದೆ. ಮೋರ್ ದನ್ 628ಗೂ ಹೆಚ್ಚಾದಂತಹ ಸಮುದ್ರ ತೀರಗಳನ್ನ ಅಥವಾ ಬೀಚ್ ಗಳನ್ನ ಹೊಂದಿದೆ. ಇಂಡಿಯಾ ಹೊಂದಿರುವಂತದ್ದು ಕೇವಲ 12. ಸೊ ಅದರಿಂದಾಗಿ ನಮ್ಗೆ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಬಂದಾಗ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಕೇಳಿದ್ದಾನೆ. ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಕೇವಲ ಬಿ, ಅಂದ್ರೆ ಕರ್ನಾಟಕದಲ್ಲಿ ಕೇವಲ 2 ಇದಾವೆ, ಇನ್ನು ಮಿಕ್ಕಿದಂತಹ A and C 2 ತಪ್ಪಾಗಿರುತ್ತೆ. ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿರೋದ್ರಿಂದ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದಾಗ ಡ್ಯೂರಿಂಗ್ ದ ಪ್ರೊಲಾಂಗ್ಡ್ ಸ್ಪೇಸ್ ಮಿಷನ್ ಆಸ್ಟ್ರೋನಾಟ್ಸ್ ಎಕ್ಸ್ಪೀರಿಯನ್ಸ್ ದ ಮಸಲ್ ಅಟ್ರೋಫಿ ಅಂತ ಕೇಳ್ತಿದ್ದಾನೆ. ಸೊ ಯೂಶಲಿ ನಿಮ್ಗೆಲ್ಲ ಗೊತ್ತಿರೋಂಗೆ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಏನಿತ್ತು ಅಂದ್ರೆ ಸುನೀತಾ ವಿಲಿಯಮ್ಸ್ ಅವರು ಅಂತರಿಕ್ಷ ಲೈಕ್ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅವರನ್ನು ವಾಪಸ್ ಕರೆದುಕೊಂಡು ಭೂಮಿಗೆ ಅಥವಾ ಲೈಕ್ ಅಮೆರಿಕಾಗೆ ಕರೆತರುವಂತಹ ಪ್ರಯತ್ನಗಳು ನಡೀತಾ ಇರುತ್ತೆ. ಅಂತ ಸಮಯದಲ್ಲಿ ಅವರ ಮೇಲಾಗುವಂತಹ ಅಥವಾ ಅವರ ಆರೋಗ್ಯದ ಮೇಲೆ, ಅಂದ್ರೆ ಯಾರೆಲ್ಲ ಅಂತರಿಕ್ಷಕ್ಕೆ ಹೋಗಿರ್ತಾರೆ, ಸೊ ಅವರ ಆರೋಗ್ಯದ ಮೇಲಾಗುವಂತಹ ಪ್ರಭಾವಗಳ ಬಗ್ಗೆ ಒಂದಷ್ಟು ಚರ್ಚೆಗಳು ಅಥವಾ ಒಂದಷ್ಟು ಸಂಶೋಧನೆಗಳು ನಡೀತಾ ಬರ್ತವೆ. ಸೊ ಅವಾಗ ಯೂಶಲಿ ಅವ್ರಿಗಾಗುವಂತದ್ದು ಮಸಲ್ ಅಟ್ರೋಫಿ ಅನ್ನುವಂಥದ್ದು. ಸೊ ಅದಕ್ಕೆ ಕಾರಣ ಅಂತದ್ದು ಮೈಕ್ರೋಗ್ರಾವಿಟಿ ಅನ್ನುವಂಥದ್ದು. ಸೈನ್ಸ್ ಅನ್ನ ಯಾರು ನಾವು ಕ್ಲೀನ್ ಆಗಿ ಓದ್ತಾ ಬಂದಿರ್ತೀವಿ, ಅಭ್ಯಾಸವನ್ನ ಮಾಡ್ತಾ ಬಂದಿರ್ತೀವಿ, ನಮ್ಗೆ ಯೂಶಲಿ ಆನ್ಸರ್ ನಮ್ಗೆಲ್ಲ ಅಲ್ಲೇ ಗೊತ್ತಾಗ್ತಾ ಬರುತ್ತೆ. ಅದ್ರ ಜೊತೆಗೆ ಸೈನ್ಸ್ ಇನ್ನೊಂದು ಕ್ವಶನ್ ಅಂತ ಅಂದ್ರೆ ಯೂಶಲಿ ಒಂದು ಭಾಗದ ಅಂದ್ರೆ ಅನ್ಈವನ್ ಆಗಿ, ಅಂದ್ರೆ ಲೈಕ್ ಸಮ ಪ್ರಮಾಣದಲ್ಲ ಅಸಮ ಪ್ರಮಾಣದಲ್ಲಿ ನಾವು ಒಂದು ಗಿಡಕ್ಕೆ ನೀರನ್ನ ಉಣಿಸ್ತಾ ಬಂದಾಗ ಅಥವಾ ನೀರನ್ನ ಹಾಕ್ತಾ ಬಂದಾಗ ಗಿಡದ ಒಂದು ಭಾಗ ಯೂಶಲಿ ಒಂದು ಕಡೆಗೆ ಬಾಗ್ತಾ ಬರುತ್ತೆ. ಅದಕ್ಕೆ ಏನು ರೀಸನ್ ಅಂತ ಕೇಳ್ತಿದ್ದಾನೆ. ಸೈನ್ಸ್ ಅನ್ನ ನಾವು ಓದುವಂತವ್ರು ಯೂಶಲಿ ನಮ್ಗೆ ಇಲ್ಲಿ ಇನ್ನೊಂದು ಟ್ರಿಕ್ ಅನ್ನುವಂಥದ್ದು A and B ಅಥವಾ ಏನು A and D ಅಥವಾ 1 and 4 ಆನ್ಸರ್ ಅಲ್ಲಿ ನಮಗೆ ಟ್ರಿಕ್ ಮಾಡುವಂತಹ ಅಥವಾ ನಮ್ಗೆ ಹೇಗೆ ಆನ್ಸರ್ಗೆ ಹಾಕುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಬಟ್ ಇದನ್ನ ನಾವು ಓದ್ತಾ ಬಂದಾಗ ಏನು ಗ್ರೋತ್ ಹಾರ್ಮೋನ್ಸ್ ಅಂತ ಕರಿತೀವಿ, ಅಂದ್ರೆ ಬೆಳವಣಿಗೆ ಹಾರ್ಮೋನ್ಗಳಂತ ನಾವೇನ್ ಕರಿತೀವಿ, ಅಕ್ಯುಮುಲೇಟೆಡ್ ವಾಟರ್ ಸೈಡ್ ಟು ಪ್ರಮೋಟ್ ದ ಸೆಲ್ ಎಮಾಲ್ಗನೇಷನ್ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಯಾವ ನೀರಿಗೆ ಹೆಚ್ಚು ನೀರು ಬೀಳುವಂತಹ ಅಥವಾ ನೀರು ಹರಿಯುವಂತಹ ಜಾಗದಲ್ಲಿ ಈ ಒಂದು ಗ್ರೋತ್ ಹಾರ್ಮೋನ್ ಅಂತದ್ದು ಒಂದು ಕಡೆ ಬಾಗ್ತಾ ಬರುತ್ತೆ. ಸೊ ಅದರಿಂದಾಗಿ ಗಿಡ ಏನಾಗುತ್ತೆ, ಶೇಖರಣೆ ಆಗಿ ಗಿಡ ಒಂದ್ ಕಡೆಗೆ ಬಾಗ್ತಾ ಬರುತ್ತೆ. ಸೊ ಅದರಿಂದಾಗಿ ನಮ್ಗೆ ಫೋರ್ತ್ ಇಸ್ ದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದಾಗ ನಿಮ್ಗೆ ಅಕಾರ್ಡಿಂಗ್ ಟು ಲೈಕ್ WHO, ಇಂಡಿಯಾ ಎರಾಡಿಕೇಟೆಡ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಅಂತ ಕೇಳ್ತಿದ್ದಾನೆ. ಅಂದ್ರೆ ಭಾರತ ಇತ್ತೀಚೆಗೆ ಯಾವ ರೋಗಗಳನ್ನ ತನ್ನ ದೇಶದಿಂದ ಅಥವಾ ತನ್ನಲ್ಲಿ ಎರಾಡಿಕೇಟ್ ಮಾಡಿದೆ, ನಿರ್ಮೂಲನೆ ಮಾಡಿದೆ ಅನ್ನೋಂತ ನಾವು ನೋಡ್ತಾ ಬಂದಾಗ ಏನಕ್ಕೆ ಇದು ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ಇತ್ತೀಚೆಗೆ WHO ಪ್ರಕಾರ ಈ ಒಂದು ಟ್ರೊಕೋಮಾ ಅಂತ ಏನ್ ಕರಿತೀವಿ, ಈ ಟ್ರೊಕೋಮಾ ಪೀಡಿತ ಅನ್ನುವಂಥದ್ದನ್ನ ನಾವು ಲೈಕ್ ಎರಾಡಿಕೇಟ್ ಮಾಡಿದೀವಿ, ನಿರ್ಮೂಲನೆ ಮಾಡಿದೀವಿ ಅನ್ನುವಂಥದ್ದು ಇತ್ತೀಚೆಗೆ 2-3 ತಿಂಗಳಲ್ಲೇ ನಾವು ಅದನ್ನ ನ್ಯೂಸ್ ಅಲ್ಲಿ ಇತ್ತು. ಅಂದ್ರೆ ನಾವು ಇಂಡಿಯಾ ಫಾರ್ ಐಎಸ್ ನ ಏನ್ ಕಂಟೆಂಟ್ ವಿಡಿಯೋಸ್ ಮಾಡ್ತಿದ್ದೋ, ಸೊ ಕಂಟೆಂಟ್ ವಿಡಿಯೋಸ್ ಅಲ್ಲಿ ಇದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಸೊ ಅದರಿಂದಾಗಿ ಈ ಟ್ರೊಕೋಮಾ ಬಗ್ಗೆ ನಾವು ನೋಡಿರ್ತೀವಿ. ಅದ್ರ ಜೊತೆಗೆ ಆ ನ್ಯೂಸ್ ಅಲ್ಲಿ ಇದ್ದಾಗಲೇ ನಿಮ್ಗೆ ಅದರಲ್ಲಿ ಹೇಳಿರ್ತಾರೆ ಅಂದ್ರೆ ಇಂಡಿಯಾದಿಂದ ಯಾವೆಲ್ಲ ರೋಗಗಳು ಆಲ್ರೆಡಿ ನಾವು ಎರಾಡಿಕೇಟ್ ಮಾಡಿದೀವಿ ಅಥವಾ ನಿರ್ಮೂಲನೆಯನ್ನ ಮಾಡಿದೀವಿ ಅಂತ ನೋಡ್ತಾ ಬಂದಾಗ ಪೋಲಿಯೋ ಆಗಿರ್ಬೋದು, ಯಾಸ್ ಆಗಿರ್ಬೋದು, ಪ್ಲೇಗ್ ಆಗಿರ್ಬೋದು, ಸ್ಮಾಲ್ ಪಾಕ್ಸ್ ಆಗಿರ್ಬೋದು. ನಮ್ಗೆ ಇನ್ನೊಂದು ಟ್ರಿಕ್ಸ್ ಅನ್ನೋಂಥದ್ದು ಏನಂತಂದ್ರೆ ಇಲ್ಲೆಲ್ಲೂ ಕೂಡ ಮಲೇರಿಯಾ ಅಂತ ಕೇಳ್ತಿದ್ದಾನೆ. ಮಲೇರಿಯಾ ಅನ್ನೋದು ನಾವು ಈಗಲೂ ಕೂಡ ನೋಡ್ತಾನೆ ಬಂದಿರ್ತೀವಿ. ಅಂದ್ರೆ ಇತ್ತೀಚೆಗೆ ಲೈಕ್ ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, ಅದರ್ ಸಿಟೀಸ್ ನಲ್ಲಿ ಆಗಿರ್ಬೋದು, ಅಥವಾ ಅದರ್ ಸ್ಟೇಟ್ ನಲ್ಲಿ ಆಗಿರ್ಬೋದು ಮಲೇರಿಯಾ ಉಲ್ಬಣಗೊಂಡಿದೆ ಅಥವಾ ಮಲೇರಿಯಾದಿಂದ ಸಾವಿನ ಪ್ರಮಾಣ ಹೆಚ್ಚಾಗ್ತಿದೆ ಅಂತ ನಾವು ನ್ಯೂಸ್ ಅಲ್ಲಿ ಓದ್ತಾ ಬಂದಿರ್ತೀವಿ. ಸೊ ಅಲ್ಲಿ ಆಟೋಮೆಟಿಕ್ ನಮ್ಗೆ ಮಲೇರಿಯಾ ಅನ್ನೋದು ನಿರ್ಮೂಲನೆ ಆಗಿಲ್ಲ. ಸೊ ಅದನ್ನ ನಾವು ತೆಗ್ದಾಕ್ತಾ ಬಂದಾಗ ನಮ್ಗೆ ಉಳಿಯುವಂಥದ್ದು ಕೇವಲ ಇದೆರಡು. ಇನ್ನು ಫ್ಲೂರೋಸಿಸ್ ಅನ್ನೋ
ಇರುವಂತದ್ದು ಆನೆ ರೋಗದ ಕಾಲು ಅಂತ ನಾವೇನ್ ಕರಿತೀವಿ, ಇದು ಕೂಡ ಈಗಲೂ ಕೂಡ ಪ್ರಿವಿಲೆನ್ಸ್ ಅಂತ ಕರಿತೀವಿ, ಅಂದ್ರೆ ಈಗಲೂ ಕೂಡ ಇಂಡಿಯಾದಲ್ಲಿ ಅದನ್ನ ನಾವು ಕಂಡು ಬರುತ್ತೆ. ಸೊ ಅದರಿಂದಾಗಿ ಈ ಸ್ಟೇಟ್ಮೆಂಟ್ ಅನ್ನು ತೆಗೆದಾಗ ಉಳಿಯುವಂತದ್ದು ಇದೊಂದೇ ಆನ್ಸರ್ ಆಗಿರುತ್ತೆ. ಸೊ ಕೆಲವು ಅದಕ್ಕೆ ಯಾವಾಗ್ಲೂ ಕೂಡ ನಾವು ನ್ಯೂಸ್ ಪೇಪರ್ ನ ಓದ್ತಾ ಬಂದಾಗ ಲೈಕ್ ಏನ್ ಹೇಳ್ತಾ ಇದೆ, ಸೊ ಅದ್ರ ಸುತ್ತಮುತ್ತ ಏನ್ ಕ್ವಶನ್ಸ್ ಇದೆ ಇದನ್ನ ನಾವು ನೋಡ್ತಾ ಬಂದಾಗ ನಿಮಗೆ ಆನ್ಸರ್ ಮಾಡುವಂತದ್ದು ಏನ್ ಆನ್ಸರ್ ಮಾಡೋ ವೇ ಇರುತ್ತಲ್ಲ ನಮ್ಗೆ ಅದು ತುಂಬಾ ಈಸಿ ಆಗುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡ್ತಾ ಬಂದಾಗ ಇದು ಕೂಡ ಸೈನ್ಸ್ ಸಂಬಂಧಪಟ್ಟಂತಾಗಿರುತ್ತೆ. ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಹ್ಯೂಮನ್ ಬಾಡಿ ಬಗ್ಗೆ ಕೇಳ್ತಿದ್ದಾನೆ. ಸೊ ನಮ್ಗೆ ಇಲ್ಲಿ ನಿಮ್ಗೆಲ್ಲ ಲೈಕ್ ಸೈನ್ಸ್ ಸ್ಟೂಡೆಂಟ್ ಯೂಶಲಿ ಯಾರೆಲ್ಲ ಇರುತ್ತೆ, ಸೊ ಎ ಅಂದ್ರೆ ಲೈಕ್ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ ಅಂಡ್ ವಿಟಮಿನ್ ಬಿ ಅಂಡ್ ವಿಟಮಿನ್ ಸಿ ಆಗಿರ್ಬೋದು, ಅಂಡ್ ಏನ್ ಡಿ ಅಂಡ್ ಮ್ಯಾಗ್ನೀಷಿಯಂ, ಫಾಸ್ಫರಸ್ ಆಗಿರ್ಬೋದು, ಅದ್ರ ಜೊತೆಗೆ ವಾಟರ್ ಅಂಡ್ ಫ್ಯಾಟ್ಸ್ ಏನಾಗಿರುತ್ತೆ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಇದಾಗಿರುತ್ತೆ. ಸೊ ನಮ್ಗೆ ಅದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ನೊಂದು ಕ್ವಶನ್ ನಮಗೆ ಎಕಾಲಜಿ ಅಂಡ್ ಎನ್ವೈರನ್ಮೆಂಟ್ ಬಗ್ಗೆ ನಾವು ಕ್ವಶನ್ ಅನ್ನು ನೋಡ್ತಾ ಬಂದಾಗ ಮೆಜರಿಂಗ್ ಕಾನ್ಸಂಟ್ರೇಷನ್ ಆಫ್ ಕೆಮಿಕಲ್ಸ್ ಇನ್ ಬಯೋಲಾಜಿಕಲ್ ಫ್ಲೂಯಿಡ್ಸ್ ಇನ್ ಅಸೆಸ್ ಟು ಹೆಲ್ತ್ ಆಫ್ ದ ಎನ್ವೈರನ್ಮೆಂಟ್ ಬಗ್ಗೆ ಕೇಳಿದಾನೆ. ಸೊ ಇದಕ್ಕೆ ಒಂದು ಟರ್ಮ್ ಅನ್ನು ಕೇಳ್ತಾ ಇದ್ದಾನೆ. ಸೊ ಏನು ಈ ಪ್ರೋಸೆಸ್ ಏನಿದೆ, ಈ ಪ್ರೋಸೆಸ್ಗೆ ಏನಂತ ಕರಿತೀವಿ, ಸೊ ಅದನ್ನ ಏನಂತ ನಾವು ಹೇಳ್ಬೋದು ಅಂತ ಬಂದಾಗ ಇಟ್ಸ್ ಎ ಬಯೋ ಮಾನಿಟರಿಂಗ್ ಅನ್ನುವಂಥದ್ದು. ಸೊ ನಿಮ್ಗೆ ಇದನ್ನ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿನ ಓದ್ತಾ ಬಂದಿರೋರಿಗೆ ಅಥವಾ ಎನ್ವೈರನ್ಮೆಂಟ್ ಎಕಾಲಜಿನ ಓದೋರಿಗೆ ನಿಮ್ಗೆಲ್ಲ ಯೂಶಲಿ ಆನ್ಸರ್ ಗೊತ್ತಿರುವಂತದ್ದು ಇಟ್ಸ್ ಎ ಬಯೋ ಮಾನಿಟರಿಂಗ್ ಅಥವಾ ಬಿ ಅನ್ನುವಂಥದ್ದು ಈ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಸೊ ಇನ್ನೊಂದು ಈಸಿ ಕ್ವಶನ್ಸ್ ಲೈಕ್ ನಿಮ್ಗೆ ಆರಾಮ್ಸೆ ಈಸಿಯಾಗಿ ಲೈಕ್ ಮಾರ್ಕ್ಸ್ ಅನ್ನ ಪಡೆಯುವಂತ ಕ್ವಶನ್ ಬಂದಾಗ ಇತ್ತೀಚಿನ 2024 ನ ನೊಬೆಲ್ ಏನ್ ಪ್ರಶಸ್ತಿಗಳು ವಿತರಣೆ ಆಗಿದೆ, ಸೊ ನಿಮ್ಗೆ ಅದನ್ನ ನೋಡ್ತಾ ಬಂದಾಗ ಗೊತ್ತಿರುತ್ತೆ. ಸೊ ಇಲ್ಲಿ ನಮ್ಗೆ ಫಿಸಿಕ್ಸ್ ಆಗಿರ್ಬೋದು, ಸೊ ಲೈಕ್ ಫಿಸಿಕ್ಸ್ ಕೇಳಿದಾನೆ, ಮೆಡಿಸಿನ್ ಕೇಳಿದಾನೆ, ಪೀಸ್ ಇದೆ ಅಂಡ್ ಕೆಮಿಸ್ಟ್ರಿ ಇದೆ, ಲಿಟರೇಚರ್ ಇದೆ. ಸೊ 5 ಸಂಸ್ಥೆಗಳಿಗೆ ಅಥವಾ 5 ರಂಗಕ್ಕೆ ಸಂಬಂಧಪಟ್ಟಂತಹ ಅಥವಾ 5 ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ನೊಬೆಲ್ನ ಯಾವ ಒಂದು ಥೀಮ್ಗಾಗಿ ಅಥವಾ ಯಾವ ಒಂದು ಸಂಶೋಧನೆಗಾಗಿ ನೀಡಲಾಗಿದೆ ಅಂತ ಕೇಳ್ತಾ ಇದ್ದೇನೆ. ಸೊ ಇಲ್ಲೊಂದು ನಾವು ಟ್ರಿಕ್ಸ್ ಅನ್ನ ನೋಡೋದಾದ್ರೆ ಬೇಸಿಕ್ ಆಗಿ ಪೀಸ್ ಅನ್ನ ಫಸ್ಟ್ ನಾವು ನೋಡುವಂತದ್ದು. ಪೀಸ್ ಅನ್ನ ಆರಾಮ್ಸೆ ಜ್ಞಾಪನ ಇಟ್ಕೋಬಹುದು, ಯಾಕಂದ್ರೆ ಇತ್ತೀಚೆಗೆ ಜಪಾನ್ ನ ಹಿಂಡನ್ಕೋ ಅನ್ನುವಂತಹ ಒಂದು NGO ಸಂಸ್ಥೆಗೆ ಲೈಕ್ ಏನು ನಾವು ಶಾಂತಿಯಾದಂತಹ ನೊಬೆಲ್ ಶಾಂತಿ ಪ್ರಶಸ್ತಿನ ಕೊಟ್ಟಿರ್ತೀವಿ. ಈ ಜಪಾನ್ ನ ಒಂದು ಏನಕ್ಕೆ ಹೋರಾಡ್ತಾ ಇರುತ್ತೆ ಅಂದ್ರೆ ವರ್ಲ್ಡ್ ಫ್ರೀ ಆಫ್ ನ್ಯೂಕ್ಲಿಯರ್ ವೆಪನ್ಸ್, ಅಂದ್ರೆ ಈ ನ್ಯೂಕ್ಲಿಯರ್ ವೆಪನ್ ನಿಂದ ಲೈಕ್ ಏನ್ ಪ್ರಪಂಚವನ್ನ ಹೊರತರುವಂತ ಕಾರ್ಯಗಳನ್ನ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಪಾನ್ನ ನಾಗಸಾಕಿ ಮತ್ತು ಹಿರೋಶಿಮಾ ಪ್ರದೇಶದ ಮೇಲೆ ಅಣುಬಾಂಬ್ಗಳನ್ನ ಹಾಕೋದ್ರ ಮೂಲಕ ಆ ದೇಶದಲ್ಲಿ ಒಂದಷ್ಟು ನಾವು ಲೈಕ್ ಅಮೆರಿಕ ತೊಂದರೆಯನ್ನು ಉಂಟು ಮಾಡಿರುತ್ತೆ. ಸೊ ಅದರಿಂದಾಗಿ ಆ ಸಮಸ್ಯೆಯಿಂದ ಉಂಟಾದಂತಹ ಸಂತ್ರಸ್ತರೇನಿರ್ತಾರೆ, ಸೊ ಅವರನ್ನ ಸೊ ಯೂಶಲಿ ನಾವು ಇದ್ ಮಾಡೋದಕ್ಕೋಸ್ಕರ ಸೊ ಈ ಒಂದು ಸಂಸ್ಥೆಯನ್ನ ನಾವು ಸ್ಥಾಪನೆ ಮಾಡಿ ಸೊ ಇದರಿಂದ ಪ್ರಶಸ್ತಿಯನ್ನ ಕೊಡ್ತಾ ಬಂದಿರ್ತಾರೆ. ಸೊ ಅದರಿಂದಾಗಿ ನೀವು ಪೀಸ್ ಅನ್ನ ಕರೆಕ್ಟ್ ಆಗಿ ಇದನ್ನ ಮಾಡಿದ್ರೆ, ನೀವು ಪೀಸ್ ಅಂತ ಗೊತ್ತಿದ್ರೆ ಸೊ ಆರಾಮಾಗಿ ನೀವು ಆನ್ಸರ್ ಅನ್ನ ಇಲ್ಲಿ ಎಂಡ್ ಮಾಡ್ಬೋದು. ಯಾಕಂದ್ರೆ ನೀವು ಪೀಸ್ ಬಂದಾಗ ಲೈಕ್ ಪೀಸ್ ಬಂದು ಲೈಕ್ 4th 1 ಅಂತ ಇದೆ. ಸೊ ಇಲ್ಲೆಲ್ಲೂ ಕೂಡ ನಿಮ್ಗೆ ಸಿ ಇರೋದು 4th 1, ಇಲ್ಲಿ ಯಾವುದೋ ಆಪ್ಷನ್ ಇಲ್ಲ, ಇದೊಂದೇ ಆಪ್ಷನ್ ಇರುವಂತದ್ದು. ಸೊ ಇದರಿಂದಾಗಿ ನಿಮ್ಗೆ ಯಾವಾಗ್ಲೂ ಕೂಡ ಲಿಟರೇಚರ್ ಆಗಿರ್ಬೋದು, ಲಿಟರೇಚರ್ ಕೂಡ ಇತ್ತೀಚೆಗೆ ಹಾಂಗ್ಕಾಂಗ್ ಅಲ್ಲಿ ಏನಿರ್ತಾರೆ, ಸೊ ಹಾಂಗ್ಕಾಂಗ್ ನ ಅಥವಾ ಏನು ಲೈಕ್ ಸೌತ್ ಕೊರಿಯಾ ಏನಿರ್ತದೆ, ಸೌತ್ ಕೊರಿಯಾರ ಲಿಟರೇಚರ್ ಹಿಸ್ಟರಿ ಕೊಟ್ಟಿರ್ತೀವಿ. ಸೊ ಟ್ರೋಮಾಸ್ ಅಂಡ್ ಫ್ರೆಜಿಲಿಟಿ ಆಫ್ ಹ್ಯೂಮನ್ ಲೈಫ್ ಅನ್ನುವಂತ ಕಾನ್ಸೆಪ್ಟ್ ಬಗ್ಗೆ ಸೊ ಲೈಕ್ ಏನು ನಾವು ಸೌತ್ ಕೊರಿಯಾದ ಲೇಖಕಿಗೆ ನಮ್ಗೆ ನ್ಯೂಕ್ಲಿಯರ್ ಏನು ನೊಬೆಲ್ ಪ್ರಶಸ್ತಿ ಸಿಕ್ಕಿರುತ್ತೆ. ಸೊ ಅದರಿಂದಾಗಿ ನೀವು ಆನ್ಸರ್ನ ನೀವು ಇನ್ ಮಾಡಿದ್ರು ಕೂಡ ಆರಾಮ್ಸೆ ಇದೊಂದು ಈಸಿಯಾಗಿ ನೀವು ಯಾವಾಗ್ಲೂ ಕೂಡ ನಾವು ನೋಟ್ಸ್ ಮಾಡ್ಬೇಕಾದ್ರೆ ಅದನ್ನೇ ಹೇಳ್ತಾ ಇರ್ತೀವಿ. ಇತ್ತೀಚೆಗೆ ಯಾವೆಲ್ಲ ಒಂದು ಪ್ರಶಸ್ತಿಗಳು ಸಿಕ್ಕಿದೆ, ಅದು ಯೂಶಲಿ ಲಿಟರೇಚರ್ ಆಗಿರ್ಬೋದು ಅಥವಾ ಈ ರೀತಿಯಾದಂತಹ ನೊಬೆಲ್ ಪ್ರಶಸ್ತಿಗಳಾಗಿರ್ಬೋದು, ಯಾವ ಸಂಶೋಧನೆಗಳಿಗೆ ಸೊ ಯಾವ ದೇಶದ ಒಂದು ಲೈಕ್ ವಿಜ್ಞಾನಿಗಳಿಗೆ ನೀಡಲಾಗಿದೆ ಅಂತ ಅದನ್ನ ನೀವು ನೋಟ್ಸ್ ಮಾಡ್ತಾ ಬಂದ್ರೆ ಆರಾಮಾಗುತ್ತೆ. ಅದ್ರ ಜೊತೆಗೆ ಇದೇ ಪಾಯಿಂಟ್ ಗಳನ್ನ ಅಥವಾ ಇದನ್ನ ನಾವು KPSC ನಾವೇನ್ ಕದನ ಅಂತ ನಾವೇನ್ ಕರಿತಾ ಇರ್ತೀವಿ ಅಥವಾ ಅಭ್ಯಾಸ ಅಂತ ನಾವೇನ್ ಟೆಸ್ಟ್ ಸೀರೀಸ್ ಮಾಡಿಸ್ತೀವಿ, ಇದೆಲ್ಲವೂ ಕೂಡ ಇದನ್ನ ಕವರ್ ಮಾಡಿದೀವಿ. ಸೊ ಯಾರೆಲ್ಲ ಕದನ ಅಥವಾ ಅಭ್ಯಾಸ ಟೆಸ್ಟ್ ಸೀರೀಸ್ ನ ನೀವು ಬರ್ದಿರ್ತೀರಾ ಆರಾಮ್ಸಾಗಿ ಈ ಆನ್ಸರ್ ಅನ್ನ ನೀವು ನೋಡ್ತಾ ಬರ್ಬೋದು. ಸೊ ನೆಕ್ಸ್ಟ್ ಕ್ವಶನ್ 16ನೇ ಕ್ವಶನ್ ಅನ್ನು ನೋಡ್ತಾ ಬಂದಾಗ ಇಟ್ಸ್ ಲೈಕ್ ರೀಸನ್ ಅಂಡ್ ಅಸರ್ಷನ್ ಪ್ರೋಗ್ರಾಮ್ ಆಗಿರುತ್ತೆ. ಸೊ ಎರಡೂ ಕೂಡ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ಏನ್ ಕೇಳ್ತಾ ಇದ್ದಾನೆ, ಲೈಕ್ ಪ್ಯಾಸೆಂಜರ್ ಪಿಜನ್ ಅನ್ನುವಂಥದ್ದು ಎಕ್ಸ್ಟಿಂಕ್ಟ್ ಆಗಿದೆ, ಅಂದ್ರೆ ಅಳಿದು ಹೋಗಿದೆ ಅನ್ನುವಂಥದ್ದು ಅದು ಸರಿಯಾದ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಸ್ಪೀಸೀಸ್ ಎನಿವೇರ್ ಇನ್ ದ ವರ್ಲ್ಡ್, ಅಂದ್ರೆ ಇದು ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಕೂಡ ಲೈಕ್ ಅಂದ್ರೆ ಭೌತಿಕ ಪ್ರಪಂಚದಲ್ಲಿ ಎಲ್ಲೂ ಇಲ್ದಲೇ ಇರುವಂತಹ ಪ್ರಾಣಿಗಳನ್ನು, ಅಳಿದು ಹೋಗಿರುವಂತಹ ಪ್ರಾಣಿಗಳನ್ನು ನಾವು ಅಳಿದು ಹೋದ ಪ್ರಾಣಿಗಳು ಅಂತ ಕರಿತಾ ಬಂದಿರ್ತೀವಿ. ಸೊ ಅದರಿಂದಾಗಿ ಬೋತ್ ಎ ಅಂಡ್ ಸಿ ಲೈಕ್ ಅದ್ರ ಎಕ್ಸ್ಪ್ಲೇಷನ್ ಏನಿರುತ್ತೆ ಕರೆಕ್ಟ್ ಆಗಿರುತ್ತೆ. ಬೋತ್ ಎ ಇಸ್ ನಮ್ಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದಾಗ ಎನ್ಕೇವ್ಸ್ ಅನ್ನುವಂಥದ್ದು ನಮ್ಗೆ ಕೇಳ್ತಾ ಇರೋದು ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಅದರಿಂದಾಗಿ ನೀವು ಯಾವಾಗ್ಲೂ ಕೂಡ ಎಚ್ಚೆತ್ಕೊಳ್ಬೇಕು. ಅಂದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಾ ಇದ್ದಾನ, ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಗಳು ಕೇಳ್ತಾ ಇದ್ದಾನ. ಸೊ ಎನ್ಕೇವ್ ಅನ್ನುವಂಥದ್ದು ಇತ್ತೀಚೆಗೆ ಲೈಕ್ ಇಂಡಿಯನ್ ಗವರ್ನಮೆಂಟ್ ತಂದಿರುವಂತಹ ಕೆಲವು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಅದ್ರ ಏನ್ ಹೇಳುತ್ತೆ ಅನ್ನೋದನ್ನ ನೀವು ನೋಡ್ತಾ ಬರಬೇಕಾಗುತ್ತೆ. ಸೊ ಆನ್ಸರ್ ಇಸ್ ಲೈಕ್ ನಿಮ್ಗೆ ಡಿ, ಅಂದ್ರೆ ನೆನ್ ಆಫ್ ದಿ ಎಬೋ ಅನ್ನುವಂಥದ್ದು ಎಲ್ಲವೂ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಗಳಾಗಿರುತ್ತೆ. ಎನ್ಕೇವ್ ಅನ್ನುವಂತ ಏನ್ ಪ್ರೋಗ್ರಾಮ್ ಇದೆ, ಸೊ ಯಾವ ಮಿನಿಸ್ಟ್ರಿ ಆಗಿದೆ, ಆ ಮಿನಿಸ್ಟ್ರಿ ಜೊತೆಗೆ ಕರ್ನಾಟಕ ಕೂಡ ಲೈಕ್ ಅದಕ್ಕೆ ಟೈ ಅಪ್ ಆಗಿ ತನ್ನದೇ ಆದಂತ ರಾಜ್ಯದಲ್ಲಿ ಕೆಲವು ಒಂದಷ್ಟು ಪ್ರೋಗ್ರಾಮ್ಗಳನ್ನ ಡೆವಲಪ್ ಮಾಡ್ತಾ ಬಂದಿದೆ. ಸೊ ಅದರಿಂದಾಗಿ ಸೊ ಬೋತ್ ಸ್ಟೇಟ್ಮೆಂಟ್ಗಳು ಅಥವಾ ಈ 3 ಸ್ಟೇಟ್ಮೆಂಟ್ಗಳು ನಮ್ಗೆ ಕರೆಕ್ಟ್ ಆಗಿರುತ್ತೆ. ಸೊ ನನ್ ಆಫ್ ದಿ ಅಬೌವ್ ಇಸ್ ದ ನಾನ್ ಕರೆಕ್ಟ್, ಅಂದ್ರೆ ನಾವು ಇಲ್ಲಿ ಯಾವುದು ಕರೆಕ್ಟ್ ಕೇಳ್ತಾ ಇಲ್ಲ, ಕೇಳ್ತಾ ಇರೋದು ತಪ್ಪಾದ ಅಂತ ಕೇಳ್ತಿದ್ದಾನೆ. ಇಲ್ಲಿ ಎಲ್ಲಿರುವಂತವು ಎಲ್ಲವೂ ಸರಿಯಾದ ಹೇಳಿಕೆಗಳಾಗಿರೋದ್ರಿಂದಾಗಿ ನಾವು ಆನ್ಸರ್ ಇಸ್ ಲೈಕ್ ನನ್ ಆಫ್ ದಿ ಅಬೌವ್ ಅಂತ ಬರೀತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅಂತದ್ದು ಇಂಡಿಯನ್ ಲೆಪರ್ಡ್ ಅಂತ ಕೇಳ್ತಿದ್ದಾನೆ. ಸೊ ಇಂಡಿಯನ್ ಲೆಪರ್ಡ್ ಅನ್ನೋ ಲೈಕ್ ಪ್ರಾಣಿಯ ಬಗ್ಗೆ ಕೇಳೋದ್ರಿಂದಾಗಿ ನಿಮ್ಗೆ ಒಂದಿಷ್ಟು ಟ್ರಿಕ್ಸ್ ಇದೆ. ಇಲ್ಲಿ ಏನ್ ಟ್ರಿಕ್ಸ್ ಅಂತ ನೋಡ್ತಾ ಬಂದಾಗ
ಸೊ ಫಸ್ಟ್ ಒಂದು ಕೇಳ್ತಾ ಇದ್ದಾನೆ, ಇಂಡಿಯನ್ ಲೆಪರ್ಡ್ ಇಸ್ ನ್ಯಾಕ್ಟೋರಲ್ ಅಥವಾ ಏನು ಕಳಿತೀವಿ, ರಾತ್ರಿ ಸಮಯದಲ್ಲಿ ಮಾತ್ರ ಆಕ್ಟಿವ್ ಆಗಿರುವಂತಹ ಪ್ರಾಣಿಗಳನ್ನ ನ್ಯಾಕ್ಟೋರಲ್ ಪ್ರಾಣಿ ಅಥವಾ ಅಂತ ನಾವು ಕೇಳ್ತಾ ಬರ್ತೀವಿ. ಸೊ ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇನ್ನೊಂದು, ದೇ ಆರ್ ಯೂನಿಕ್ ಸೆನ್ಸ್ ದಟ್ ಫೀಮೇಲ್ ಇಂಡಿಯನ್ ಲೆಪರ್ಡ್ ಆಲ್ವೇಸ್ ಅನ್ನುವಂಥದ್ದು ನಮಗೆ ಟ್ರ್ಯಾಪ್ ವರ್ಡ್ ಅಥವಾ ನಮಗೆ ಟ್ರಿಕ್ ಮಾಡುವಂತಹ ವರ್ಡ್ ಆಗಿರುತ್ತೆ. ಹೈಯರ್ ದ್ಯಾನ್ ದ ಮೇಲ್ ಇಂಡಿಯನ್ ಲೆಪರ್ಡ್ ಅಂತ ಕೇಳ್ತೀನಿ. ಅಂದ್ರೆ ಭಾರತೀಯ ಗಂಡು ಲೆಪರ್ಡ್ಗಳಿಂದ ಹೆಣ್ಣು ಲೆಪರ್ಡ್ಗಳು ಅತಿ ಹೆಚ್ಚು ತೂಕವನ್ನು ಯಾವಾಗ್ಲೂ ಅಂತ ಕೇಳ್ತಾ ಇದ್ದಾನೆ. ಸೊ ಅದರಿಂದಾಗಿ ಇಟ್ಸ್ ನಾಟ್ ಯಾವಾಗ್ಲೂ ಅಲ್ಲ, ಕೆಲವು ಸಮಯದಲ್ಲಿ ಮಾತ್ರ. ಸೊ ಅದರಿಂದಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇನ್ನೊಂದು ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಆಪ್ಷನ್ ಅನ್ನು ನೋಡೋದಾದ್ರೆ, ಲೆಪರ್ಡ್ ಸಫಾರಿ ಲಾಂಚ್ ದ ಬನ್ನೇರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಅನ್ನುವಂಥದ್ದು, ಇದು ಕೂಡ ಇತ್ತೀಚೆಗೆ ನ್ಯೂಸ್ ನಲ್ಲಿ ಇದ್ದಿದ್ದು. ಸೊ ಅದರಿಂದಾಗಿ ಇದು ಕರೆಕ್ಟ್ ಆಗಿರುತ್ತೆ. ಇನ್ನೊಂದು ವಲ್ನರಬಲ್ ಅಂತ ಕೇಳ್ತಾ ಇದ್ದಾನೆ. ನಮ್ಗೆ ಯೂಶಲಿ IUC ನಲ್ಲಿ ಒಂದಷ್ಟು ಲಿಸ್ಟ್ ಗಳನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ವಲ್ನರಬಲ್ ಈ ರೀತಿಯಾದಂತಹ ಕೆಲವು ಆಪ್ಷನ್ಸ್ ಇರ್ತವೆ. ಸೊ ಅದರಿಂದಾಗಿ ನಮಗೆ ಇಟ್ಸ್ ವಲ್ನರಬಲ್ ಅನ್ನೋದಾಗಿರುತ್ತೆ. ಕರೆಕ್ಟ್, ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಕೇಳ್ತಾ ಇರೋಂಥದ್ದು ಕರೆಕ್ಟ್ ಸ್ಟೇಟ್ಮೆಂಟ್ ಬಗ್ಗೆ. ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳೋದ್ರಿಂದಾಗಿ ನಮಗೆ ಈ ಬಿ ಒಂದು ಬಿಟ್ಟು ಸೊ ಮಿಕ್ಕಿದೆಲ್ಲವೂ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಅದರಿಂದಾಗಿ ನಮಗೆ 3 ಸ್ಟೇಟ್ಮೆಂಟ್ ಅಂದ್ರೆ ಏನು ನಮ್ಗೆ ಆಪ್ಷನ್ 3 ಇಷ್ಟ ಅಂದ್ರೆ 3 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೊ ಮಿಸ್ ಆಗೋದನ್ನ ನಾವು ಬಿ ಹಾಕಿರ್ತೀವಿ, ಆನ್ಸರ್ ಇಸ್ ಸಿ ಅದಕ್ಕೆ. ಸೊ ನೆಕ್ಸ್ಟ್ ಇನ್ನೊಂದು ನನ್ನ ನ್ಯೂಸ್ ಅಲ್ಲಿ ಇದ್ದಿದ್ದು ಇನ್ನೊಂದು ನಿಮ್ಗೆ ಇವು ಪೇಪರ್ಗಳಲ್ಲಿ ಪೇಪರ್ 2 ನಲ್ಲಿ ನಿಮ್ಗೆ ಹೆಚ್ಚಾಗಿ ನಮಗೆ ನ್ಯೂಸ್ ಪೇಪರ್ ನಲ್ಲಿ ಇರುವಂತಹ ಸ್ಕೀಮ್ಸ್, ಇನಿಷಿಯೇಟಿವ್ಸ್, ಎಕನಾಮಿಕ್ ಸರ್ವೆ ನಲ್ಲಿ ಬರುವಂತಹ ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ರೈಸ್ ಆಗುತ್ತೆ. ಅದು ಬೆಸ್ಟ್ ಎಕ್ಸಾಂಪಲ್ ಅನ್ನುವಂಥದ್ದು ಡಿಜಿಟಲ್ ಡಿಟಾಕ್ಸ್ ಅನ್ನುವಂಥದ್ದು. ಇತ್ತೀಚೆಗೆ ಯಾಕಂದ್ರೆ ನ್ಯೂಸ್ ಇಡೀ ಇಂಡಿಯಾದಲ್ಲೇ ಇದೊಂದು ಪ್ರಥಮವಾದಂತಹ ಇನಿಷಿಯೇಟಿವ್ ಕರ್ನಾಟಕ ರಾಜ್ಯದಿಂದ ಆಗಿರುತ್ತೆ. ಸೊ ಇದೊಂದು ಡಿಜಿಟಲ್ ಡಿಟಾಕ್ಸ್ ಅನ್ನುವಂಥದ್ದು ಆಲ್ ಇಂಡಿಯಾ ಗೇಮ್ ಡೆವಲಪರ್ ನ ಒಂದು ಅಸೋಸಿಯೇಟ್ ನಲ್ಲಿ ಅಂದ್ರೆ ಸಹಭಾಗಿತ್ವದಲ್ಲಿ ಕರ್ನಾಟಕ ಸರ್ಕಾರ ಇದನ್ನ ಹಮ್ಮಿಕೊಂಡಿರುತ್ತೆ. ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸ್ಪೆಷಲ್ ಎಂಫೋಸಿಸ್ ಅಂತ ಗೇಮಿಂಗ್ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂತಹ ಒಂದು ಪ್ರಾಬ್ಲಮ್ ಗಳಿಗೆ ಸಂಬಂಧಪಟ್ಟಂಗೆ ಈ ಒಂದು ಇನಿಷಿಯೇಟಿವ್ ನ ತಂದಿರ್ತೀವಿ. ಸೊ ಅದರಿಂದಾಗಿ 2 ಸ್ಟೇಟ್ಮೆಂಟ್ ಕರೆಕ್ಟ್. ಆನ್ಸರ್ ಇಸ್ ಬೋತ್ ಎ ಅಂಡ್ ಬಿ ಇಸ್ ದ ರೈಟ್ ನಿಮ್ಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಗತಿ ಪಥ. ಲಾಸ್ಟ್ ನೀವೇನ್ ಎಕ್ಸಾಮ್ ಬರ್ದಿದೆ KPSC ಎಕ್ಸಾಮ್, ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಿದ್ರೆ ಅಲ್ಲೂ ಕೂಡ ಆನ್ಸರ್ ಒಂದು ಕ್ವಶನ್ ಪ್ರಗತಿ ಪಥದ ಮೇಲೆ ಬಂದಿತ್ತು. ಸೊ ಇಲ್ಲಿ ನಿಮ್ಗೆ ಇನ್ನೊಂದು ನಂಬರ್ ವೈಸ್ ಕ್ವಶನ್ಗಳು ಯಾವಾಗಲೂ ಟ್ರಿಕ್ ಮಾಡುತ್ತೆ ಅಂತ ನಿಮ್ಗೆ ಹೇಳ್ತಾ ಬಂದಿದೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ನೋಡ್ತಾ ಬಂದಾಗ ಪ್ರಗತಿ ಪಥ ಸ್ಕೀಮ್ ಅನ್ನುವಂಥದ್ದು ಹೌದು ಇದೆ ಇಂಪ್ರೂವ್ ದ ಡೆವಲಪ್ಮೆಂಟ್ ಆಫ್ ರೂರಲ್ ರೋಡ್ ನೆಟ್ವರ್ಕ್. ಇಟ್ಸ್ ನಾಟ್ ಅರ್ಬನ್, ರೂರಲ್ ಆಗಿರೋದ್ರಿಂದ ಈ ಸ್ಟೇಟ್ಮೆಂಟ್ ನಮಗೆ ಕರೆಕ್ಟ್ ಆಗಿರುತ್ತೆ. ಇನ್ನು ಬಿ ಸ್ಟೇಟ್ಮೆಂಟ್ ನಮ್ಗೆ ಏನ್ ಕೇಳ್ತಾ ಇದ್ದಾನೆ, 10,000 ಕಿಲೋಮೀಟರ್ಸ್ ಅಂತ ಕೇಳ್ತಾ ಇದ್ದಾನೆ. ಇಲ್ಲಿ ನಾವು ಟ್ರಿಕ್ ಮಾಡುವಂತ ಇರ್ಬೋದು, ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇರ್ಬೋದು ಅಂತ ಹೋಗ್ಬಿಡ್ತೀವಿ. ನಮ್ಮ ಆನ್ಸರ್ ಇಸ್ ರಾಂಗ್ ಆಗುತ್ತೆ. ಯಾಕಂದ್ರೆ ಇದು 10,000 ಅಲ್ಲ, ಅರೌಂಡ್ 7,000 ಸಮಥಿಂಗ್ ಪ್ಲಸ್ ಏನಿರುತ್ತೆ ಅಷ್ಟು ಪ್ರದೇಶಕ್ಕೆ ನಾವು ಇದು ಮಾಡ್ತಾ ಇದೀವಿ. ಸೊ ಅದರಿಂದಾಗಿ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಿರೋದ್ರಿಂದಾಗಿ ಎ ಓನ್ಲಿ ಅನ್ನುವಂಥದ್ದು ನಮ್ಗೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ರೈತ ಸಮೃದ್ಧಿ ಯೋಜನೆ ಕೇಳಿದಾಗ ನಿಮ್ಗೆ ಇವೆಲ್ಲವೂ ಕೂಡ ಒಂದು ಪಾಸಿಟಿವ್ ನೋಟ್ ಇದೆ, ಎಲ್ಲೂ ಕೂಡ ಕಾಂಟ್ರಡಿಕ್ಟರಿ ಅಂತ ಕರಿತೀವಿ, ಎಲ್ಲೂ ಆ ರೀತಿಯಾದಂತ ಬರಲ್ಲ. ಸೊ ರೈತ ಸಮೃದ್ಧಿ ಯೋಜನೆ ಅನ್ನೋದು ಯೂಶಲಿ ಸ್ಕೀಮ್ ಹೆಸರು ನೋಡಿ, ರೈತ ಸಮೃದ್ಧಿ ಯೋಜನೆ ಅಂದ್ರೆ ರೈತರನ್ನ ಸಮೃದ್ಧಗೊಳಿಸುವಂತಹ, ರೈತ ಬೆಳೆಯುವಂತಹ ಬೆಳೆಗಳಾಗಿರ್ಬೋದು ಅಥವಾ ರೈತರಿಗೆ ಒಂದು ಆದಾಯವನ್ನು ತಂದುಕೊಡುವಂತಹ ಒಂದು ಯೋಜನೆ ಆಗಿರುತ್ತೆ. ಈ ಎಲ್ಲಾ ಸ್ಟೇಟ್ಮೆಂಟ್ಗಳು ಕೂಡ ಪಾಸಿಟಿವ್ ನೋಟ್ ನಲ್ಲಿ ಯಾವ ಕೂಡ ನೆಗೆಟಿವ್ ದಾಟಿನಲ್ಲಿ ಇಲ್ಲ. ಸೊ ಅದರಿಂದಾಗಿ ಎಲ್ಲಾ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಅಂತ ನಾವು ಆನ್ಸರ್ ನ ಆರಾಮ್ಸೆ ಕಂಡುಹಿಡ್ಕೋಬಹುದು. ಇನ್ನೊಂದು ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಅಥವಾ ನಮ್ಮ ಕದನ ಟೆಸ್ಟ್ ಸೀರೀಸ್ ಏನಿತ್ತು ಅಥವಾ ಅಭ್ಯಾಸ ಏನಿತ್ತು, ಸೊ ಅದ್ರ ಬರ್ದಿರೋರ್ಗೆ ಯೂಶಲಿ ಈ ಕ್ವಶನ್ ಅನ್ನು ನಾವು ಕೇಳಿದ್ದು. ಸ್ಪೈಸ್ ಪಾರ್ಕ್ ಅಂತ ಏನ್ ಕರಿತೀವಿ ಅಥವಾ ಮಸಾಲೆಗಳ ಒಂದು ಪಾರ್ಕ್ ಅಂತ ನಾವೇನ್ ಕರಿತೀವಿ, ಎಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಳ್ಳಲಾಗಿದೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಬಂದು ಚಿಕ್ಕಮಗಳೂರು ಅನ್ನುವಂಥದ್ದು, ಆಪ್ಷನ್ ಎ ಅನ್ನುವಂಥದ್ದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು 23 ಕ್ವಶನ್ಸ್ ಬಂದಾಗ ಫಿಸ್ಕಲ್ ಇಯರ್ 2025 ನಲ್ಲಿ ಅಂದ್ರೆ ಯೂಶಲಿ ನಿಮ್ಗೆ ಎಕನಾಮಿಕ್ ಸರ್ವೆ ನಲ್ಲಿ ನಂಬರ್ಸ್ ವೈಸ್ ನಮ್ಗೆ ಈ ಆನ್ಸರ್ ಅನ್ನ ನಾವು ನೋಡ್ತಾ ಬರಬಹುದು. ಸೊ ಇಲ್ಲಿ ತುಂಬಾ ನಂಬರ್ಸ್ ಗಳನ್ನ ಕೇಳಿದಾನೆ. ಸೊ ಆದ್ರೂ ಕೂಡ ನಮ್ಗೆ ಟ್ರಿಕಿ ಇರುತ್ತೆ, ಆದ್ರೂ ಕೂಡ ನಾವು ಒಂದಷ್ಟು ಪಾಯಿಂಟ್ ಗಳನ್ನ ನಮ್ಗೆ ಹೈಯರ್ ದಾನ ಅಥವಾ ಲೋವರ್ ದಾನ ಅಥವಾ ಇಲ್ಲಿ ಕೂಡ ಲೋವರ್ ದಾನ ಅಂತ ಕೇಳಿದ್ದಾನೆ. ಬಟ್ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ನಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ಅವ್ನು ಮೆನ್ಷನ್ ಮಾಡಿದ್ದಾನೆ. ನಾವು ಎಲ್ಲೂ ಹೆಚ್ಚು ಜಾಸ್ತಿ ತಲೆಯನ್ನು ಕೆಡ್ಸ್ಕೋಬೇಕಾಗಿಲ್ಲ. ಅದರಿಂದ ಹೇಳುವಂಥದ್ದು ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಆಫ್ ಇಂಡಿಯಾ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಅದನ್ನ ತರೋಲಿ ಯಾರೆಲ್ಲ ಅಧ್ಯಯನವನ್ನ ಮಾಡ್ತಾ ಬರ್ತೀರಾ, ನಿಮ್ಗೆ ಅದು ಈ ಆರಾಮ್ಸಾಗಿ ಈ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ಈ ಪಾರ್ಕ್ಗಳ ಇದು ಕೂಡ ನಮ್ಗೆ ಈ ಸಲ ಅಂದ್ರೆ ಏನು ಈ 2023 ಅಂಡ್ 2024 ನ ಒಂದು ಎಕನಾಮಿಕ್ ಸರ್ವೆ ಇದರಲ್ಲಿ ನಾವು ಈ ಎಲ್ಲಾ ಪಾರ್ಕ್ ಗಳನ್ನ ನಮ್ಗೆ ಲಿಸ್ಟ್ ಮಾಡಲಾಗಿದೆ. ರೈಸ್ ಟೆಕ್ನಾಲಜಿ ಪಾರ್ಕ್ ಬಂದು ಏನು ಕರಟಗಿ ಅಂತ ನಾವೇನ್ ಕರಿತೀವಿ ಅಂದ್ರೆ ಗಂಗಾವತಿ ತಾಲೂಕಿನ ನಮ್ಗೆ ಯೂಶಲಿ ನಮ್ಗೆ ಕರೆಕ್ಟಾಗಿ ಇದರಲ್ಲಿ ನಾವು ಅದನ್ನ ನೋಡುವಂಥದ್ದು. ಇನ್ನು ರಾಣೆಬೆನ್ನೂರು ಕೂಡ ಕರೆಕ್ಟ್ ಆಗಿರುತ್ತೆ. ಕೋಕೋನಟ್ ಟೆಕ್ನಾಲಜಿ ಪಾರ್ಕ್ ಬಂದು ನಮ್ಗೆ ತಿಪಟೂರಿನಲ್ಲಿ ನಾವೇನ್ ಕಲ್ಪವೃಕ್ಷದ ನಾಡು ಅಂತ ನಾವೇನ್ ಕರಿತೀವಿ, ತಿಪಟೂರಿನಲ್ಲಿ ನಮ್ಗೆ ಕೋಕೋನಟ್ ಪಾರ್ಕ್ ಆಗಿರುತ್ತೆ. ಅದರಿಂದಾಗಿ ಇದು ತಪ್ಪಾಗುತ್ತೆ. ಇನ್ನು 2 ಟೆಕ್ನಾಲಜಿ ಪಾರ್ಕ್ ಬಂದು ಕಲಬುರಗಿ, ಹೌದು. ಏನು ಬೇಳೆಗಳ ಬಟ್ಟಲು ಅಂತ ಕರಿತೀವಿ ಅಥವಾ ತೊಗರಿಯ ಬಟ್ಟಲು ಅಂತ ನಾವೇನು ಕಲಬುರಗಿಯನ್ನ ಕರಿತೀವಿ, ಅದಕ್ಕೆ ಏನು ಕರೆಕ್ಟ್ ಆಗಿರುತ್ತೆ. ಸೊ ಅದರಿಂದಾಗಿ ಸಿ ಒಂದೇ ತಪ್ಪಾಗಿರೋದ್ರಿಂದ ಓನ್ಲಿ 3 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅನ್ನುವಂಥದ್ದು ನಮ್ಗೆ ರೈಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದ್ರೆ 25th ಕ್ವಶನ್ ಇದೆ ನಮ್ಗೆ. ಯೂಶಲಿ ಈ ಖಾತಾ ಬಗ್ಗೆ ಮಾತಾಡ್ತಾ ಬಂದಿದ್ದಾನೆ. ಸೊ ಈ ಖಾತಾದಲ್ಲಿ ಏನ್ ಹೇಳ್ತಾ ಇದ್ದಾನೆ, ಸೊ ಇಟ್ಸ್ ಮ್ಯಾಂಡೇಟರಿ ಅನ್ನುವಂಥದ್ದು ಕರೆಕ್ಟ್ ಆಗಿರುತ್ತೆ. ನಾವು ಇಲ್ಲಿ ಕೆಲಸಲ್ಲಿ ತಪ್ಪು ಅಂತ ಅನ್ಕೊಂಡ್ಬಿಡ್ತೀವಿ. ಮ್ಯಾಂಡೇಟರಿ ಅನ್ನುವಂಥದ್ದು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಏನ್ ಈ ಖಾತಾ ಅನ್ನುವಂಥ ಒಂದು ಸ್ಕೀಮ್ ಅನ್ನ ಇನಿಷಿಯೇಟಿವ್ ತಂದಿದೆ, ಇದು ಮ್ಯಾಂಡೇಟರಿ ಆಗಿರುತ್ತೆ.
ಬಟ್ ಇಲ್ಲೇನ್ ಹೇಳ್ತಾ ಇದ್ದಾನೆ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ಲ್ಯಾಂಡ್ ಅಂತ ಇದ್ದಾನೆ. ಅದು ಹೌದು, ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಬಟ್ ಬಿ ಸ್ಟೇಟ್ಮೆಂಟ್ ಅಂತ ಏನ್ ಹೇಳುತ್ತೆ, ಅಗ್ರಿಕಲ್ಚರಲ್ ಅಂದ್ರೆ ಕೃಷಿ ಭೂಮಿ ಏನಿರುತ್ತೆ ಈ ಖಾತೆ ಸಿಸ್ಟಮ್ ಇಂದ ಹೊರಗಿಡ್ಲಾಗಿದೆ ಅಂತ ಹೇಳ್ತಾ ಇದ್ದಾನೆ. ಬಟ್ ನೀವು ಅದನ್ನ ಲೈಕ್ ಗೌರ್ಮೆಂಟ್ ಸ್ಕೀಮ್ ಪ್ರಕಾರ ಹೋಗ್ತಾ ಹೋದ್ರೆ ಲೈಕ್ ಏನು ರೆಸಿಡೆನ್ಷಿಯಲ್ ಆಗಿರ್ಬೋದು, ಕಮರ್ಷಿಯಲ್ ಆಗಿರ್ಬೋದು ಅಂಡ್ ಅಗ್ರಿಕಲ್ಚರಲ್, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರಲ್ ಲ್ಯಾಂಡ್, ನಾಟ್ ದ ಎಕ್ಸ್ಕ್ಲೂಡಿಂಗ್. ಸೊ ಅದರಿಂದಾಗಿ ಬಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಇನ್ನ ಲೈಕ್ ಸಿ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿರುತ್ತೆ. ಸೊ ಅದರಿಂದಾಗಿ ಬಿ ಒಂದನ್ನು ತೆಗ್ದಾಕಿದ್ರೆ ನೀವು ಆರಾಮ್ಸೆ ಆಗಿ ಈ ಬಿ ಸ್ಟೇಟ್ಮೆಂಟ್ ಏನಿರುತ್ತೆ ಈ ಎಲ್ಲವನ್ನು ತೆಗ್ದಾಕಿದ್ರೆ ಆರಾಮ್ಸೆ ಆಗಿ ಏನು ಬಿ ಆಪ್ಷನ್ಗೆ ಅಥವಾ 1 and ಎ ಅಂಡ್ ಸಿ ಆನ್ಸರ್ಗೆ ಆರಾಮ್ಸೆ ಆಗಿ ಬರ್ತೀರಾ. ಸೊ ನಿಮ್ಗೆ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ, ಸೊ ಮೈಸೂರು ದಸರಾ, ಯಾಕಂದ್ರೆ ನಿಮ್ಗೆಲ್ಲ ಇತ್ತೀಚೆಗೆ ಕರ್ನಾಟಕದಲ್ಲಿ ಮೈಸೂರು ದಸರಾವನ್ನ ನಾವು ಆಚರಣೆಯನ್ನ ಮಾಡಿರ್ತೀವಿ. ಸೊ ಮೈಸೂರು ದಸರಾ ಬಗ್ಗೆ ನೀವು ಒಂದು ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೂಡ ನಾವು ಕರೆಂಟ್ ಅಫೇರ್ಸ್ ಎಲ್ಲ ಕೂಡ ಹೇಳ್ತಾ ಬಂದಿದ್ದೇವೆ. ಸೊ ಮೈಸೂರು ದಸರಾ ನಮ್ಗೆ ಟ್ರಿಕ್ ಅನ್ನುವಂಥದ್ದು ಏನ್ ಕೇಳ್ತಿದ್ದಾನೆ ಅಂದ್ರೆ, ಇಲ್ಲಿ ಓವರ್ 12 ಡೇಸ್ ಅಂದ್ರೆ 12 ದಿನಗಳೊಂದು ಅಥವಾ 12 ದಿನ ಇನ್ನೊಂದೊಂದು ನಾವು ಯೂಶಲಿ ಅಂಬಾರಿಯನ್ನ ಮೆರವಣಿಗೆ ಮಾಡ್ತೀವಿ ಅಂತ ಕೇಳ್ತಾ ಬಂದಿದ್ದಾನೆ. ಇಟ್ಸ್ ನಾಟ್ 12 ಡೇಸ್, ಇಟ್ಸ್ 10th ಡೇಸ್. ಅಂದ್ರೆ ನವರಾತ್ರಿಗಳು ಅನ್ನುವಂಥದ್ದು ಯೂಶಲಿ ಹೆಸರು ಹೇಳಾಗಿ ನವರಾತ್ರಿ ಅಂದ್ರೆ 9 ದಿನಗಳ ರಾತ್ರಿ, 9 ದಿನ ಮುಗಿದು 10ನೇ ದಿನದ ಒಂದು ಬೆಳಗ್ಗೆ ಏನಿರುತ್ತೆ ಅಂದಿನ ನಾವು ಯೂಶಲಿ ದಸರಾ ಅಂಬಾರಿಯನ್ನ ನಾವು ಮಾಡ್ಲಾಗುತ್ತೆ. ಸೊ ಅದರಿಂದಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇನ್ ಮಿಕ್ಕಿದಂತ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಸೊ ಅಂದ್ರೆ ಲೈಕ್ ಚಾಮುಂಡೇಶ್ವರಿಯನ್ನ ನಾವು ಯೂಶಲಿ ನಾವು ಮಹಿಷಾಸುರ ಮರ್ದನವನ್ನ ಮಾಡಿದ ಒಂದು ನೆನಪಿಗೋಸ್ಕರ ದಸರಾವನ್ನ ಮಾಡ್ತೀವಿ ಅನ್ನುವಂಥದ್ದು. ಅದ್ರ ಜೊತೆಗೆ ಈ ದಸರಾವನ್ನ ನಾವು ನಾಡ ಹಬ್ಬ ಅಂತಾನೂ ಕೂಡ ಕರಿತೀವಿ, ಅಂದ್ರೆ ಕರ್ನಾಟಕದ ನಾಡ ಹಬ್ಬ ಅಂತಾನೂ ಕರಿತೀವಿ. ಅದು ಕೂಡ ರೈಟ್ ಆಗಿರುತ್ತೆ. ಅಂಡ್ ವಿಜಯನಗರ ಎಂಪೈರ್ ಇಂದನೂ ಕೂಡ ಈ ನಾಡ ಹಬ್ಬವನ್ನ ಆಚರಣೆ ಮಾಡ್ಕೊಂಡ್ ಬಂದಿರ್ತೀವಿ. ಅದನ್ನ ಲೈಕ್ ವಿಜಯನಗರ ಸಾಮ್ರಾಜ್ಯ ಅನ್ನು ಅಳೆದು ಹೋದ ಮೇಲೆ ಅಥವಾ ಲೈಕ್ ಅದು ನಾಶವಾದ ಹೋದ ಲೈಕ್ ಅಂದ್ರೆ ಅದು ಲೈಕ್ ಡಿಸಾಲ್ವ್ ಆದ ಹೋದ್ಮೇಲೆ ಅದನ್ನ ಮೈಸೂರು ಒಡೆಯರ್ ಮನೆತನ ಏನಿರುತ್ತೆ ಅದನ್ನ ಮುಂದುವರ್ಸ್ಕೊಂಡ್ ಬರ್ತಾರೆ, ಇನ್ಹೆರಿಟೆಡ್ ಅಂತ ಕೇಳ್ತಾನೆ. ಅದು ಕೂಡ ನಮ್ಗೆ ರೈಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಅದರಿಂದಾಗಿ ಆನ್ಸರ್ ಇಸ್ ಬಿ ಸಿ ಡಿ, ಅಂದ್ರೆ ಲೈಕ್ 2, 3, 4 ಏನ್ ಸ್ಟೇಟ್ಮೆಂಟ್ ಗಳಿದೆ ನಮ್ಗೆ ಇದು ರೈಟ್ ಆನ್ಸರ್ ಆಗಿರುತ್ತೆ. ಇನ್ನ ನೀಲ್ ಕುರುಂಜಿ ಅಂದ್ರೆ ಇದು ಕೂಡ ನಮ್ಗೆ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದ್ದಿನಂತಲ್ಲ, ಇದು 2-3 ವರ್ಷಗಳ ಮೊದಲಿನ ನ್ಯೂಸ್ ಅಲ್ಲಿ ಇದ್ದಿನಂತದ್ದು. ಬಟ್ ಇಲ್ಲಿ ಟ್ರಿಕಿ ಅನ್ನುವಂಥದ್ದು ಓನ್ಲಿ ಅನ್ನುವಂಥದ್ದನ್ನ ಅಂದ್ರೆ ಈ ಇನ್ನ ವೆಸ್ಟರ್ನ್ ಘಾಟ್ಸ್ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. ವೆಸ್ಟರ್ನ್ ಘಾಟ್ಸ್ ಕವರಿಂಗ್ ಸ್ಲೋಪ್ಸ್ ಆಫ್ ತಮಿಳ್ನಾಡು, ಕರ್ನಾಟಕ ಓನ್ಲಿ ಅಂತ ಇದ್ದಾನೆ. ನಮ್ಗೆ ಇದನ್ನ ಕೇರಳದಲ್ಲೂ ಕೂಡ ನಾವು ನೋಡ್ತಾ ಬರ್ತೀವಿ. ಅಂದ್ರೆ ಕೇರಳದಲ್ಲೂ ಕೂಡ ನಮ್ಗೆ ಈ ನೀಲ್ ಕುರುಂಜಿ ಏನ್ ಹೂವುಗಳು ಬಿಡ್ತಾ ಬರ್ತವೆ ಈ ಗಿಡಗಳನ್ನ ನಾವು ಅಲ್ಲೂ ಕೂಡ ನೋಡ್ಬೋದು. ಅಂಡ್ ಇನ್ನೊಂದು ಟ್ರಿಕ್ ಅನ್ನುವಂಥದ್ದು ಲೆಸ್ ದ್ಯಾನ್ 1300 ಮೀಟರ್ಸ್ ಅಂತ ಕೇಳ್ತಿದ್ದಾನೆ. ವೆಸ್ಟರ್ನ್ ಘಾಟ್ಸ್ ಯಾವಾಗ್ಲೂ ಕೂಡ ನೀಲ್ ಕುರುಂಜಿ ಬೆಟ್ಟಗಳು ಅಂತ ನಾವೇನ್ ಕರಿತೀವಿ, ಇದು ಕಂಡು ಬರುವಂತದ್ದು ಮೋರ್ ದ್ಯಾನ್ 1300 ಮೀಟರ್ಸ್ ಮೇಲಿರುವಂತಹ ಬೆಟ್ಟಗಳಲ್ಲಿ ಅಥವಾ ಲೈಕ್ ಗುಡ್ಡಗಳಲ್ಲಿ ನಾವು ಈ ಒಂದು ನೀಲ್ ಕುರುಂಜಿ ಗಿಡಗಳನ್ನ ಕಂಡು ಬರ್ತೀವಿ. ಸೊ ಅದರಿಂದಾಗಿ ನಮ್ಗೆ ಇವೆರಡೂ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನಮ್ಗೆ ಕೇಳ್ತಾರೆ ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಎ ಅಂಡ್ ಬಿ ತಪ್ಪಾಯ್ತು ಅಂತ ಗೊತ್ತಾಗ ನಿಮ್ಗೆ ಆನ್ಸರ್ ಆರಾಮ್ಸೆ ಆಗಿ ಈವನ್ ಸಿ ಅಂಡ್ ಡಿ ನ ಚೆಕ್ ಮಾಡಿದಲ್ಲೂ ಕೂಡ ನೀವು ಆನ್ಸರ್ ಅನ್ನ ಮಾಡಬಹುದು. ಅದುವೇ ಎ ಆಪ್ಷನ್ಸ್ ಅಥವಾ ಸಿ ಅಂಡ್ ಡಿ ಅಂತ ಕರೆಯುವಂಥದ್ದು. ಇನ್ನು ನೆಕ್ಸ್ಟ್ ನಮ್ಗೆ ಪೆಟರ್ನಿಟಿ ಲೀವ್ ಅಂತ ಕರಿತೀವಿ ಅಥವಾ ಪಿತೃತ್ವ ರಜೆ ಅಂತ ನಾವೇನು ಲೈಕ್ ಈಗ ನಾವು ಮಾತೃತ್ವ ರಜೆ ಅಂತ ನಿಮ್ಗೆಲ್ಲ ಗೊತ್ತಿರೋದನ್ನ ಲೈಕ್ ಅದೇ ರೀತಿನಲ್ಲಿ ಲೈಕ್ ಅಂದ್ರೆ ತಂದೆಯವರಿಗನ್ನ ಯಾಕೆ ಈಗ ಲೈಕ್ ಮಗುವನ್ನ ಪಡಿತಾ ಇರುವಂತಹ ಏನು ತಂದೆಗಳು ಇರ್ತಾರೆ ಅಥವಾ ಲೈಕ್ ಯೂಶಲಿ ಅಪ್ಪಂದ್ರು ಇರ್ತಾರೆ, ಸೊ ಅವ್ರಿಗೂ ಕೂಡ ಒಂದು ಸರ್ಕಾರ ರಜವನ್ನ ಕೊಡ್ತಾ ಬಂದಿದೆ. ಸೊ ಇದು ಕೂಡ ಇತ್ತೀಚೆಗೆ ನ್ಯೂಸ್ ನಲ್ಲಿ ಇದ್ದಿರುವಂತದ್ದು. ಬಟ್ ಆಪ್ಷನ್ ಅನ್ನ ನಾವು ನೋಡ್ತಾ ಬಂದಾಗ ಓನ್ಲಿ ಮ್ಯಾರಿಡ್ ಮೇಲ್ ಗವರ್ನಮೆಂಟ್ ಎಂಪ್ಲಾಯೀಸ್ ಅಂತ ಹೇಳ್ತಿದ್ದಾನೆ, ಓನ್ಲಿ ಮ್ಯಾರಿಡ್ ಅಲ್ಲ. ಸೊ ಅದ್ರ ಜೊತೆಗೆ ಲೈಕ್ ಅಂದ್ರೆ ನೀವು ಲೈಕ್ ಅಂದ್ರೆ ಲೈಕ್ ಸಿಂಗಲ್ ಪೇರೆಂಟ್ಸ್ ಏನಿರ್ತಾರೆ, ಸಿಂಗಲ್ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಲೈಕ್ ವಿಡೋ ಆಗಿರ್ಬೋದು, ಸೊ ಇವ್ರೆಲ್ಲರಿಗೂ ಕೂಡ ನಮ್ಗೆ ಯೂಶಲಿ ಪೆಟರ್ನಿಟಿ ಲೀವ್ ಅನ್ನ ಕೊಡ್ತಾ ಬಂದಿರ್ತಾನೆ. ಓನ್ಲಿ ಮ್ಯಾರಿಡ್ ಅಲ್ಲ, ಅನ್ಮ್ಯಾರಿಡ್ ಅಥವಾ ಲೈಕ್ ವಿಡೋ ಅಂದ್ರೆ ವಿಡೋ ಆಗಿರ್ಬೋದು, ಡೈವರ್ಸಿ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಕವರ್ ಆಗಿರುತ್ತೆ. ಸೊ ಅದರಿಂದಾಗಿ ನಮ್ಗೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗತ್ತೆ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನ ನೋಡೋದಾದ್ರೆ ಲೀವ್ ಆಫ್ 15 ಡೇಸ್ ಅಂತ ಕೇಳ್ತೀನಿ. ಇಟ್ಸ್ ನಾಟ್ ಓನ್ಲಿ 15 ಡೇಸ್, ಇಟ್ಸ್ ಮೋರ್ ದನ್ ಅರೌಂಡ್ 160 ಡೇಸ್ ವರೆಗೂ ಲೈಕ್ ಯೂಶಲಿ ಕೊಡ್ತಾ ಬಂದಿರ್ತಾನೆ. ನಂಬರ್ಗಳು ನಾವು ನೋಡ್ತಾ ಬರಬೇಕು, ಕೇವಲ 15 ದಿನಗಳ ರಜೆ ಆಗಿರೋದಿಲ್ಲ. ಸೊ ಅದರಿಂದಾಗಿ ಇದು ನಮ್ಗೆ ತಪ್ಪಾಗುತ್ತೆ. ಸೊ ದೆನ್ ಮ್ಯಾರಿಡ್ ಪೇರೆಂಟ್ಸ್ ಆರ್ ಅಲೌಡ್ ಟು ಪೆಟರ್ನಿಟಿ ಲೀವ್ ಅಪ್ ಟು ಲೈಕ್ 45 ಡೇಸ್ ಅಂತ ಇದೆ, ಇದು ಕೂಡ ನಮ್ಗೆ ತಪ್ಪಾಗುತ್ತೆ. ಸೊ ಆನ್ಸರ್ ಇಸ್ ಆಲ್ ಆಫ್ ದ ಸ್ಟೇಟ್ಮೆಂಟ್ ಆರ್ ಇನ್ಕರೆಕ್ಟ್. ಸೊ ಅದರಿಂದಾಗಿ ನಮ್ಗೆ ಸಿ ಅಥವಾ 3 ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ಮಧುನೇತ್ರಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಗೆ ಏನು ರೀಸೆಂಟ್ ಆಗಿ ಲೈಕ್ ಸ್ಕೀಮ್ಸ್ ಅಂಡ್ ಬಜೆಟ್ ಇದೇನ್ ಬಗ್ಗೆ ಅದ್ರ ಬಗ್ಗೆ ನಾವು ಒಂದ್ಸಲ ನಿಮ್ಗೆ ವಿಡಿಯೋ ಮಾಡಿದ್ದು, ಲೈಕ್ KPSC ಕ್ವಿಕ್ ರಿವಿಷನ್ ಸೀರೀಸ್ ಅಂತ ನಾವೇನ್ ಮಾಡಿದ್ದು ಅದ್ರಲ್ಲಿ ನಮಗೆ ಈ ಮಧುನೇತ್ರಿ ಸ್ಕೀಮ್ ಅನ್ನ ಫಾಲೋ ಮಾಡಿದ್ದು. ಈ ಮಧುನೇತ್ರಿ ಸ್ಕೀಮ್ ಅನ್ನ ಮಾಡಿರೋ ನಿಮ್ಗೆ ಇಬ್ರಿಗೂ ಲೈಕ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಈ ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನುವಂಥದ್ದು. ಸೊ ಅದರಿಂದಾಗಿ ಆನ್ಸರ್ ಇಸ್ ಬೋತ್ ಎ ಅಂಡ್ ಬಿ ಆಗಿರುತ್ತೆ. ಇನ್ನೊಂದು ನಮ್ಮ ಸ್ಮಾರಕ ಅನ್ನುವಂಥದ್ದು ನೀವು ಯೂಶಲಿ ಇತ್ತೀಚೆಗೆ ಇದು ಕೂಡ ನ್ಯೂಸ್ ಅಲ್ಲಿ ಇದಿರುವಂತದ್ದು. ಸೊ ನಮ್ಮ ಸ್ಮಾರಕ ಅಂತ ಏನಂತ ಹೇಳಿದ್ರೆ ಯೂಶಲಿ ನಮ್ಮ ದೇಶದಲ್ಲಿ ಇರುವಂತಹ ಸ್ಮಾರಕಗಳನ್ನ ಲೈಕ್ ಏನು ಕಾರ್ಪೊರೇಟ್ ಸಂಸ್ಥೆಗಳಿರುತ್ತೆ ಅವು ದತ್ತುಗಳನ್ನ ತೆಗೆದುಕೊಂಡು ಅದನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಸ್ಕೀಮ್ ಆಗಿರುತ್ತೆ. ಬಟ್ ಇಲ್ಲಿ ನಮ್ಗೆ ಟ್ರಿಕಿ ಅನ್ನುವಂಥದ್ದು ರೀಸೆಂಟ್ಲಿ ಎಕ್ಸ್ಕವೇಟೆಡ್ ಅಂತ ಕೇಳ್ತಿದ್ದಾನೆ, ಅಂದ್ರೆ ಇತ್ತೀಚೆಗೆ ಉತ್ಖನನವನ್ನ ಮಾಡಿದಂತಹ ಸ್ಮಾರಕಗಳಂತ ಈ ಸ್ಟೇಟ್ಮೆಂಟ್ ನಮ್ಗೆ ತಪ್ಪಾಗತ್ತೆ. ಸೊ ಅದರಿಂದಾಗಿ ಎ ಇಸ್ ರಾಂಗ್ ಆದ್ಮೇಲೆ ಇನ್ನ ನಮ್ಗೆ ಈ ಬಿ ಆಪ್ಷನ್ ಇಸ್ ಕರೆಕ್ಟ್ ಆಗಿರುತ್ತೆ. ಸೊ ಅದರಿಂದಾಗಿ ಇಲ್ಲಿ ಕೇಳ್ತಾ ಇರೋಂಥದ್ದು ಕೇವಲ ಕರೆಕ್ಟ್ ಆನ್ಸರ್ ಆಗಿರೋದ್ರಿಂದ
ಕೇವಲ ಬಿ ಅನ್ನುವಂಥದ್ದು ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಅಥವಾ ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ 31 ಕ್ವಶನ್ ಅನ್ನು ನೋಡ್ತಾ ಬಂದಾಗ ನಿಮ್ಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಆಗಿರುತ್ತೆ. ಯೂಶಲಿ ಆಬ್ಜೆಕ್ಟ್ ಗಳನ್ನ ನೀವು ಅಲೈನ್ ಮಾಡೋದಾಗಿರುತ್ತೆ. ಸೊ ಆಬ್ಜೆಕ್ಟ್ ಗಳು ಈಸಿಯಾಗಿ 1 2 ಲೈಕ್ 7 ಆಗಿರ್ಬೋದು, ಅಥವಾ ಲೈಕ್ 4 5 ಅಂಡ್ 4 ಲೈಕ್ 3 and 8 ಆಗಿರ್ಬೋದು. ಈ ರೀತಿ ಒಂದು ಅಲೈನ್ಮೆಂಟ್ ಮಾಡ್ತಾ ಬಂದಾಗ ನಿಮಗೆ 1 2 3 ಲೈಕ್ ಈ ಡಿ ಆಪ್ಷನ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು ಫೈಂಡಿಂಗ್ ಮಿಸ್ಸಿಂಗ್ ನಂಬರ್ ಕೇಳಿದಾನೆ. ಸೊ ಯೂಶಲಿ ಏನಾಗುತ್ತೆ, ಸಿ ಗೆ ಆಯಾ ಒಂದು ನಂಬರ್ಗಳನ್ನ ರೆಸ್ಪೆಕ್ಟಿವ್ ನಂಬರ್ಸ್ ಏನಿರುತ್ತೆ, ಸಿ ಗೆ 3 ಆಗಿರ್ಬೋದು ಅಥವಾ ಕೆ ಗೆ ಯೂಶಲಿ 11 ಆಗಿರ್ಬೋದು ಅದಾಗಿರುತ್ತೆ. ಅವೆರಡು ಕೂಡ್ ಮಾಡಿದ್ರೆ ಆಡ್ ಮಾಡಿದ್ರೆ ನಿಮಗೆ 14 ಅನ್ನ ಸಿಗುತ್ತೆ. ಅದೇ ರೀತಿನಲ್ಲಿ ಓಗೆ ಯಾವ್ದು ಆಲ್ಫಾಬೆಟ್ ನಂಬರ್ ಇದೆ ಅಂಡ್ ಎಸ್ ಗೆ ಯಾವ್ದು ಆಲ್ಫಾಬೆಟ್ ನಂಬರ್ ಎರಡು ಕೂಡಿದ್ರೆ ನಿಮಗೆ 34 ಅನ್ನುವಂಥದ್ದು ಅಥವಾ 34 ಅನ್ನೋದು ನಿಮ್ಗೆ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದ್ರೆ ಯೂಶಲಿ ಇದು ಕೂಡ ಸಿಸ್ಯಾಟ್ ಕ್ವಶನ್ ಆಗಿರುತ್ತೆ ಅಥವಾ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಆಗಿರುತ್ತೆ. ಒಂದು ಲೈಕ್ ವೆಲ್ತಿ ಮರ್ಚೆಂಟ್ ಏನ್ ಮಾಡ್ತಾನೆ, ತೆನಾಲಿ ರಾಮನ್ ಹತ್ರ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಹೋದಾಗ ಅವನಲ್ಲಿರುವಂತಹ ಆಸ್ತಿಗಳನ್ನ ಅವರ 3 ಮಕ್ಕಳಲ್ಲಿ ಹೇಗೆ ಹಂಚೋದು ಅಂತ ಕೇಳ್ತಾ ಇದ್ದಾನೆ. ಸೊ ಯೂಶಲಿ ನೀವು ಇದನ್ನ ಸ್ವಲ್ಪ ಟೈಮ್ ತಗೊಳುತ್ತೆ. ಆನ್ಸರ್ ಅನ್ನ ಕ್ವಶನ್ ಅನ್ನ ಮಾಡ್ತಾ ಬಂದಾಗ ನಿಮ್ಗೆ ಯೂಶಲಿ 33 ಗೆ ಅಥವಾ ಏನ್ 33rd ಕ್ವಶನ್ ಅಂತ ಕರಿತೀವಿ, ಯೂಶಲಿ ಅದಕ್ಕೆ ಸಿ ಈಸ್ ಅ ರೈಟ್ ಆನ್ಸರ್ ಆಗಿರುತ್ತೆ. ಅಂಡ್ 34 ಬಂದು ಬಿ ಆಗಿರುತ್ತೆ. ಅಂಡ್ 35th ಏನ್ ನಮ್ಗೆ ಯೂಶಲಿ ಬ್ಲಡ್ ರಿಲೇಷನ್ ಬಗ್ಗೆ ಯೂಶಲಿ ಕ್ವಶನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಬಂದಿರ್ತೀವಿ. ಸೊ ಬ್ಲಡ್ ರಿಲೇಷನ್ ಅಲ್ಲಿ ಈ ಒಂದು ಪ್ರಶ್ನೆ ಏನಿದೆ, ಈ ಪ್ರಶ್ನೆ ಬಿಡಿಸ್ತಾ ಬಂದಾಗ ಆನ್ಸರ್ ಇಸ್ ಡಾಟರ್ ಅಥವಾ 3 ಅನ್ನುವಂಥದ್ದು ನಮ್ಗೆ ಯೂಶಲಿ ಇದೊಂದು ಆನ್ಸರ್ ಇದಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಂತ ನಾವೇನ್ ಕರಿತೀವಿ. ಸೊ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅನ್ನ ನಾವು ಮಾಡ್ತಾ ಬಂದಾಗ 7 ಜನ ಫ್ರೆಂಡ್ಸ್ ಒಂದು ಕಡೆ ರೋ ನಲ್ಲಿ ಕೂತಿದ್ದಾರೆ ಅನ್ನೋ ಪ್ರಶ್ನೆ ಇರುತ್ತೆ. ಸೊ ಈ ಆನ್ಸರ್ ಯೂಶಲಿ 2 ಕ್ವಶನ್ ಗಳನ್ನ ನೀವು ಕ್ಯಾರಿ ಮಾಡಿದ್ರೆ 3 ಕ್ವಶನ್ ಗಳನ್ನ ಕ್ಯಾರಿ ಮಾಡ್ತಾ ಇದೆ. 36 37 ಮತ್ತು 38 ಆಗಿರುತ್ತೆ. 36 ಬಂದು ರೈಟ್ ಆನ್ಸರ್ ಇಸ್ 2 ಅಥವಾ ಡಿ ಅನ್ನುವಂಥದ್ದು ನಮ್ಗೆ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಅಂಡ್ 37 ಬಂದು ಸಿ ಇಸ್ ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅಂಡ್ 38 ಬಂದು 2 ಅಥವಾ ಬಿ ಏನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ದೆನ್ 39th ಬಂದು ಒಂದು ಕ್ಲಾಸ್ ನಲ್ಲಿ 45 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಅಂದ್ರೆ ಮೇಲಿನಿಂದ ಅವನು ಯೂಶಲಿ 12th ರ್ಯಾಂಕ್ ಇರ್ತಾನೆ. ಹಾಗಾದ್ರೆ ಕೆಳಗಡೆಯಿಂದ ಅಂದ್ರೆ ಬಾಟಮ್ ಇಂದ ಅವ್ನು ಎಷ್ಟನೇ ರ್ಯಾಂಕ್ ಅಲ್ಲಿ ಇದ್ದಾನೆ ಅಂತ ಕೇಳಿರುವಂತ ಪ್ರಶ್ನೆ ಆಗಿರುತ್ತೆ. ಆನ್ಸರ್ ಇಸ್ ಬಿ, ಅಂದ್ರೆ ಲೈಕ್ ಕೆಳಗಡೆಯಿಂದ ಅವನು 34ನೇ ರ್ಯಾಂಕ್ ಅನ್ನ ಹೊಂದಿರುವಂತಹ ವಿದ್ಯಾರ್ಥಿ ಆಗಿರ್ತಾನೆ. ಇನ್ನು ಲೈಕ್ ಯೂಶಲಿ ಏನು ಲೈಕ್ ಮದ್ರಾಸ್ ಅನ್ನುವಂಥದ್ನ ಈ NBSBT ಅನ್ನುವಂತ ಒಂದು ಇದಾಗಿರುತ್ತೆ. ಅಂದ್ರೆ ಲೈಕ್ ಕೋಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಬಾಂಬೆ ಅನ್ನುವಂಥದ್ದನ್ನ ಏನಂತ ಕೇಳಿದಾಗ ಬಿ, ಅಂದ್ರೆ ಲೈಕ್ CPNCBZ ಅನ್ನುವಂತಹ ಬಿ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು ಲೈಕ್ ಇದು ಕೂಡ ನಿಮ್ಗೆ ಮೆಂಟಲ್ ಎಬಿಲಿಟಿ ಅಥವಾ ಇದು ಕೂಡ ನಿಮ್ಗೆ ಬ್ಲಡ್ ರಿಲೇಷನ್ ಸಂಬಂಧಪಟ್ಟಂತಾಗಿರುತ್ತೆ. ಸೊ ಇದನ್ನ ಬಿಡಿಸ್ತಾ ಬಂದಾಗ ನಿಮ್ಗೆ ಬಿ ಅಥವಾ ಬ್ರದರ್ ಅಂದ್ರೆ ಸಹೋದರ ಅನ್ನುವಂಥದ್ದು ನಮ್ಗೆ ಯೂಶಲಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ನಾವು ಲೀವಿಂಗ್ ರೂಟ್ ಬ್ರಿಡ್ಜಸ್ ಬಗ್ಗೆ ಒಂದು ಕ್ವಶನ್ ಅನ್ನ ನೋಡ್ತಾ ಇರೋಂಥದ್ದು. ಇದು ಕೂಡ ನಿಮ್ಗೆ ಲೈಕ್ 2 ಅಥವಾ 3 ವರ್ಷಗಳಿಂದ ಈಚೆಗೆ ತುಂಬಾ ನ್ಯೂಸ್ ನಲ್ಲಿ ಇರುವಂತದ್ದು. ಸೊ ಅಂದ್ರೆ ಜೀವಂತ ಲೈಕ್ ಬೇರುಗಳಿಂದ ನಿರ್ಮಾಣವಾಗಿರುವಂತಹ ಒಂದು ಸೇತುವೆ ಕಾನ್ಸೆಪ್ಟ್ ಬಗ್ಗೆ. ಬಟ್ ನಮ್ಗೆ ಇಲ್ಲಿ ಟ್ರಿಕಿ ಇರುವಂತದ್ದು ಕ್ವಶನ್ ಅನ್ನ ನೋಡ್ತಾ ಬಂದಾಗ ಇಟ್ಸ್ ಅಂಡಮಾನ್ ಅಂಡ್ ನಿಕೋಬಾರ್ ಬಗ್ಗೆ ಮಾತಾಡ್ತಾ ಬಂದಿದ್ದಾರೆ. ಇದು ಅಂಡಮಾನ್ ನಿಕೋಬಾರ್ ಅಲ್ಲಿ ಇರುವಂತದ್ದು ಮೇಘಾಲಯ ರಾಜ್ಯದಲ್ಲಿ, ನಾರ್ತ್ ಈಸ್ಟ್ ಸ್ಟೇಟ್ ಅಂತ ಕರಿತೀವಿ, ಅಥವಾ ಈಶಾನ್ಯ ರಾಜ್ಯಗಳಲ್ಲಿರುವಂತಹ ಮೇಘಾಲಯ ರಾಜ್ಯದಲ್ಲಿ ಈ ಲೀವಿಂಗ್ ರೂಟ್ ಬ್ರಿಡ್ಜಸ್ ಇರುವಂತದ್ದು ನಾವು ಕಂಡು ಬರುವಂತದ್ದು. ಇನ್ನೊಂದು ಜರವಾ ಟ್ರೈಬ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸೊ ಜರವಾ ಟ್ರೈಬ್ ಇರುವಂತದ್ದು ಅಂಡಮಾನ್ ನಿಕೋಬಾರ್ ನಲ್ಲಿ. ಇಟ್ಸ್ ನಾಟ್ ಇನ್ ಏನು ಈ ರೂಟ್ ಬ್ರಿಡ್ಜ್ ಇರುವಂತಹ ಸ್ಟೇಟ್ ಅಥವಾ ಮೇಘಾಲಯದಲ್ಲ. ಸೊ ಮೇಘಾಲಯದಲ್ಲಿ ಅಥವಾ ಈ ರೂಟ್ ಬ್ರಿಡ್ಜ್ ಅನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರುವಂತದ್ದು ಕಾಸಿ ಟ್ರೈಬ್ ಗಳಂತ ಕರಿತೀವಿ. ಅಂದ್ರೆ ನಾವು ನಾರ್ತ್ ಈಸ್ಟ್ ನಲ್ಲಿ ನಾವು ಜೈಂತ, ಕಾಸಿ ಲೈಕ್ ಈ ಟ್ರೈಬ್ ಗಳಿದಾವೆ. ಸೊ ಅದರಲ್ಲಿ ಕಾಸಿಗೆ ಸಂಬಂಧಪಟ್ಟಂತಹ ಒಂದು ಈ ಟ್ರೈಬ್ ನಮ್ಗೆ ಯೂಶಲಿ ಇದನ್ನ ಇರುತ್ತೆ. ಸೊ 2 ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಅಂಡ್ ಈ ಸಿ ಸ್ಟೇಟ್ಮೆಂಟ್ ಏನಿರುತ್ತೆ, ಸಿ ಸ್ಟೇಟ್ಮೆಂಟ್ ಅನ್ನ ನೋಡ್ತಾ ಬಂದಾಗ ನಮ್ಗೆ ಇದು ಕರೆಕ್ಟ್ ಆಗಿರುತ್ತೆ. ಸೊ ಅದರಿಂದಾಗಿ ಓನ್ಲಿ 1 ಆಪ್ಷನ್ ಇಸ್ ದ ರೈಟ್ ಅಥವಾ ಎ ಅನ್ನುವಂಥದ್ದು ನಮ್ಗೆ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ, ಲೈಕ್ ಯೂಶಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಕೇಳ್ತಿದ್ದೇನೆ. ಸ್ಪೆಷಲ್ ಆಪರೇಷನ್ ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಬಗ್ಗೆ ಕೇಳ್ತಾ ಇದ್ದೇನೆ. ಸೊ ಇದ್ರ ಆಪ್ಷನ್ ಬಂದಾಗ ನಮ್ಗೆ ಎ ಅಂಡ್ ಬಿ ಇಸ್ ರೈಟ್ ಆಗಿರುತ್ತೆ. ಆಪರೇಷನ್ ಬೀರ್ಬಲ್ ಅನ್ನುವಂಥದ್ದು ಪಕ್ಷಿಗಳು ಮತ್ತು ಲೈಕ್ ವೈಲ್ಡ್ ಕ್ಯಾಟ್ ಗೆ ಸಂಬಂಧಪಟ್ಟಂತಹ ಒಂದು ಆಪರೇಷನ್ ಆಗಿರುತ್ತೆ. ಸೊ ಅದರಿಂದಾಗಿ ಇದನ್ನ ತೆಗ್ದಾಕಿದ್ರೆ ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ನಿಮ್ಗೆ ಆರಾಮ್ಸೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಲೈಕ್ ಯೂಶಲಿ ಲೈಕ್ ಲಾರ್ಜೆಸ್ಟ್ ಟ್ರಾಪಿಕಲ್ ವೆಟ್ಲ್ಯಾಂಡ್ ನ್ಯೂಸ್ ಅಲ್ಲಿ ಇದ್ದಂಥದ್ದು ಪಂಟನಾಲ್ ಅಂತ ಕರಿತೀವಿ ಅಥವಾ ಪೆಂಟನಾಲ್ ಅಂತ ಕರಿತೀವಿ. ಯೂಶಲಿ ಅದು ನಮ್ಗೆ ಯಾವ ದೇಶಗಳಲ್ಲಿ ಕಂಡು ಬರುತ್ತೆ ಅಂತ ಅಂದ್ರೆ ಯೂಶಲಿ ಬೊಲಿವಿಯಾ, ಬ್ರೆಜಿಲ್ ಅಂಡ್ ಪೆರುಗ್ವೆ ಅನ್ನುವಂತಹ ಲೈಕ್ ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರುವಂತಹ ಈ 3 ರಾಷ್ಟ್ರಗಳಲ್ಲಿ ನಮ್ಗೆ ಕಂಡು ಬರುವಂತದ್ದು. ಇನ್ನು ಮ್ಯಾಮಲ್ ಅಥವಾ ಸಸ್ತನಿಗಳ ಬಗ್ಗೆ ಕೇಳಿದಾನೆ. ಸೊ ನಮ್ಗೆ ಇದರಲ್ಲಿ ಲೈಕ್ CRs ಅಂಡ್ ಶಾರ್ಕ್ ಬಿಟ್ಟು ಇನ್ ಮಿಕ್ಕಿದಂತಹ 5 ಆಪ್ಷನ್ಗಳು ನಮ್ಗೆ ಲೈಕ್ ಕಡಲ ಸಮುದ್ರದಲ್ಲಿ ಲೈಕ್ ವಾಸ ಮಾಡುವಂತಹ ಸಸ್ತನಿಗಳಾಗಿರ್ತವೆ ಅಥವಾ ಮ್ಯಾಮಲ್ಸ್ ಆಗಿರ್ತವೆ. ಸೊ ಆನ್ಸರ್ ಇಸ್ ಡಿ ಆಪ್ಷನ್ ಅಥವಾ ಓನ್ಲಿ 5 ಅನ್ನುವಂಥದ್ದು ನಮ್ಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ಕೇಳುವಂಥದ್ದು ಅಥವಾ ಲೈಕ್ ಕಾಂಪನ್ಸೇಟರಿ ಅಫಾರೆಸ್ಟ್ರೇಷನ್ ಫಂಡ್ ಆಕ್ಟ್ ಅನ್ನುವಂಥದ್ದು. ಸೊ ಇಟ್ಸ್ ಕಾಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಕೇಳ್ತಿದ್ದಾನೆ. ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇಟ್ಸ್ ಇನ್ ಪಬ್ಲಿಕ್ ಅಕೌಂಟ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಅದ್ರಲ್ಲಿ ನಮ್ಗೆ ಯೂಶಲಿ ಫಂಡ್ ನಮ್ಗೆ ಹೋಗುವಂಥದ್ದು. ಸೊ ಅದರಿಂದಾಗಿ ಅದು ಸ್ಟೇಟ್ಮೆಂಟ್ ರಾಂಗ್ ಆಗಿರುತ್ತೆ. ಇನ್ನು ಬಿ ಅಂಡ್ ಸಿ 2 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಅದರಿಂದಾಗಿ ಆನ್ಸರ್ ನಮ್ಗೆ ಬಿ ಅಥವಾ 2 ಅನ್ನುವಂಥದ್ದು ನಮ್ಗೆ ಆನ್ಸರ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇನ್ನು ಪ್ರೈಮರ್ಲಿ ಲೈಕ್ ಕ್ಲೌಡ್ ಇಸ್ ಎ ಡಿಸ್ಪರ್ಷನ್ ಆಫ್ ವಾಟ್ ಅಂತ ಕೇಳ್ತಾನೆ. ನಾವೇನು ಲೈಕ್ ಕ್ಲೌಡ್ಗಳು ಅಂತ ಓದ್ತಾ ಬಂದಿರ್ತೀವಿ. ಸೊ ಕ್ಲೌಡ್ ಅನ್ನುವಂಥದ್ದು ಏನು ಅಂತ ಕೇಳ್ತಿದ್ದಾನೆ. ಇಟ್ಸ್ ಅ ಚಾರ್ಜ್ಡ್
ವಾಟರ್ ಪಾರ್ಟಿಕಲ್ಸ್ ಡಿಸ್ಪರ್ಸ್ಡ್ ಇನ್ ಏರ್ ಅನ್ನುವಂಥದ್ದು. ಸೊ ಯೂಶಲಿ ನಮ್ಗೆ ಅದರಿಂದಾಗಿ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ 54th ಕೂಡ ನಮಗೆ ಸಿಸ್ಯಾಟ್ ಕ್ವಶನ್ ಆಗಿರುತ್ತೆ. ಸೊ ಯೂಶಲಿ ಅದಕ್ಕೆ ಆನ್ಸರ್ ಬಂದು ಎ ಅಥವಾ 14 ಅನ್ನುವಂಥದ್ದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ದೆನ್ 55 ಬಂದು ಲೈಕ್ ಬಿ ಆಪ್ಷನ್ ಅಥವಾ 62% ಅನ್ನುವಂಥ ಲೈಕ್ ಆಪ್ಷನ್ ಬಿ ಆಪ್ಷನ್ ಇಸ್ ಕರೆಕ್ಟ್ ಆಗಿರುತ್ತೆ. ಇನ್ನು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅನ್ನುವಂಥದ್ದು ಕೂಡ ಇತ್ತೀಚಿನ 2 ವರ್ಷಗಳಿಂದ ನ್ಯೂಸ್ ನಲ್ಲಿ ಇತ್ತು. ಸೊ ಅದನ್ನ ನೋಡ್ತಾ ಬಂದಾಗ ಲೈಕ್ ಯಾವ ಒಂದು ವೇವ್ ಲೆಫ್ಟ್ ರೆಂಚ್ ನಾವು ಯೂಶಲಿ ಇದ್ರಲ್ಲಿ ಯೂಸ್ ಮಾಡ್ತಾ ಬಂದಿದ್ದಾರೆ ಅಂತ ಕೇಳ್ತಾ ಬಂದಿದ್ದಾನೆ. ಸೊ ಇಟ್ಸ್ ಇನ್ಫ್ರಾರೆಡ್ ಅನ್ನುವಂತಹ, ಇಟ್ಸ್ ನಾಟ್ ಎಕ್ಸ್ರೇ ಆಗಿರ್ಬೋದು ಅಥವಾ ಮೈಕ್ರೋವೇವ್ ಅಥವಾ ರೇಡಿಯೋ ವೇವ್ ಆಗಿರ್ಬೋದು, ಈ 3 ಸ್ಟೇಟ್ಮೆಂಟ್ಗಳು ನಮಗೆ ತಪ್ಪಾಗಿರುತ್ತೆ. ಸೊ ರೈಟ್ ಆನ್ಸರ್ ಇಸ್ ಇನ್ಫ್ರಾರೆಡ್ ಅನ್ನುವಂಥದ್ದನ್ನ ನಮ್ಗೆ ಯೂಶಲಿ ಜೇಮ್ಸ್ ವೆಬ್ ಸ್ಪೇಸ್ ನಲ್ಲಿ ನಮಗೆ ಬಳಸುವಂತದ್ದು. ಸೊ ಅದ್ರ ಜೊತೆಗೆ ಇನ್ನೊಂದು ಟ್ರಿಕಿ ಪಾಯಿಂಟ್ ಅನ್ನುವಂಥದ್ದು ಚಂದ್ರಯಾನ್ 2 ಬಗ್ಗೆ ಒಂದು ಕ್ವಶನ್ ಕೇಳಿದಾನೆ. ಸೊ ಮೊದಲ ಬಾರಿಗೆ ಯಾವುದು ಒಂದು ಲೈಕ್ ಖನಿಜವನ್ನ ಕಂಡುಹಿಡಿಯಲಾಗಿತ್ತು ಅಥವಾ ಲೈಕ್ ಅನ್ನುವಂಥದ್ದು ಯೂಶಲಿ ಸೋಡಿಯಂ ಬಗ್ಗೆ ಮಾತಾಡ್ತಿದ್ದಾನೆ. ಸೊ ಲೈಕ್ ಆನ್ಸರ್ ನಮ್ ಕ್ಯಾಲ್ಸಿಯಂ, ಸಲ್ಫರ್ ಅಂಡ್ ಸೋಡಿಯಂ ಅಂಡ್ ಹೀಲಿಯಂ ಅನ್ನು ಕೊಟ್ಟಿದ್ದಾನೆ. ಸೊ ಯೂಶಲಿ ನಾವು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದ್ದಿದ್ದು ಸಲ್ಫರ್ ಅನ್ಬಿಟ್ಟು ಸಲ್ಫರ್ ಅಂತ ಹೋಗ್ತೀವಿ, ಬಟ್ ಸಲ್ಫರ್ ಅನ್ನುವಂಥದ್ದು ಚಂದ್ರಯಾನ್ 3 ಗೆ ಸಂಬಂಧಪಟ್ಟಿದ್ದು. ಸೊ ಚಂದ್ರಯಾನ್ 2 ಗೆ ಬಂದು ಸೋಡಿಯಂ ಅನ್ನುವಂಥದ್ದು. ಸೊ ಅದರಿಂದಾಗಿ ಆಪ್ಷನ್ 3 ಅಥವಾ ಸಿ ಅನ್ನುವಂತಹ ಸೋಡಿಯಂ ಅನ್ನುವಂಥದ್ದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಸೈಕಲ್, ಯೂಶಲಿ ನಾವು ಸೈಕಲ್ ಓಡಿಸ್ಬೇಕಾದ್ರೆ ಒಂದು ಬ್ಯಾಲೆನ್ಸ್ ಲೈಕ್ ಮೇಂಟೈನ್ ಮಾಡ್ತಾ ಬರ್ತೀವಿ. ಸೊ ಅದು ಯಾವ ಒಂದು ಲಾ ಇಂದಾಗಿ ಅಂತ ಕೇಳ್ತಿದ್ದಾನೆ. ಸೊ ನೀವು ಯೂಶಲಿ ಎಲ್ಲರೂ ಕೂಡ ಸೈನ್ಸ್ ಅನ್ನು ಓದುವಂತಹ ಇವ್ರಿಗೆ ಯೂಶಲಿ ಯಾವ ಒಂದು ಯೂಶಲಿ ಅಂದ್ರೆ ಡ್ಯೂ ಟು ದ ಕನ್ವರ್ಷನ್ ಆಫ್ ಆಂಗುಲರ್ ಮೂವ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಲೈಕ್ ಕೋನೀಯ ಒಂದು ಸಂರಕ್ಷಣಾ ನಿಯಮ ಅಥವಾ ತತ್ವ ಅನ್ನುವಂತ ನಾವೇನ್ ಬಳಸ್ತೀವಿ. ಸೊ ಆ ಒಂದು ಲೈಕ್ ಬಿ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒಂದು ಯೂಶಲಿ ಲೈಕ್ ಮೂನ್ಲೆಸ್ ಲೈಟ್ ನಲ್ಲಿ ಅಂದ್ರೆ ಚಂದ್ರನಿಲ್ಲದ ಒಂದು ರಾತ್ರಿನಲ್ಲಿ ಸೊ ಇಲ್ಲಿ ಎಲ್ಲಾ ಸ್ಟಾರ್ ಕಂಡು ಬರ್ತೀವಿ. ಬಟ್ ಲೈಕ್ ಆ ದಿನದೊಂದು ಯಾವ ಸ್ಟಾರು ನಮ್ಗೆ ಅಧಿಕವಾಗಿ ಹೊಳೆಯುತ್ತೆ, ಅದು ಲೈಕ್ ಬ್ರೈಟೆಸ್ಟ್ ಒಂದು ಸ್ಟಾರ್ ಯಾವುದು ಅಥವಾ ಕಲರ್ ಯಾವುದು ಅಂತ ಕೇಳ್ತಾ ಬಂದಿದ್ದಾನೆ. ಅದಕ್ಕೆ ಆನ್ಸರ್ ಯೂಶಲಿ ಬ್ಲೂ ಸ್ಟಾರ್ಸ್. ಇಲ್ಲಿ ಕೂಡ ನಾವು ಯಾವಾಗಲೂ ರೆಡ್ ಸ್ಟಾರ್ ಅನ್ನೋ ಒಂದು ತಪ್ಪು ಮಾಡುವ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನೀವು ಆನ್ಸರ್ ಯೂಶಲಿ ಯಾವಾಗಲೂ ಕೂಡ ಬ್ಲೂ ಸ್ಟಾರ್ ಅಂದ್ರೆ ರಾತ್ರಿ ಲೈಕ್ ಚಂದ್ರನಿಲ್ಲದ ಒಂದು ರಾತ್ರಿನಲ್ಲಿ ಈ ಬ್ಲೂ ಸ್ಟಾರ್ಗಳು ನಮ್ಗೆ ಹೆಚ್ಚು ಪ್ರಕಾಶಮಾನವಾಗಿ ಹೊಳಿತಾ ಬರ್ತವೆ. ಸೊ ಆನ್ಸರ್ ಇಸ್ ನಮ್ಗೆ ಎ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ಇಂಡಿಕೇಟರ್ ಸ್ಪೀಸೀಸ್ ಅಥವಾ ಸೂಚಕ ಪ್ರಾಣಿಗಳು ಅಂತ ನಾವೇನ್ ಕರಿತೀವಿ. ಇಂಡಿಕೇಟರ್ ಸ್ಪೀಸೀಸ್ ಬಗ್ಗೆ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಸೊ ಅದರಿಂದಾಗಿ ಆಲ್ ಆಫ್ ದಿ ಎಬೋವ್ ಅನ್ನುವಂಥದ್ದು ನಮಗೆ ರೈಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇನ್ನೊಂದು ನಮಗೆ ವಿಚ್ ಆಫ್ ದ ಲೈಕ್ ಕ್ರಾಪ್ ಲೈಕ್ ಮ್ಯಾಕ್ಸಿಮಮ್ ಶೇರ್ ಆಫ್ ಪೆಸ್ಟಿಸೈಡ್ಸ್ ಅನ್ನ ಅಂದ್ರೆ ರಾಸಾಯನಿಕವನ್ನ ಅತಿ ಹೆಚ್ಚು ಬಳಕೆ ಮಾಡುವಂತಹ ಕ್ರಿಮಿನಾಶಕಗಳನ್ನ ಕನ್ಸಂಪ್ಷನ್ ಮಾಡುವಂತಹ ಒಂದು ಬೆಳೆ ಯಾವುದು ಅಂತ ಕೇಳ್ತಿದ್ದಾನೆ. ನಮ್ಗೆಲ್ಲ ಗೊತ್ತಿರೋ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವಂಥದ್ದು ಪ್ಯಾಡಿ ಅಂಡ್ ವೀಟ್ ಆಗಿರುತ್ತೆ. ಜೋವರ್ ಅಂಡ್ ಫಾಕ್ಸ್ಟೈಲ್ ಮಿಲೆಟ್ ಅನ್ನುವಂಥದ್ದು ನಮಗೆ ಸಿರಿಧಾನ್ಯಗಳಾಗಿರುತ್ತೆ. ಈ ಎರಡರಲ್ಲಿ ನಾವು ಯಾವುದೇ ಕಾರಣಂತಹ ಪೆಸ್ಟಿಸೈಡ್ಸ್ ಗಳನ್ನ ಬಳಸೋದ್ರಿಲ್ಲ. ಇನ್ನು ಬಳಸೋದು ಕೇವಲ ವೀಟ್ ಅಂಡ್ ಪ್ಯಾಡಿ ಆಗಿರುತ್ತೆ. ಬಟ್ ವೀಟ್ಗಿಂತ ಪ್ಯಾಡಿನಲ್ಲಿ ಅಂದ್ರೆ ಭತ್ತದಲ್ಲಿ ನಾವು ಅತಿ ಹೆಚ್ಚು ಕೀಟನಾಶಕಗಳನ್ನ ಬಳಸ್ತೀವಿ. ಸೊ ಅದರಿಂದಾಗಿ ನಮ್ಗೆ ಬಿ ಅಥವಾ 2 ಅನ್ನುವಂಥದ್ದು ಕರೆಕ್ಟ್ ಆಗಿರುತ್ತೆ. ಇನ್ನೊಂದು ನೆಕ್ಸ್ಟ್ ಒಂದು ಟ್ರೈಬ್ ಬಗ್ಗೆ ಒಂದು ಕೇಳ್ತಾ ಬಂದಿದ್ದಾನೆ. ಸೊ ಈ ಟ್ರೈಬಲ್ ಸ್ಟೇಟ್ಮೆಂಟ್ ಗಳನ್ನ ನೀವು ಓದ್ತಾ ಬಂದಾಗ ನಮ್ಗೆ ಇಲ್ಲಿ ನಮ್ಗೆ ಕೀ ಅನ್ನುವಂಥದ್ದು ಅಥವಾ ಕೀ ಟರ್ಮ್ ಅನ್ನುವಂಥದ್ದು ನೀಲ್ಗಿರಿ ಹಿಲ್ಸ್ ಅಂತ ಮೆನ್ಷನ್ ಮಾಡಿದ್ದಾನೆ. ನೀಲ್ಗಿರಿ ಹಿಲ್ಸ್ ಅಂತ ಬಂದಾಗ ನಮ್ಗೆ ಇಲ್ಲಿ ಸಿಗುವಂಥದ್ದು ಕೇವಲ ತೋಡ ಅಥವಾ ಜೇನು ಕುರುಬಾಸ್ ಆಗಿರ್ತಾರೆ. ಸೊ ಅಕ್ಕಿ ಪಿಕ್ಕಿ ಯೂಶಲಿ ನಮ್ಮ ಮೈಸೂರು ಭಾಗ್ಯದಲ್ಲಿ ಲೈಕ್ ಇರ್ತಾರೆ. ಸೊ ಅದರಿಂದಾಗಿ ನಮ್ಗೆ ಅಲ್ಲಿ ನೀಲ್ಗಿರಿ ಹಿಲ್ಸ್ ಬರಲ್ಲ. ಇನ್ ಚೆಂಚು ಅನ್ನುವಂಥದ್ದು ಆಂಧ್ರ ಪ್ರದೇಶದಲ್ಲಿ ಅಥವಾ ಈಸ್ಟರ್ನ್ ಲೈಕ್ ಏನು ಘಾಟ್ಸ್ ಅಂತ ಕರಿತೀವಿ ಅಲ್ಲಿ ಕಂಡು ಬರುವಂಥದ್ದು. ಇನ್ನು ಜೇನು ಕುರುಬ ಅನ್ನುವಂಥದ್ದು ಕರ್ನಾಟಕದ ಯೂಶಲಿ ಅವರು ಕೂಡ ಮೈಸೂರು ಭಾಗದಲ್ಲಿ ಮಾತ್ರ ಕಂಡು ಬರುವಂಥದ್ದು. ಕೇವಲ ತೋಡ ಮಾತ್ರ ನಮಗೆ ನೀಲ್ಗಿರಿ ಹಿಲ್ಸ್ ನಲ್ಲಿ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಎಂಬ್ರಾಯ್ಡ್ರಿ ಹ್ಯಾಸ್ ಗಾಟ್ GI ಟ್ಯಾಗ್ ಅನ್ನುವಂಥದ್ದು. ಯಾಕಂದ್ರೆ ಇದು ಕೂಡ ಇತ್ತೀಚೆಗೆ ನ್ಯೂಸ್ ನಲ್ಲಿ ಇದ್ದಿದ್ದು. ಅವರ ಒಂದು ನೈಗೆ ಮಾಡುವಂತಹ ಶಾಲ್ಗಳೇನಿರ್ತವೆ ಅಥವಾ ಲೈಕ್ ಅದಕ್ಕೆ ನಮ್ಗೆ GI ಟ್ಯಾಗ್ ಅನ್ನ ಸಿಗ್ಲಾಗಿದೆ. ಸೊ ಅದರಿಂದಾಗಿ ತೋಡ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ 63rd ಕ್ವಶನ್ ಅನ್ನ ನೋಡೋದಾದ್ರೆ ಲೈಕ್ ಫಾಲೋಯಿಂಗ್ ಟೈಪ್ ಆಫ್ ಅರ್ತ್ ವಾರ್ಮ್ ಇಸ್ ಎ ಲೀಟರ್ ಫೀಡರ್ ಅಂತ ಕೇಳ್ತಿದ್ದಾನೆ. ಸೊ ಅದು ನಮಗೆ ಎಪಿಜೆನಿಕ್ ಅನ್ನುವಂಥದ್ದು ಅಥವಾ ಎಪಿಜೆನಿಕ್ ಅನ್ನುವಂತಹ ಆಪ್ಷನ್ ಎ ಬಂದು ನಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ಅದು 64th ಕ್ವಶನ್ ಅನ್ನ ನೋಡೋದಾದ್ರೆ ಸೊ ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದಷ್ಟು ಲೀಥಿಯಂ ನಿಕ್ಷೇಪಗಳನ್ನ ಲೈಕ್ ಕಂಡುಹಿಡಿಯಲಾಗಿದೆ. ಅದು ನಮಗೆ ಮಂಡ್ಯ ಸ್ಟೇಟ್ ಅಲ್ಲಿ ಅಂತ ಕೇಳ್ತಿದ್ದಾನೆ. ಅದು ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ನಮ್ಗೆ ಇನ್ನೊಂದು ನಮ್ಗೆ ಲೈಕ್ ಅಂದ್ರೆ ಟ್ರ್ಯಾಪ್ ಅಥವಾ ನಾವು ತಪ್ಪು ಮಾಡುವ ಒಂದು ಸಾಧ್ಯತೆ ಏನಂತ ಅಂದ್ರೆ ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್ ಇಸ್ ದ ಸೋಲ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಂತ ಕೇಳ್ತಿದ್ದಾನೆ. ನಮ್ಗೆ ಇದು ರಾಂಗ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಆಟೋಮಿಕ್ ಯೂಶಲಿ ಏನು ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ಅಲ್ಲಿ ಇರುವಂತಹ ಆಟೋಮಿಕ್ ಎನರ್ಜಿ ಒಂದು ಡಿಪಾರ್ಟ್ಮೆಂಟ್ ಏನಿರುತ್ತೆ. ಸೊ ಯೂಶಲಿ ಅವರು ನಮ್ಗೆ ಇದನ್ನ ಎಕ್ಸ್ಪ್ಲೋರೇಷನ್ ಮಾಡುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಅದರಿಂದಾಗಿ ಬಿ ಅನ್ನ ತೆಗ್ದಾಕಿದ್ರೆ ನಿಮ್ಗೆ ಆನ್ಸರ್ ಇಸ್ ಲೈಕ್ 2 ಅಂತ ಆಟೋಮೆಟಿಕಲಿ ನಿಮ್ಗೆ ಆಪ್ಷನ್ ಬಿ ಗೆ ಅಥವಾ ಸೆಕೆಂಡ್ ಇದಕ್ಕೆ ನೀವು ಬರ್ತೀರಾ. ಸೊ ನೆಕ್ಸ್ಟ್ ಕ್ವಶನ್ ಇನ್ನೊಂದು ನಿಮ್ಗೆ ಲೈಕ್ ಎಲೆಕ್ಟ್ರಿಸಿಟಿ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಬಗ್ಗೆ ಮಾತಾಡ್ತಿದ್ದಾನೆ. ಅಂದ್ರೆ ವಿದ್ಯುತ್ತನ್ನ ಸರಬರಾಜು ಮಾಡುವಂತಹ ಕಂಪನಿಗಳು ಯಾವ್ಯಾವು ಅಂತ ಕೇಳ್ತಿದ್ದಾನೆ. ಸೊ ಆರಾಮ್ಸಾಗಿ ನಿಮ್ಗೆಲ್ಲಾನು HS ಲೈಕ್ ಇದು ಗೊತ್ತಿರುತ್ತೆ. ಅಂಡ್ ಲೈಕ್ ಚಾಮುಂಡೇಶ್ವರಿ ಲೈಕ್ ಏನು ಮೈಸೂರು ಭಾಗದಲ್ಲಿ ಬಳಸುವಂತಹ ಇದು ಗೊತ್ತಿರುತ್ತೆ. ಅಂಡ್ KPTCL ಕೂಡ ಕರೆಕ್ಟ್ ಆನ್ಸರ್ ಆಗಿರುತ್ತೆ. KPCL ಅಂಡ್ ಕವಿಕಾ ಅನ್ನುವಂಥದ್ದು ಇವೆರಡು ಕೂಡ ಡಿಸ್ಟ್ರಿಬ್ಯೂಟರಿ ಲೈಕ್ ಸಂಸ್ಥೆಗಳಾಗಿರೋದ್ರಿಲ್ಲ. ಅದರಿಂದಾಗಿ ಕೇವಲ ABC ಇಸ್ ರೈಟ್ ಆನ್ಸರ್ ಆಗಿರುತ್ತೆ. ಓನ್ಲಿ 3 ಸ್ಟೇಟ್ಮೆಂಟ್ಸ್ ಅಥವಾ 3 ಇಸ್ ದ ರೈಟ್ ಆನ್ಸರ್ ಅನ್ನುವಂತಹ ಇದು ನಮಗೆ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ
ಇಂಡಿಯಾಸ್ ಎಲೆಕ್ಟ್ರಿಕ್ ವೆಹಿಕಲ್ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾ ಬಂದಿದ್ದಾನೆ. ಸೊ ಕರ್ನಾಟಕ ಇಸ್ ಸೆಕೆಂಡ್ ಆಫ್ಟರ್ ದ ಮಹಾರಾಷ್ಟ್ರ ವಿತ್ ಹೈಯೆಸ್ಟ್ ನಂಬರ್ ಆಫ್ ಪಬ್ಲಿಕ್ ಇವಿ ಚಾರ್ಜಿಂಗ್ ಅಂತ ಹೇಳ್ತಿದ್ದಾನೆ. ಇದು ನಮಗೆ ತಪ್ಪು ಸ್ಟೇಟ್ಮೆಂಟ್ ಆಗುತ್ತೆ, ಯಾಕಂದ್ರೆ ಮಹಾರಾಷ್ಟ್ರ ಅಲ್ಲ, UP ಅಥವಾ ಉತ್ತರ ಪ್ರದೇಶ ರಾಜ್ಯ ಏನಿದೆ ನಮಗೆ ಹೈಯೆಸ್ಟ್ ಇವಿ ನಮಗೆ ಸ್ಟೇಷನ್ ಗಳನ್ನು ಹೊಂದಿರುವಂತಹ ಸ್ಟೇಟ್ ಆಗಿರುತ್ತೆ. ಸೊ ಅದರಿಂದಾಗಿ ನಮ್ಗೆ ಎ ಆಪ್ಷನ್ ಅನ್ನು ತೆಗಿಬಹುದು. ಇನ್ನು ಎರಡಂತ ಬಿ ಅಂಡ್ ಸಿ ಏನ್ ಕೇಳಿದ್ವಿ ಎರಡು ಕೂಡ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದರಿಂದಾಗಿ ಬಿ ಅಂಡ್ ಸಿ ಇಸ್ ದ ರೈಟ್ ಆಪ್ಷನ್ ಆಗಿರುತ್ತೆ. ಇನ್ನು ಶಿಕ್ಷಾ ಕ್ಯಾಪಿಲೋಟ್ ಅಂತ ಏನೋ ಕರಿತೀವಿ, ಯೂಶಲಿ ನಮಗೆ ಕರ್ನಾಟಕ ರಾಜ್ಯ ಸರ್ಕಾರ ತಂದಿರುವಂತಹ ಒಂದು ವಿನೂತನವಾದಂತಹ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಇನಿಷಿಯೇಟಿವ್ ಅಂಡರ್ ಅಲ್ಲಿ ಈ ಎರಡು ಸ್ಟೇಟ್ಮೆಂಟ್ ಗಳು ಕರೆಕ್ಟ್ ಆಗಿರುತ್ತೆ. ಸೊ ಅದರಿಂದಾಗಿ ಆಪ್ಷನ್ 3 ಅಥವಾ ಬಿ ಅಂಡ್ ಎ ಅಂಡ್ ಬಿ ಅಂತ ನಾವೇನ್ ಕರಿತೀವಿ, ಸೊ ಈ ಎ ಅಂಡ್ ಬಿ ಎರಡು ಕೂಡ ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್ ಗಳಾಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ನಮಗೆ ನೆಕ್ಸ್ಟ್ ಕ್ವಶನ್ ಬಂದು ಸ್ವಾವಲಂಬಿ ಸಾರಥಿ ಸ್ಕೀಮ್ ಅನ್ನುವಂಥದ್ದು. ಸೊ ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಬಂದಾಗ ನಮ್ಗೆ ಯೂಶಲಿ ಶೆಡ್ಯೂಲ್ ಟ್ರೈಬ್ ಬಗ್ಗೆನ ಅವು ಕರೆಕ್ಟ್ ಆಗಿರುತ್ತೆ. ಅಂಡ್ ಇನ್ನೊಂದು ನಮಗೆ ತಪ್ಪು ಮಾಡುವಂಥದ್ದು ಯೂಶಲಿ ಸ್ಟಾರ್ಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯೂನಿಟ್ಸ್ ಅಂತ ಕೇಳ್ತಿದ್ದಾನೆ. ಹೌದು, ಇದು ಕೂಡ ನಮಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನ ಅದೊಂದು ಸ್ವ ಉದ್ಯೋಗವನ್ನು ಮಾಡುವಂತಹ ಒಂದು ಇನಿಷಿಯೇಟಿವ್ಗೆ ಇದು ನಮಗೆ ಫಂಡ್ ಅನ್ನ ಮಾಡ್ತಾ ಬಂದಿರುತ್ತೆ. ಬಟ್ ಟ್ರಿಕಿ ಅನ್ನುವಂಥದ್ದು 90% ಯೂನಿಟ್ ಕಾಸ್ಟ್ ಅನ್ನ ಅಂತ ಕೇಳ್ತಿದ್ದಾನೆ. ಖಂಡಿತ ಅಲ್ಲ, ಅದು ನಮಗೆ ಅದು 70% ಆಫ್ ಏನ್ ಯೂನಿಟ್ ಕಾಸ್ಟ್ ಇರುತ್ತೆ ನಮ್ಗೆ ಅದಾಗಿರುತ್ತೆ. ಅಂಡ್ ಮ್ಯಾಕ್ಸಿಮಮ್ 5 lakh ಬಗ್ಗೆ ಮಾತಾಡ್ತಿದ್ದಾನೆ. ಇಟ್ಸ್ ಅಬೌಟ್ 4 lakh ಅಷ್ಟು ನಮ್ಗೆ ಸಾಲವನ್ನ ಈ ಇದ್ರಲ್ಲಿ ಕೇಳ್ತಿದ್ದಾನೆ. ಬಟ್ ನಮ್ಗೆ ಆಪ್ಷನ್ ಅಲ್ಲಿ ಕೇಳ್ತಾ ಇರುವಂತದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ನಮ್ಗೆ ಬಿ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದಾಗಿ ಬಿ ಇಸ್ ದ ನಮ್ಗೆ ಆನ್ಸರ್ ಆಗಿರುತ್ತೆ. ಸೊ ಇನ್ನೊಂದು ಇತ್ತೀಚೆಗೆ ನ್ಯೂಸ್ ನಲ್ಲಿ ಇರುವಂತದ್ದು ಅಂದ್ರೆ ರೀಸೆಂಟ್ಲಿ 2024 ನಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಆಸ್ ಎ ಪಿಕಾಕ್ ಸ್ಯಾಂಚುರಿ ಅಂತ ಕೇಳ್ತಿದ್ದಾನೆ. ಸೊ ಅದು ನಮ್ಗೆ ಆದಿಚುಂಚನಗಿರಿ ಪ್ರದೇಶವನ್ನ ಪಿಕಾಕ್ ಸ್ಯಾಂಚುರಿ ಆಗಿ 2024ರಲ್ಲಿ ಘೋಷಣೆ ಮಾಡಲಾಗಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದ್ರೆ ಕ್ಯಾಸ್ನೂರು ಫಾರೆಸ್ಟ್ ಡಿಸೀಸ್ ಅಂತ ನಾವೇನ್ ಕರಿತೀವಿ, ಅಥವಾ KFD ಅಂತ ನಾವೇನ್ ಕರಿತೀವಿ, ಇದು ಕೂಡ ನಮ್ಗೆ ನ್ಯೂಸ್ ಅಲ್ಲಿ ಇದ್ದಿದ್ದು. ಸೊ ಇದ್ರ ಪ್ರಕಾರ ನಮ್ಗೆ ಯೂಶಲಿ ನಮ್ಗೆ ಇಲ್ಲಿ ನಾವು ಕೇಳುವಂತದ್ದು ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಇಟ್ಸ್ ಕೆನಾಟ್ ಬಿ ಫ್ಯಾಟಲ್ ಅಂತ ಕೇಳ್ತಿದ್ದಾನೆ, ಅಂದ್ರೆ ಮಾರಣಾಂತಿಕವಲ್ಲ ಅಂತ ಕೇಳ್ತಿದ್ದಾನೆ. ಬಟ್ ಇದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇಟ್ಸ್ ಫ್ಯಾಟಲ್ ಅಥವಾ ಮಾರಣಾಂತಿಕವಾದಂತಹ ಒಂದು ರೋಗವಾಗಿರುತ್ತೆ. ಅದ್ರ ಜೊತೆಗೆ ನೋ ವ್ಯಾಕ್ಸಿನ್ ಅವೈಲಬಲ್ ಅಂತ ಕೇಳ್ತಿದ್ದಾನೆ, ಇದು ಕೂಡ ನಮ್ಗೆ ತಪ್ಪಾಗಿರುತ್ತೆ. ಯಾಕಂದ್ರೆ ಇತ್ತೀಚೆಗೆ ವ್ಯಾಕ್ಸಿನ್ ಅನ್ನ ಈ KFD ಡಿಸೀಸ್ಗೆ ನಮ್ಗೆ ವ್ಯಾಕ್ಸಿನ್ ಅನ್ನ ನಮ್ಗೆ ಇನ್ವೆಂಟ್ ಮಾಡಲಾಗಿದೆ. ಸೊ ಅದರಿಂದಾಗಿ ಇವೆರಡು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಕೇಳ್ತಾ ಇರುವಂತದ್ದು ಕರೆಕ್ಟ್ ಸ್ಟೇಟ್ಮೆಂಟ್ ಎ ಅಂಡ್ ಡಿ ಅಥವಾ ಆಪ್ಷನ್ ಎ ಇಸ್ ದ ನಮ್ಗೆ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಅಲ್ಲಿ ಲಾರ್ಜೆಸ್ಟ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಬಗ್ಗೆ ಆಪ್ಷನ್ ಕೇಳಿದಾನೆ. ಇದು ಕೂಡ ನಮ್ಗೆ ಇತ್ತೀಚೆಗೆ ನ್ಯೂಸ್ ನಲ್ಲಿ ಇರುವಂತದ್ದು. ನಮ್ಮ ದೇಶದ ಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಕೂಡ ಖುದ್ದಾಗಿ ತುಮಕೂರಿಗೆ ಬಂದು ಈ ಒಂದು ಫ್ಯಾಕ್ಟರಿಯನ್ನ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಅದರಿಂದಾಗಿ ಇದು ಕೂಡ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಈ ಕೊಟ್ಟಿರುವಂತಹ 4 ಸ್ಟೇಟ್ಮೆಂಟ್ಗಳು ನಮ್ಗೆ ಕರೆಕ್ಟ್ ಆಗಿರುತ್ತೆ. ಸೊ ಅದರಿಂದಾಗಿ ಡಿ ಅಥವಾ ನಮ್ಗೆ 4th ಆಪ್ಷನ್ಸ್ ಏನಿದೆ ನಮ್ಗೆ ಇದು ನಮ್ಗೆ ಕರೆಕ್ಟ್ ಆದಂತಹ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ರಿನ್ಯೂವಬಲ್ ಎನರ್ಜಿ ಬಗ್ಗೆ ಅಥವಾ ರಿನ್ಯೂವಬಲ್ ಎನರ್ಜಿ ಪಾಲಿಸಿ ಬಗ್ಗೆ ಮಾತಾಡ್ತಿದ್ದಾನೆ. ಸೊ ಇಲ್ಲಿ ನಮ್ಗೆ ಟ್ರಿಕ್ ಇರುವಂತದ್ದು 2024 to 2029 ವರೆಗೂ ಇದೆ ಅಂತ ಕೇಳ್ತಾ ಇದ್ದಾನೆ. ನಮ್ಗೆ ಇದು ತಪ್ಪಾಗಿರುತ್ತೆ. ಯಾಕಂದ್ರೆ 2022 ಇಂದ 2027 ವರೆಗೂ ನಮ್ಗೆ ಯೂಶಲಿ ನಮ್ಗೆ ಈ ಒಂದು ಪಾಲಿಸಿ ಇನ್ವೆನ್ಷನ್ ಇದೆ. ಸೊ ಅದರಿಂದಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇನ್ನ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ. ಅಂಡ್ ಈ ಬಿ ಅಂಡ್ ಸಿ ಎರಡು ಸ್ಟೇಟ್ಮೆಂಟ್ ಗಳು ಕರೆಕ್ಟ್ ಇರುತ್ತೆ. ಸೊ ಅದರಿಂದಾಗಿ ಓನ್ಲಿ 2 ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನುವಂತಹ ಬಿ ಆಪ್ಷನ್ ನಮ್ಗೆ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಕರ್ನಾಟಕ ಪ್ರೆಸೆಂಟ್ ಬಜೆಟ್ ಬಗ್ಗೆ ಕೇಳಿದಾನೆ. ಸೊ ನಿಮ್ಗೆ ಬಜೆಟ್ ಅಂಡ್ ಎಕನಾಮಿಕ್ ಸರ್ವೆ ಯಾರೆಲ್ಲ ಓದಿರ್ತೀರಾ ನಿಮ್ಗೆಲ್ಲರೂ ಕೂಡ ಗೊತ್ತಿರುತ್ತೆ. 2 ರೀತಿಯಾದಂತಹ ಒಂದು ಎಕನಾಮಿಕ್ ಅಥವಾ ಆರ್ಥಿಕ ಕಾರಿಡಾರ್ಗಳನ್ನ ನಮ್ಗೆ ಯೂಶಲಿ ಘೋಷಣೆ ಮಾಡಲಾಯಿತು. ಸೊ ಅದರಲ್ಲಿ ಒಂದು ಮಂಗಳೂರಿಂದ ಬೆಂಗಳೂರುವರೆಗೂ ಇನ್ನೊಂದು ಬೆಂಗಳೂರಿಂದ ಬೀದರಿಂದ ಬೆಂಗಳೂರಿಗೆ. ಸೊ 2 ಕೂಡ ಆಗಿರೋದ್ರಿಂದ ಈ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಸೊ ಇನ್ನು ಕೂಡ ನಮ್ಗೆ ಯೂಶಲಿ ಏನ್ ಪವರ್ ಜನರೇಷನ್ ಬಗ್ಗೆ ಮಾತಾಡ್ತಿದ್ರು, ಇದು ಕೂಡ ನಮ್ಗೆ 32,000ದಿಂದ ನೆಕ್ಸ್ಟ್ 7 ವರ್ಷಗಳಲ್ಲಿ 60,000 ಮೆಗಾವಾಟ್ಗೆ ಹೆಚ್ಚಳ ಮಾಡುವಂತಹ ಒಂದು ಗುರಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸೊ ಅದರಿಂದಾಗಿ 2 ಸ್ಟೇಟ್ಮೆಂಟ್ ಅಥವಾ ಬಿ ಇಸ್ ದ ಎ ಅಂಡ್ ಬಿ ಅನ್ನುವಂತಹ ಸಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಇನ್ನು 74th ಕ್ವಶನ್ ಅನ್ನ ನೋಡೋದಾದ್ರೆ ಬಜೆಟ್ ಆಫ್ ಬಜೆಟ್ ಬಗ್ಗೆ ಮಾತನಾಡಲಾಗಿದೆ. ಸೊ ಈ ಬಜೆಟ್ ನಮಗೆ 2 ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ. ಸೊ ಅದರಿಂದಾಗಿ ಬಜೆಟ್ ಯೂಶಲಿ ಆನ್ಸರ್ ಮಾಡ್ಬೇಕಾದ್ರೆ ಬಜೆಟ್ ಬಗ್ಗೆ ನಾವು ಯಾವಾಗಲೂ ಕ್ವಶನ್ ಅನ್ನ ನಾವು ಫೇಸ್ ಮಾಡಬೇಕಾದಾಗ ಅಂಕಿ ಅಂಶಗಳ ಬಗ್ಗೆ ಅಥವಾ ಸ್ಟಾಟಿಕ್ಸ್ ಬಗ್ಗೆ ನಮ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕಾಗಿರುತ್ತೆ. ಸೊ ಇಲ್ಲಿ ತುಂಬಾನೇ ನಂಬರ್ಸ್ ಗಳ ಬಗ್ಗೆ ಮಾತಾಡಿದ್ದಾನೆ. ಅದು 13% ಅಥವಾ ಲೋವರ್ ದಾನ, ಸೊ ಇವೆಲ್ಲವೂ ಇರುತ್ತೆ. ಸೊ ಅದರಿಂದಾಗಿ ಯೂಶಲಿ ಫಸ್ಟ್ ಸ್ಟೇಟ್ಮೆಂಟ್ ನಮ್ಗೆ ರಾಂಗ್ ಆಗಿರುತ್ತೆ. ಸೊ ಅದರಿಂದಾಗಿ ಅಂಡ್ ಈ ಡಿ ಆಪ್ಷನ್ ಕೂಡ ತಪ್ಪಾಗಿರುತ್ತೆ. ಸೊ ಅದರಿಂದಾಗಿ ಕೇವಲ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಅಂಡ್ ಬಿ ಆಪ್ಷನ್ ಇಸ್ ದ ರೈಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕರ್ನಾಟಕ ಬಜೆಟ್ ಬಗ್ಗೆ ಕೇಳಿದ್ದಾನೆ. ಸೊ ಇಲ್ಲಿ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳಿದ್ದಾನೆ. ಬಟ್ ಇಲ್ಲಿ ಕೊಟ್ಟಿರುವಂತಹ 3 ಸ್ಟೇಟ್ಮೆಂಟ್ಗಳು ರಾಂಗ್ ಸ್ಟೇಟ್ಮೆಂಟ್ ಗಳಾಗಿರುತ್ತೆ. ಸೊ ಅದರಿಂದಾಗಿ ನನ್ ಆಫ್ ದಿ ಎಬವ್ ಅನ್ನುವಂಥದ್ದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಗ್ಲೋಬಲ್ ರಿಸೋರ್ಸಸ್ ಔಟ್ಲುಕ್ ಬಗ್ಗೆ ಕೇಳಿದ್ದಾನೆ. ಅದೊಂದು ನಮ್ಗೆ ಯೂಶಲಿ ವರದಿ ಆಗಿರುತ್ತೆ, ರಿಪೋರ್ಟ್ ಆಗಿರುತ್ತೆ. ಬಟ್ ಆ ರಿಪೋರ್ಟ್ ಅನ್ನ
ಲೈಕ್ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ನಮಗೆ ರಿಲೀಸ್ ಮಾಡ್ತಿದೆ ಅಂತ ಕೇಳ್ತಾ ಇದ್ದಾನೆ. ಸೊ ಯೂಶಲಿ ನಮ್ಗೆ ಅದು ರಿಲೀಸ್ ಮಾಡುವಂಥದ್ದು UNEP ಮತ್ತೆ ಇನ್ನೊಂದು ಲೈಕ್ ಸಂಸ್ಥೆ ಬಗ್ಗೆ ಲೈಕ್ ಎರಡು ಸಹಯೋಗವನ್ನ ಮಾಡಿ ಜಂಟಿಯಾಗಿ ಎರಡು ಸಂಸ್ಥೆಗಳು ನಮ್ಗೆ ಅದನ್ನು ಹೊರತರಲಾಗುತ್ತೆ. ಸೊ ಅದರಿಂದಾಗಿ ಈ ಸ್ಟೇಟ್ಮೆಂಟ್ ಅನ್ನ ರಾಂಗ್ ಅಂತ ನೀವು ತೆಗೆದ್ರೆ ಇನ್ನು ಉಳಿಯುವಂಥದ್ದು ಕೇವಲ B and C ಎರಡು ಕೂಡ ನಮ್ಗೆ ರೈಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಆನ್ಸರ್ ಇಸ್ C ಇಸ್ ದ ನಮ್ಗೆ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಿಮ್ಗೆ ನ್ಯಾಷನಲ್ ಪಾರ್ಕ್ ಮತ್ತೆ ಸ್ಟೇಟ್ಗಳ ಬಗ್ಗೆ ಇದೆ. ಯೂಶಲಿ ಇದು ಕೂಡ ನಿಮ್ಗೆ GK ಅಂತ ನಾವು ಲೈಕ್ GK ಸೆಕ್ಟರ್ ಅಲ್ಲಿ ಈ ಕ್ವಶನ್ಗಳನ್ನ ಫೇಸ್ ಮಾಡ್ತಾ ಬರ್ತೀವಿ. ಸೊ ಮಾರ್ಲಿಂಗ್ ನ್ಯಾಷನಲ್ ಪಾರ್ಕ್ ಅಂತ ನಾವೇನ್ ಕರಿತೀವಿ, ಮೌಲಿಂಗ್ ನ್ಯಾಷನಲ್ ಪಾರ್ಕ್ ಅಂತ ಏನ್ ಕರಿತೀವಿ, ನಮ್ಗೆ ಯೂಶಲಿ ಇದು ಕಂಡು ಬರುವಂತದ್ದು ಅರುಣಾಚಲ ಪ್ರದೇಶದಲ್ಲಿ ಅಂಡ್ ಮೌಂಟ್ ಹ್ಯಾರಿಯಟ್ ಅನ್ನುವಂಥದ್ದು ನಮ್ಗೆ ಅಂಡಮಾನ್ ನಿಕೋಬಾರ್ ನಲ್ಲಿ. ಕೇವಲ ಇಲ್ಲಿ ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಒಂದು ಅಂಶಿ ನ್ಯಾಷನಲ್ ಪಾರ್ಕ್ ನಮ್ ಕರ್ನಾಟಕದಲ್ಲಿ ಕಂಡು ಬರುತ್ತೆ, ಇನ್ನೊಂದು ಚಾಂದೋಲಿ ನ್ಯಾಷನಲ್ ಪಾರ್ಕ್ ಅಂತ ಏನ್ ಕರೀತೀವಿ ಅದು ನಮ್ಗೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಸೊ ಇನ್ನು ಮಿಕ್ಕಿದಂತ 3 ಸ್ಟೇಟ್ಮೆಂಟ್ಗಳು ತಪ್ಪಾಗಿದೆ. ಸೊ ಅದರಿಂದಾಗಿ ಕೇವಲ 2 ಸ್ಟೇಟ್ಮೆಂಟ್ ಅದು 2 pairs ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನೊಂದು ನಮ್ಗೆ ಯೂಶಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ, ಅಂದ್ರೆ ಲಿಟಲ್ ಒಂದು ಪ್ಯಾಸೇಜ್ ತರ ಕೊಟ್ಟಿದ್ದಾನೆ. ಸೊ ಈ ಒಂದು ಲೈಕ್ ಫೀಚರ್ಸ್ ಯಾವ ಒಂದು ಫಾಲ್ಸ್ಗೆ ಯಾವ ಒಂದು ಯೂಶಲಿ ಜಲಪಾತಕ್ಕೆ ಸಂಬಂಧಪಟ್ಟಿರುವಂತದ್ದು. ಸೊ ಇದ್ರ ವೈಸ್ ನೋಡ್ತಾ ಬಂದಾಗ ನಮ್ಗೆ ಕೊಡಗಿನಲ್ಲಿ ಕಂಡು ಬರುವಂತಹ ಇರುಪು ಫಾಲ್ಸ್ ಅಂತ ಏನ್ ಕರಿತೀವಿ ಅಥವಾ ಇರುಪು ವಾಟರ್ ಫಾಲ್ಸ್ ಅಂತ ಏನ್ ಕರಿತೀವಿ, ನಮ್ಗೆ ಆಪ್ಷನ್ C ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಸ್ಟೇಟ್ ಲೈಕ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ ಬಗ್ಗೆ ಮಾತಾಡ್ತಿದ್ದಾನೆ. ಸೊ ಇದು ಕೂಡ ನಮ್ಗೆ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ನಲ್ಲಿ ಯೂಶಲಿ ಈ ಕಾನ್ಸೆಪ್ಟ್ಗಳು ಬಂದಿತ್ತು. ಸೊ ಅದರಿಂದಾಗಿ 2 ಸ್ಟೇಟ್ಮೆಂಟ್ಗಳು ರೈಟ್ ಸ್ಟೇಟ್ಮೆಂಟ್ಗಳಿದೆ. C ಅಥವಾ 3 ಅನ್ನುವಂತಹ ನಮ್ಗೆ ಆಪ್ಷನ್ ರೈಟ್ ಆಗಿರುತ್ತೆ. ಇನ್ನು CSAT ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು ಇರ್ತವೆ. CSAT ನಲ್ಲಿ ನಿಮ್ಗೆ ಯೂಶಲಿ ಬಿಡಿಸ್ತಾ ಹೋದಾಗ ಇವೆಲ್ಲ ಆನ್ಸರ್ ಇರುತ್ತೆ. ಸೊ ಈಸಿ ಟು ಮಾಡ್ರೇಟ್ ಇದರಲ್ಲಿ ನಿಮಗೆ CSAT ನಲ್ಲಿ ಕ್ವಶನ್ ಅನ್ನ ಕೇಳ್ತಾ ಬಂದಿದ್ದಾನೆ. ಸೊ ಎಷ್ಟು zeros ಆಗುತ್ತೆ ಅಂತ ಕೇಳ್ತಿದ್ದಾನೆ. ಸೊ ಅವೆರಡು ನಿಮ್ಗೆ ಇದು ಮಾಡ್ತಾ ಬಂದಾಗ 600 ಇಸ್ ಅಥವಾ D ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು 81 ಕ್ವಶನ್ಗೆ ಆಪ್ಷನ್ A ಅಥವಾ 1 ಅನ್ನುವಂಥದ್ದು ನಿಮ್ಗೆ ಕರೆಕ್ಟ್ ಆಗಿರುತ್ತೆ. ಅಂಡ್ 82ಗೆ ನಿಮ್ಗೆ ಯೂಶಲಿ ಲೈಕ್ ಡೈಮಂಡ್ ಅನ್ನ ಕಟ್ ಮಾಡ್ತಿರೋದನ್ನ ಒಂದಷ್ಟು ಲಾಸ್ ಅನ್ನ ಅನುಭವಿಸ್ತಿದ್ದಾನೆ. ಸೊ ಹಾಗಾದ್ರೆ ಒರಿಜಿನಲ್ ಪ್ರೈಸ್ ಏನು ಅಂತ ಕೇಳ್ತಾ ಬಂದಿದ್ದಾನೆ. ಸೊ ಅದ ಆನ್ಸರ್ ನೀವು ಯೂಶಲಿ CSAT ಲೈಕ್ ಬಿಡಿಸ್ತಾ ಬಂದಾಗ 1 lakh ಅನ್ನುವಂಥದ್ದು ನಿಮ್ಗೆ ಒರಿಜಿನಲ್ ಪ್ರೈಸ್ ಅನ್ನೋದು ಆಗಿರುತ್ತೆ. ಸೊ ಇನ್ನೊಂದು ಡಿಜಿಟ್ ಆಡ್ ಡಿಜಿಟ್ ಬಗ್ಗೆ ನಂಬರ್ ಬಗ್ಗೆ ಒಂದು ಕ್ವಶನ್ ಕೇಳ್ತಾ ಬಂದಿದ್ದಾನೆ. ಸೊ ಆಪ್ಷನ್ A ಇಸ್ ದ ಅದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ದೆನ್ ತುಂಬಾ ಟ್ರಿಕಿ ಅನ್ನುವಂಥದ್ದು ನಮ್ಗೆ ಅಥವಾ ಇತ್ತೀಚೆಗೆ ಈ ಪೇಪರ್ ನಲ್ಲಿ ತುಂಬಾ ಟ್ರಿಕಿಯೆಸ್ಟ್ ಅಥವಾ ತುಂಬಾ ಟಫೆಸ್ಟ್ CSAT ಕ್ವಶನ್ ಅಥವಾ ಮೆಂಟಲ್ ಅಬಿಲಿಟಿ ಕ್ವಶನ್ ಅಂತ ಅಂದ್ರೆ ಚೆಸ್ ಟೂರ್ನಮೆಂಟ್ ಅಥವಾ ಚೆಸ್ ಗೆ ಸಂಬಂಧಪಟ್ಟಂತದ್ದು. ಸೊ ಇದಕ್ಕೆ ಆನ್ಸರ್ ಅನ್ನ ನೋಡೋದಾದ್ರೆ ಯೂಶಲಿ ಇಲ್ಲಿ 4 ಪ್ರಶ್ನೆಗಳನ್ನ ಕೇಳಲಾಗಿದೆ. ಸೊ ಈ 84th ಕ್ವಶನ್ ಬಂದಾಗ ಆಪ್ಷನ್ A ಅಥವಾ ಏನ್ A ಅಂತ ಕರಿತೀವಿ ಅಥವಾ 1 ಅಂತ ಕರಿತೀವಿ, ಯೂಶಲಿ A ಓನ್ಲಿ ಅನ್ನುವಂಥದ್ದು ನಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು 85 ಬಂದಾಗ D ಅಥವಾ 4th ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅಂಡ್ 86 ಬಂದಾಗ ಆಪ್ಷನ್ A ಅಥವಾ 1 B ಅಂಡ್ D ಅನ್ನುವಂತಹ ಆಪ್ಷನ್ಗಳು ಮಾತ್ರ ನಮಗೆ ಕರೆಕ್ಟ್ ಆಗಿರುತ್ತೆ. ಅಂಡ್ 87 ಬಂದಾಗ 32 ಅಂದ್ರೆ ಯಾರು ರ್ಯಾಂಕ್ ಅನ್ನ ತಗೊಂಡಿದ್ದಾನೆ, ಸೊ 32 ಅನ್ನೋದು ಯೂಶಲಿ ರೈಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಅದರಿಂದಾಗಿ 87ಗೆ ಆಪ್ಷನ್ A ಅನ್ನುವಂಥದ್ದು ರೈಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಅಂಡ್ 88 ಬಂದಾಗ ವಿಚ್ ಆಫ್ ಫಾಲೋಯಿಂಗ್ ಇದು ಕೂಡ ನಮ್ಗೆ ಸ್ಟೇಟ್ಮೆಂಟ್ಗಳ ಬಗ್ಗೆ ಕೇಳ್ತಾ ಇದ್ದಾನೆ. ಸೊ ಇದನ್ನ ನಾವು ಯೂಶಲಿ ಒಂದು ಮ್ಯಾಪ್ ಹಾಕೊಂಡು ನಿಮ್ಗೆ ಬಿಡಿಸ್ತಾ ಬಂದಾಗ ಅಂದ್ರೆ ನೋ ಕ್ಯಾಟ್ಸ್ ಆರ್ ಡಾಗ್ಸ್ ಅಂತ ಕೇಳ್ತಿದ್ದಾನೆ. ಅಂಡ್ ಆಲ್ ಡಾಗ್ಸ್ ಆರ್ ಅನಿಮಲ್ ಅಂತ ಕೇಳ್ತಿದ್ದಾನೆ. ಅಂಡ್ ಸಮ್ ಅನಿಮಲ್ಸ್ ಆರ್ ನಾಟ್ ಕ್ಯಾಟ್ಸ್ ಅಂತ ಕೇಳ್ತಿದ್ದಾನೆ. ಯೂಶಲಿ ನೀವು ಅದನ್ನು ಒಂದು ಲೈಕ್ ಡಯಾಗ್ರಾಮ್ ಅನ್ನು ಹಾಕ್ತಾ ಬಂದಾಗ ನಿಮ್ಗೆ ಲೈಕ್ ಕನ್ಕ್ಲೂಷನ್ ಬರುವಂತದ್ದು ನೋ ಡಾಗ್ಸ್ ಆರ್ ಕ್ಯಾಟ್ಸ್ ಅನ್ನುವಂಥದ್ದು. ಅದರಿಂದಾಗಿ 2 ಆಪ್ಷನ್ ಅಥವಾ B ಆಪ್ಷನ್ ಯೂಶಲಿ ನಮ್ಗೆ ರೈಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇನ್ನೊಂದು ಯೂಶಲಿ ಇಫ್ ಇಟ್ ರೈನ್ಸ್ ಐ ವಿಲ್ ಟೇಕ್ ಅಂಬ್ರೆಲಾ ಅಂತ ಅಂದ್ರೆ ಮಳೆ ಬಂದ್ರೆ ಮಾತ್ರ ನಾನು ಛತ್ರಿಯನ್ನು ತೆಗೆದುಕೊಳ್ತೀನಿ ಅಂತ ಕೇಳ್ತಿದ್ದಾನೆ. ಅಂಡ್ ಬೆಸ್ಟ್ ಸೂಟಬಲ್ ಅದಕ್ಕೆ ಯಾವುದು ಅಂತ ಕೇಳ್ತಿದ್ದಾಗ C ಆಪ್ಷನ್ ಏನಾಗಿರುತ್ತೆ ಅಂದ್ರೆ ಇಫ್ ಡಸ್ ನಾಟ್ ರೈನ್ ಐ ವಿಲ್ ನಾಟ್ ಟೇಕ್ ದ ಅಂಬ್ರೆಲಾ, ಅಂದ್ರೆ ಮಳೆ ಬರ್ಲಿಲ್ಲ ಅಂದ್ರೆ ಕೊಡೆಯನ್ನು ನಾನು ತೆಗೆದುಕೊಳ್ಳಲ್ಲ ಅನ್ನುವಂಥದ್ದು ಒಂದು ತಾರ್ಕಿಕವಾದಂತಹ ಒಂದು ಉತ್ತರವಾಗಿರುತ್ತೆ. ಸೊ ಅದರಿಂದಾಗಿ ಆಪ್ಷನ್ B ಅಥವಾ C ಅನ್ನುವಂಥದ್ದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ದೆನ್ ಕಸ್ತೂರಿ ರಂಗನ್ ಸಮಿತಿ ಬಗ್ಗೆ ಒಂದು ಕೇಳಿದ್ದಾನೆ, ಬಟ್ ನಮಗೆ ಕ್ವಶನ್ ಅಲ್ಲಿ ಅವ್ನು ಕೇಳ್ತಾ ಇರುವಂತದ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಗಳ ಬಗ್ಗೆ. ಸೊ ಇಲ್ಲಿ ನಿಮ್ಗೆ ಸ್ವಲ್ಪ ಎಚ್ಚರವನ್ನ ವಹಿಸುವಂತಹ ಪ್ರಶ್ನೆ ಇರುತ್ತೆ. ಸೊ ಇಲ್ಲಿ ಅಂಕಿಅಂಶಗಳು ಬಂದಾಗ 2010 ಅಲ್ಲಿ ಅಂತ ಕೇಳ್ತಿದ್ದಾನೆ. 2012 ಅಲ್ಲಿ ನಮಗೆ ಈ ಕಮಿಟಿಯನ್ನ ಫಾರ್ಮ್ ಮಾಡಲಾಯಿತು. ಸೊ ಅದರಿಂದಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇನ್ನೊಂದು C ಸ್ಟೇಟ್ಮೆಂಟ್ ಏನಿದೆ ಕರ್ನಾಟಕ ಗವರ್ನಮೆಂಟ್ ಆಸ್ ಸಪೋರ್ಟೆಡ್ ಅಂತ ಕೇಳ್ತಿದ್ದಾನೆ. ಸೊ ಕರ್ನಾಟಕ ಸ್ಟೇಟ್ಮೆಂಟ್ ನಮಗೆ ಲೈಕ್ ಕಸ್ತೂರಿ ರಂಗನ್ ಆಗಿರ್ಬೋದು ಅಥವಾ ಗಾಡ್ಗಿಲ್ ಸಮಿತಿ ಆಗಿರ್ಬೋದು, ಈ ಎರಡನ್ನೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅಪೋಸ್ ಮಾಡ್ತಾ ಬಂದಿದ್ದಾನೆ. ಸೊ ಅದರಿಂದಾಗಿ C ಆಪ್ಷನ್ ಆಲ್ಸೋ ರಾಂಗ್ ಆಗುತ್ತೆ. ದೆನ್ ಆಫ್ಟರ್ ದ ಕಮಿಟೀಸ್ ರಿಪೋರ್ಟ್, ಗಡ್ಗಿಲ್ ರಿಪೋರ್ಟ್ ಆಮೇಲೆ ಅಥವಾ ಗಡ್ಗಿಲ್ ಕಮಿಟಿಯನ್ನ ಆ ನಂತರದಲ್ಲಿ ತಿರ್ಗಾ ಫಾರ್ಮ್ ಮಾಡಲಾಯ್ತು ಅಂತ ತಪ್ಪು ಸ್ಟೇಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಗಡ್ಗಿಲ್ ಕಮಿಟಿಯನ್ನ ಫಸ್ಟ್ ಫಾರ್ಮ್ ಮಾಡಲಾಗುತ್ತೆ. ಅವರು ಕೊಟ್ಟಂತಹ ವರದಿ ಮೇಲೆ ನಾವು ಒಪ್ತಲೇ ಇದ್ದಾಗ ಮತ್ತೊಮ್ಮೆ ನಮಗೆ ಕಸ್ತೂರಿ ರಂಗನ್ ಕಮಿಟಿಯನ್ನ ಫಾರ್ಮ್ ಮಾಡಲಾಗುತ್ತೆ. ಸೊ ಅದರಿಂದಾಗಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳ್ತಿದ್ದಾನೆ. A, C, D ಇವೆರಡೂ ಕೂಡ ಮೂರು ಕೂಡ ನಮಗೆ ರೈಟ್ ಆನ್ಸರ್ಗಳಲ್ಲಿ ಬರಬೇಕಾಗತ್ತೆ. ಸೊ ಅದರಿಂದಾಗಿ ನಿಮ್ಗೆ ಆಪ್ಷನ್ ವೈಸ್ ನೋಡ್ತಾ ಬಂದಾಗ ACD ಅನ್ನುವಂಥದ್ದು 3ನೇ ಸ್ಟೇಟ್ಮೆಂಟ್ ಅಥವಾ ಲೈಕ್ 3ನೇ ಆಪ್ಷನ್ ಅಥವಾ C ಆಪ್ಷನ್ ಅಲ್ಲಿ ಬಂದಿರೋದ್ರಿಂದಾಗಿ ಅದು ನಮಗೆ ರೈಟ್ ಆನ್ಸರ್ ಆಗಿರುತ್ತೆ.
ಇನ್ನು ಟೈಗರ್ ವಿಂಗ್ಸ್ ಅಥವಾ ನಮಗೆ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಗ್ಗೆ ಯೂಶಲಿ ಅದು ಕೂಡ ತುಂಬಾ ನ್ಯೂಸ್ ನಲ್ಲಿ ಇರುವಂತದ್ದು. ಸೊ ಈ 4 ಸ್ಟೇಟ್ಮೆಂಟ್ಗಳು ಏನ್ ಕೇಳಿದಾನೆ ಇವೆಲ್ಲವೂ ಕೂಡ ವರ್ಟಿಕಲ್ ಗಾರ್ಡನ್ ಬಗ್ಗೆ ಅಥವಾ ಲೈಕ್ ಯಾರು ಅದನ್ನ ಕಂಡುಹಿಡಿದ್ರು, ವಾಟರ್ ಎಫಿಷಿಯನ್ಸಿ ಆಗಿರ್ಬೋದು ಅಂಡ್ ಎಲ್ಲಿ ಅದು ಕಂಡು ಬರ್ಲಿದೆ. ಸೊ ಈ 4 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರೋದ್ರಿಂದಾಗಿ ಆಲ್ ಆಫ್ ದಿ ಅಬೌವ್ ಅಥವಾ ಆಲ್ ಆಫ್ ದಿ ಎಮ್ ಅನ್ನುವಂಥದ್ದು ನಮ್ಗೆ ಯೂಶಲಿ ರೈಟ್ ಆನ್ಸರ್ ಆಗಿರುತ್ತೆ. ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ನಾವು ನೋಡ್ತಾ ಬರ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ಅಂದ್ರೆ ಯೂಶಲಿ ಕರ್ನಾಟಕ ಡೇಟಾ ಸೆಂಟರ್ ಪಾಲಿಸಿ ಬಗ್ಗೆ ನಮ್ಗೆ ಆ ಕ್ವಶನ್ ಅನ್ನ ಕೇಳ್ತಾ ಬಂದಿದ್ದಾನೆ. ಸೊ ಇಲ್ಲಿ ಟ್ರಿಕಿ ಅನ್ನುವಂಥದ್ದು ನಮ್ಗೆ ಇಟ್ ಏಮ್ಸ್ ಟು ಎಸ್ಟಾಬ್ಲಿಷ್ ಸ್ಪೆಷಲ್ ಎಕನಾಮಿಕ್ಸ್ ಝೋನ್ ಅಂತ ಕರಿತೀವಿ, ಅಂದ್ರೆ ವಿಶೇಷ ಆರ್ಥಿಕ ವಲಯನ್ನ ಸ್ಥಾಪನೆ ಮಾಡ್ತಿದ್ದಾರೆ ಅಂತ. ಸೊ ಈ ಡೇಟಾ ಪಾಲಿಸಿ ತರೋದಕ್ಕೆ ಇದನ್ನ ನಮ್ಗೆ ನೆಸೆಸಿಟಿ ಇರೋದಿಲ್ಲ. ಸೊ ಅದರಿಂದಾಗಿ ಸಿ ಅನ್ನ ತೆಗ್ದಾಕ್ಬೇಕಾಗತ್ತೆ. ಇನ್ ಮಿಕ್ಕಿದಂತೆ ನಮಗೆ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಸ್ಟೇಟ್ಮೆಂಟ್ಗಳಾಗಿರುತ್ತೆ. ಸೊ ಅದರಿಂದಾಗಿ ಓನ್ಲಿ 3 ಸ್ಟೇಟ್ಮೆಂಟ್ ಆರ್ ದ ಕರೆಕ್ಟ್ ಅನ್ನುವಂತಹ ಬಿ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋದಾದ್ರೆ ಲೈಕ್ ವಿಚ್ ಆಫ್ ಲೈಕ್ ಇದು ಕೂಡ ನಮಗೆ ತುಂಬಾನೇ ಈಸಿ ಆಗಿರುವಂತಹ ಅಥವಾ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ನಲ್ಲಿ ಬಂದಿರುವಂತಹ ಒಂದು ಕ್ವಶನ್ ಆಗಿರುತ್ತೆ. ಇನ್ಫ್ಯಾಂಟ್ ಮಾರ್ಟಾಲಿಟಿ ಆಗಿರ್ಬೋದು ಅಥವಾ ಅಂಡರ್ ಲೈಕ್ 5 ಮಾರ್ಟಾಲಿಟಿ ರೇಟ್ ಆಗಿರ್ಬೋದು, ನಿಯೋನಾಟಲ್ ಮಾರ್ಟಾಲಿಟಿ ರೇಟ್ ಆಗಿರ್ಬೋದು ಅಥವಾ ಅರ್ಲಿ ನಿಯೋನಾಟಲ್ ಮಾರ್ಟಾಲಿಟಿ ರೇಟ್ ಆಗಿರ್ಬೋದು, ಇವೆರಡು ಈ 4 ಕೂಡ ಇತ್ತೀಚೆಗೆ ಕರ್ನಾಟಕದಲ್ಲಿ ಇಳಿಮುಖವಾಗ್ತಾ ಬರ್ತಾ ಇದೆ, ಅಂದ್ರೆ ಕಮ್ಮಿ ಆಗ್ತಾ ಬರ್ತಾ ಇದೆ, ರೆಡ್ಯೂಸ್ ಆಗ್ತಾ ಬರ್ತಾ ಇದೆ. ಸೊ ಅದರಿಂದಾಗಿ ಆಪ್ಷನ್ ಡಿ ಅಥವಾ ಆಲ್ ಆಫ್ ದಿ ಅಬೌವ್ ಅನ್ನುವಂಥದ್ದು ನಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಅಂಡ್ ಇನ್ನೊಂದು ಈಸಿಯೆಸ್ಟ್ ಆಗಿ ನೀವು ಆನ್ಸರ್ ಅನ್ನು ಪಡ್ಕೋಬಹುದು ಅಂತ ಅಂದ್ರೆ ಪದ್ಮ ಅವಾರ್ಡ್ಸ್. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇತ್ತೀಚೆಗೆ ಪದ್ಮ ಅವಾರ್ಡ್ ಗಳನ್ನ ಪದ್ಮಶ್ರೀ ಆಗಿರ್ಬೋದು, ಪದ್ಮಭೂಷಣ್ ಅಂಡ್ ಪದ್ಮ ವಿಭೂಷಣ್ ಅವಾರ್ಡ್ ಗಳನ್ನ ನಮಗೆ ಇದು ಮಾಡಲಾಗಿದೆ. ಸೊ ಅದರಲ್ಲಿ ಈ ಪದ್ಮ ಅವಾರ್ಡ್ ಗಳು ಏನ್ 4 ಇದೆ, ಈ 4 ಜನಕ್ಕೆ ಸಂಬಂಧಪಟ್ಟಾಗಿ ಆ 4 ಕ್ಷೇತ್ರಗಳಿಗೆ ಕೊಡ್ಲಾಗಿದೆ. ಸೊ ಅದರಿಂದಾಗಿ ಆಲ್ ಆಫ್ ದೆಮ್ ಅನ್ನುವಂಥದ್ದು ನಮಗೆ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನಮ್ಗೆ ಇನ್ನೊಂದು ಕ್ವಶನ್ ಬಂದಿದೆ ಏನಂತ ಬಂದಾಗ ಕರ್ನಾಟಕ ಸೆಂಟರ್ ಫಾರ್ ದ ಲೈಕ್ ರಿಸರ್ಚ್ ಸೆಂಟರ್ಗಳ ಬಗ್ಗೆ ಕೇಳ್ತಾ ಬಂದಿದ್ದಾನೆ. ಈ 3 ಸ್ಟೇಟ್ಮೆಂಟ್ಗಳು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಕಂಡು ಬರ್ತವೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಲೈಕ್ ಎಪಿಡರ್ಮಾಲಜಿ ಅನ್ನುವಂಥದ್ದು ನಮಗೆ ಚೆನ್ನೈನಲ್ಲಿ ಅಂದ್ರೆ ತಮಿಳುನಾಡಿನ ಚೆನ್ನೈನಲ್ಲಿ ಕಂಡು ಬರುತ್ತೆ. ಸೊ ಅದರಿಂದಾಗಿ ಡಿ ಅನ್ನ ತೆಗ್ದಾಕಿದ್ರೆ ಅಂಡ್ ಎ ಬಿ ಸಿ ಅನ್ನುವಂತಹ 3 ಸ್ಟೇಟ್ಮೆಂಟ್ಗಳು ಕೇವಲ 3 ಸ್ಟೇಟ್ಮೆಂಟ್ಗಳು ನಮಗೆ ರೆಡಿ ಅಥವಾ ಲೈಕ್ ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಇನ್ನು ಕರ್ನಾಟಕ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಬಗ್ಗೆ ಕೇಳ್ತಾ ಬಂದಿದ್ದಾನೆ. ಆದ್ರೆ ಯಾರು ಅಧ್ಯಕ್ಷತೆಯನ್ನ ವಹಿಸ್ತಾ ಬಂದಿದ್ದಾರೆ ಅಂತ. ಸೊ ಅದರ ಅಧ್ಯಕ್ಷತೆಯನ್ನ ನಮಗೆ ರಾಜ್ಯದಲ್ಲಿ ಲೈಕ್ ಆಯಾ ರಾಜ್ಯಗಳ ಒಂದು ಮುಖ್ಯಮಂತ್ರಿಗಳು ಅಂಡ್ ರಾಷ್ಟ್ರದಲ್ಲಿ ಆಯಾ ಲೈಕ್ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ನಮ್ಗೆ ಯೂಶಲಿ ಸ್ಟೇಟ್ ಅಂಡ್ ಲೈಕ್ ವೈಲ್ಡ್ ಲೈಫ್ ಬೋರ್ಡ್ ನ ಒಂದು ಅಧ್ಯಕ್ಷತೆಯನ್ನ ವಹಿಸ್ತಾ ಬಂದಿರ್ತಾರೆ. ಅಂಡ್ ನೆಕ್ಸ್ಟ್ ಕ್ವಶನ್ ಅನ್ನ ಕೇಳ್ತಿದ್ದಾನೆ, ಸಿಟಿ ಕಾರ್ಪೊರೇಷನ್ ಇನ್ ಕರ್ನಾಟಕ ಲೈಕ್ ಯಾವೆಲ್ಲ ಫಂಕ್ಷನಿಂಗ್ ಆಗಿದಾವೆ ಅಂತ ಕೇಳ್ತಿದ್ದಾನೆ. ಸೊ ಸಿಟಿ ಕಾರ್ಪೊರೇಷನ್ ಆಗ್ಬೇಕು ಅಂದ್ರೆ ನಮ್ಗೆ ಯೂಶಲಿ 30,000 ಇಂದ 5 lakh ವರ್ಗುನು. ಸೊ 30,000 ಇಂದ 5 lakh ವರ್ಗು ನಮ್ಗೆ ಯೂಶಲಿ ಜನಸಂಖ್ಯೆಯನ್ನು ಹೊಂದಿರುವಂತಹ ಏನು ನಗರ ಪ್ರದೇಶಗಳನ್ನು ನಾವು ಲೈಕ್ ಕಾರ್ಪೊರೇಷನ್ ಸಿಟಿ ಕಾರ್ಪೊರೇಷನ್ ಅಂತ ಕರಿತಾ ಬರ್ತೀವಿ. ಅಷ್ಟು ಜನಸಂಖ್ಯೆಯನ್ನು ಹೊಂದಿರುವಂತದ್ದು ಕೇವಲ ಬೆಳಗಾಂ ಆಗಿರುತ್ತೆ, ಶಿವಮೊಗ್ಗ ಆಗಿರುತ್ತೆ ಅಂಡ್ ಬಳ್ಳಾರಿ ಆಗಿರುತ್ತೆ. ಇನ್ನು ಉಳಿದಂತಹ ಲೈಕ್ ಉಡುಪಿ ಅಂಡ್ ಮಂಡ್ಯ ಅನ್ನುವಂಥದ್ದು 2 ಕೂಡ ನಮ್ಗೆ ತಪ್ಪಾಗಿರುತ್ತೆ. ಸೊ ಅದರಿಂದಾಗಿ ಕೇವಲ 3 ಅಥವಾ 3 ಸ್ಟೇಟ್ಮೆಂಟ್ಗಳು ಕೇವಲ 3 ಸ್ಟೇಟ್ಮೆಂಟ್ಗಳು ಅಂತ ಆನ್ಸರ್ ಲೈಕ್ ಓನ್ಲಿ 3 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅನ್ನುವಂತಹ ಸಿ ಆಪ್ಷನ್ ನಮ್ಗೆ ಕರೆಕ್ಟ್ ಆಗಿರುತ್ತೆ. ಇನ್ನು 98 ಕ್ವಶನ್ ಅನ್ನ ನೋಡ್ತಾ ಬಂದಾಗ ಲೈಕ್ ಕರ್ನಾಟಕದಲ್ಲಿ ಯಾವ ಲೈಕ್ ಏರ್ಪೋರ್ಟ್ಸ್ ಆಗಿರ್ಬೋದು, ಏರ್ ಸ್ಟ್ರಿಪ್ಸ್ ಆಗಿರ್ಬೋದು ಅಥವಾ ಇಲಿಪ್ಯಾಡ್ಸ್ ಅನ್ನ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಕೇಳ್ತಿದ್ದಾನೆ. ನಮ್ಗೆ ಆಪ್ಷನ್ ಡಿ ಇರುವಂತಹ KSIIDC ಅನ್ನುವಂತಹ ಒಂದು ಕಾರ್ಪೊರೇಷನ್ ನಮ್ಗೆ ಯೂಶಲಿ ಈ 3 ಕೂಡ ನಮ್ಗೆ ಅಭಿವೃದ್ಧಿಯನ್ನ ಗೊಳಿಸ್ತಾ ಬಂದಿರ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಲೈಕ್ ಯೂಶಲಿ ಇದು ಕೂಡ ಎಕನಾಮಿಕ್ ಸರ್ವೆನಲ್ಲಿ ಇತ್ತೀಚೆಗೆ ಕೇಳಲಾಗಿತ್ತು. ಲೈಕ್ ವಿಚ್ ಆಫ್ ದ ಫಾಲೋಯಿಂಗ್ ಸೋರ್ಸ್ ಇರಿಗೇಷನ್ ಕಾಂಟ್ರಿಬ್ಯೂಟ್ಸ್ ಹೈಯೆಸ್ಟ್ ಪರ್ಸೆಂಟೇಜ್ ಬಗ್ಗೆ ಕೇಳ್ತಾ ಇದ್ದಾನೆ. ಸೊ ಕೆನಾಲ್ ಅಥವಾ ನೀರಾವರಿ ವ್ಯವಸ್ಥೆ ಬಗ್ಗೆ ಅದು ನಮ್ಗೆ ಅಷ್ಟೊಂದಿಲ್ಲ. ಟ್ಯಾಂಕ್ ಆಗಿರ್ಬೋದು, ವೆಲ್ ಆಗಿರ್ಬೋದು, ಇವೆಲ್ಲೂ ಕೂಡ ಕಡಿಮೆ ಪ್ರಮಾಣದಲ್ಲಿ ನಮ್ಗೆ ಲೈಕ್ ಪ್ರದೇಶವನ್ನು ಒದಗಿಸ್ತಾ ಬರ್ತವೆ. ಕೇವಲ ಟ್ಯೂಬ್ ವೆಲ್ಸ್ ಆಗಿರ್ಬೋದು ಅಥವಾ ಕೊಳವೆ ಬಾವಿಗಳು ಅಂತ ನಾವೇನ್ ಕರಿತೀವಿ, ಈ ಕೊಳವೆ ಬಾವಿಗಳಲ್ಲಿ ಅತಿ ಹೆಚ್ಚು ನಮ್ಗೆ ಯೂಶಲಿ ಇರಿಗೇಟೆಡ್ ಏರಿಯಾವನ್ನ ನಾವು ಕಾಣ್ತಾ ಬರ್ತೀವಿ. ಸೊ ಅದರಿಂದಾಗಿ ಡಿ ಆಪ್ಷನ್ ಇಸ್ ದ ರೈಟ್ ಆಗಿರುತ್ತೆ. ಇನ್ನು ಲೈಕ್ ಇದೊಂದು ಸಿಸ್ಯಾಟ್ ಕ್ವಶನ್ ಆಗಿರುತ್ತೆ ನಿಮ್ಗೆ. ಯೂಶಲಿ ಇದು ಕೂಡ ಸೀಟಿಂಗ್ ಅರೇಂಜ್ಮೆಂಟ್ ಬಗ್ಗೆ ಅಥವಾ ಯೂಶಲಿ ಬುಕ್ಸ್ ಗಳನ್ನ ಒಂದು ಸೀಟಿಂಗ್ ಲೈಕ್ ಅರೇಂಜ್ಮೆಂಟ್ ಮಾಡೋದ್ರ ಬಗ್ಗೆ. ಸೊ ಅದನ್ನ ನೀವು ಮಾಡ್ತಾ ಬಂದಾಗ ನಿಮ್ಗೆ ಆಪ್ಷನ್ ಎ ಅಥವಾ Q&T ಅನ್ನುವಂಥದ್ದು ರೈಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಇದಿಷ್ಟು ಪೇಪರ್ 2 ಅಥವಾ GS 2 ಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಡಿಸ್ಕಷನ್ ಆಗಿರುತ್ತೆ. ಸೊ ಪೇಪರ್ 1 ಪೇಪರ್ 2 ಕ್ವಶನ್ಸ್ ನೀವೆಲ್ಲ ಏನ್ ಲೈಕ್ ಯೂಶಲಿ ಆನ್ಸರ್ ಅನ್ನ ಮಾಡಿರ್ತಾರೆ. ಪೇಪರ್ 1 ಪೇಪರ್ 2 ಅನ್ನ ನೋಡ್ತಾ ಬಂದಾಗ ಅದ್ರಲ್ಲಿ ಕೇಳಪಟ್ಟ ಎಷ್ಟೋ ಲೈಕ್ ಅತಿ ಹೆಚ್ಚು ಪ್ರಶ್ನೆಗಳು ನಮ್ಮ ಕದನ ಲೈಕ್ ಇಂಡಿಯಾ ಫಾರ್ ಐಎಎಸ್ ನ ಕದನ ಟೆಸ್ಟ್ ಸೀರೀಸ್ ಆಗಿರ್ಬೋದು ಅಥವಾ ಅಭ್ಯಾಸ್ ಟೆಸ್ಟ್ ಸೀರೀಸ್ ಆಗಿರ್ಬೋದು ಅಥವಾ ಇತ್ತೀಚೆಗೆ ನಾವು ಮಾಡಲ್ಪಟ್ಟಂತಹ ಕ್ವಿಕ್ ರಿವಿಷನ್ ಲೈಕ್ ಸೀರೀಸ್ ಅಂತ ನಾವೇನ್ ಮಾಡೋದು ಅದ್ರಲ್ಲಾಗಿರ್ಬೋದು, ಅದರಿಂದ ನೇರವಾಗಿ ಎಷ್ಟೋ ಪ್ರಶ್ನೆಗಳನ್ನ ನೀವು ಲೈಕ್ ಆನ್ಸರ್ ನ ಮಾಡಬಹುದಾಗಿರುತ್ತೆ. ಸೊ ಅದಕ್ಕೆ ಸಾಕ್ಷಿಗೆ ಸಂಬಂಧಪಟ್ಟಂತಹ ಲೈಕ್ ಯೂಶಲಿ ಎವಿಡೆನ್ಸ್ ಆಗಿ ನಾವು ಯೂಶಲಿ ಒಂದು PDF ನ ಅಪ್ಲೋಡ್ ಮಾಡ್ತಾ ಬಂದಿರ್ತೀವಿ. ಸೊ ನೀವು ಅದನ್ನ ನೋಡ್ತಾ ಬರ್ಬೋದು. ಸೊ ಇದಿಷ್ಟು ನಮ್ಗೆ ಲೈಕ್ ಈ ವಿಡಿಯೋ ಡಿಸ್ಕಷನ್ ಒಂದು ವಿಡಿಯೋ ಆಗಿರುತ್ತೆ. ಸೊ ಲೈಕ್ ಥ್ಯಾಂಕ್ ಯು.